ಕೃಷ್ಣೌ ಬಲಜ್ಞಾನಕಾರ್ಯೌ ಕೃಷ್ಣಾರಮಣರಾಜ್ಯದೌ ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠವಂಶಜೌ ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಫಣಿಗಣವರಭೂಷ ಪಾರ್ವತೀಶ್ಲಾಘ್ಯವೇಷಃ ಖಲಜನಕೃತರೋಷಖಂಡಿತಾತ್ಮೀಯದೋಷಃ ಸದರುಣಗಿರಿವಾಸ ಶಕ್ರಸೂರ್ಯಾದ್ಯಧೀಶಃ ಪರಿಹೃತಭವಪಾಶ ಪಾತು ಮಾಂ ಪಾರ್ವತೀಶಃ ವಕ್ರತುಂಡ ಮಹಾಕಾಯ ಕೋಟಿಸೂರ್ಯಸಮಪ್ರಭ ಅವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಶ್ರೀಗುರುಭ್ಯೋ ನಮಃ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ವಿರಾಟ ಪರ್ವವನ್ನು ಮುಗಿಸಿ ಉದ್ಯೋಗ ಪರ್ವಕ್ಕೆ ಪ್ರವೇಶ ಮಾಡಿದ್ದೇವೆ. ವಿರಾಟ ಪರ್ವವನ್ನು ಶ್ರವಣ ಮಾಡಿದರೆ, ಪಠನ ಮಾಡಿದರೆ ಸಿಕ್ಕಾಬಟ್ಟೆ ಮಳೆ ಬರ್ತದೆ ಅಂತ ಒಂದು ಅದಕ್ಕೆ ಫಲ ಇದೆ. ವಿರಾಟ ಪರ್ವ ವೃಷ್ಟಿಪ್ರದ ಅಂತ. ಮಹಾಭಾರತದ 18 ಪರ್ವಗಳನ್ನು ಪ್ರತ್ಯೇಕವಾಗಿ ಪಠಿಸಿದಾಗ ಅದಕ್ಕೆ ಪ್ರತ್ಯೇಕ ಫಲವನ್ನು ಕೆಲವು ಐಹಿಕ ಕಾಮನೆಗಳನ್ನು ಅಭಿಲಷಿಸುವವರು ಅದನ್ನು ಪಡೀಬಹುದು ಅನ್ನುವ ದೃಷ್ಟಿಯಿಂದ ಹೇಳುತ್ತಾರೆ. ನಾವು ಮಳೆಗಾಲದಲ್ಲೇ ಮಾಡ್ತಾ ಇರೋದರಿಂದ ವಿರಾಟ ಪರ್ವದಿಂದ ಮಳೆ ತಂದುಕೊಳ್ಳೋದು ಬೇಡ. ಆದರೆ ಶುರು ಆಗುವಾಗ ಮಳೆ ಬಂತಲ್ವ, ಅದಕ್ಕೋಸ್ಕರ ನೆನಪಿಸಿದೆ. ಸೇನೋದ್ಯೋಗ, ಸೇನೆಯನ್ನೆಲ್ಲ ಸೇರಿಸಿಕೊಳ್ಳುವಂತಹ ಪ್ರಕ್ರಿಯೆ ಆರಂಭವಾಗಿದೆ. ಪಾಂಡವರ ಕಡೆಯಲ್ಲಿ 7 ಅಕ್ಷೌಹಿಣಿ ಸೈನ್ಯ ಈಗಾಗಲೇ ಸೇರಿದೆ. ಮೊದಲು ಬಂದು ಸೇರಿಕೊಂಡವ ಅಂತೇಳಿದರೆ ಯುಯುಧಾನ ಅಂತೇಳಿದರೆ ಯದುವಂಶದ ವ್ಯಕ್ತಿ, ಸತ್ಯಕನ ಮಗ, ಸಾತ್ಯಕಿ ಅಂತ ಅವನನ್ನು ಕರೀತಾರೆ. ಸತ್ಯಕನ ಮಗನಾದ್ದರಿಂದ ದಶರಥನ ಮಗನನ್ನು ದಾಶರಥಿ ಅಂತ ಕರೆಯುವ ಹಾಗೆ ಸತ್ಯಕನ ಮಗನನ್ನು ಸಾತ್ಯಕಿ ಅಂತ ಕರೆಯುವುದು. ಅವನ ಹೆಸರು ಯುಯುಧಾನ ಅಂತ ಅವನಿಗೆ ಹೆಸರು. 1 ಅಕ್ಷೌಹಿಣಿ ಸೈನ್ಯವನ್ನು ಜೊತೆಗೆ ಕರ್ಕೊಂಡು ಅರ್ಜುನನ ಸೇವೆ ಮಾಡಬೇಕು ಅಂತ ಬರ್ತಾನೆ. ಸಾತ್ಯಕಿಯಲ್ಲಿ ಒಂದು ವಿಶಿಷ್ಟವಾದ ಸಾಮರ್ಥ್ಯ ಇದೆ. ಅವನನ್ನು ಸಾಮಾನ್ಯ ಜನ ಅರ್ಜುನನ ಪ್ರತಿಬಿಂಬ ಅಂತ ಕರೀತಾ ಇದ್ದರು. ದ್ರೋಣಾಚಾರ್ಯರಲ್ಲಿ ಆತ ಅಧ್ಯಯನ ಮಾಡಿದ್ದಾನೆ. ಆ ಕಾಲದಲ್ಲಿ ಒಳ್ಳೆಯ ವಿದ್ಯಾರ್ಥಿ ಅಂತೇಳಿದರೆ ಅವನು ದ್ರೋಣಾಚಾರ್ಯರ ಹತ್ರ ಓದಿರಲೇಬೇಕು ಅಂತ ಒಂದು ವ್ಯವಸ್ಥೆ ಇತ್ತು. ದ್ರೋಣಾಚಾರ್ಯರ ಹತ್ರ ಓದಿದ್ದಾನೆ ಅಂತ ಆ ಕ್ಷತ್ರಿಯನಿಗೆ ವಿಶಿಷ್ಟವಾದ ಶಸ್ತ್ರ ಸಾಂಗತ್ಯ, ಶಸ್ತ್ರ ಪ್ರಾವೀಣ್ಯ ಉಂಟು ಅಂತ ಅರ್ಥ. ಎಲ್ಲ ಮಕ್ಕಳು ಆ ಕಾಲದಲ್ಲಿ ದ್ರೋಣಾಚಾರ್ಯರಲ್ಲಿ ಕೊನೆಯ ಹಂತದ ಅಧ್ಯಯನಕ್ಕೋಸ್ಕರ ತಾವು ಬೇರೆ ಕಡೆಯಲ್ಲೆಲ್ಲ ಓದಿ ಮುಗಿಸಿ, ಉದಾಹರಣೆಗೆ ಕೃಪಾಚಾರ್ಯರಲ್ಲಿ ಅಧ್ಯಯನ ಮಾಡಿದ ಕುರುಪಾಂಡವರು ಹೇಗೆ ದ್ರೋಣಾಚಾರ್ಯರಲ್ಲಿ ಉನ್ನತ ಅಧ್ಯಯನವನ್ನು ನಡೆಸಿದರು, ಹಾಗೆ ಎಲ್ಲ ಕಡೆಯಿಂದ ಅವರ ವಿರೋಧ ಇದ್ದಂತಹ ಪಾಂಚಾಲ ದೇಶದ ರಾಜಕುಮಾರನಾದಂತಹ ದೃಷ್ಟದ್ಯುಮ್ನೂ ಕೂಡ ದ್ರೋಣಾಚಾರ್ಯರಲ್ಲೇ ಬಂದು ಕೊನೆಗೆ ಓದಿತ್ತು. ದ್ರೋಣರಲ್ಲಿ ಅಧ್ಯಯನ ಮಾಡಿದ ಮೇಲೆ ಸಾತ್ಯಕಿ ಬಲರಾಮಕೃಷ್ಣರಲ್ಲಿ ಹೋಗಿ ಕೆಲವು ವಿದ್ಯೆಗಳನ್ನು ಅಧ್ಯಯನ ಮಾಡಿದ್ದಾನೆ. ಬಲರಾಮಕೃಷ್ಣರಲ್ಲಿ ಓದಿದ ಮೇಲೆ ಅರ್ಜುನನ ಹತ್ರ ಬಂದು ನಿನ್ನಲ್ಲಿ ಏನಾದರೂ ವಿಶೇಷ ಇದ್ದರೆ, ನಾನು ಕಲ್ತದ್ದು ಸರಿ ಉಂಟೋ, ಏನಾದರೂ ವ್ಯತ್ಯಾಸ ಆಗಬೇಕು ಅಂತ ಹೇಳಿ ಇವನ ಮುಂದೆಯೂ ಪ್ರದರ್ಶನ ಮಾಡಿ ಅಭ್ಯಾಸ ಮಾಡಿದ್ದಾನೆ. ಆಮೇಲೆ ಹೋಗಿ ಭೀಷ್ಮಾಚಾರ್ಯರ ಹತ್ರ ಅಭ್ಯಾಸ ಮಾಡಿದ್ದಾನೆ. ಇಷ್ಟು ಜನರಲ್ಲಿ ಆ ಕಾಲದಲ್ಲಿ ಅಧ್ಯಯನ ಮಾಡಿದ ವ್ಯಕ್ತಿ ಒಬ್ಬರೂ ಇಲ್ಲಂತೆ. ಹಾಗಾಗಿ ಸಾತ್ಯಕಿಗೆ ಒಂದು ವಿಶಿಷ್ಟವಾದ ಸ್ಥಾನ. ಮುಂದಕ್ಕೆ ದುರ್ಯೋಧನ ತನ್ನ ಸೇನೆ ಮತ್ತು ಅವರ ಸೇನೆಯನ್ನು ದ್ರೋಣನಿಗೆ ಪರಿಚಯ ಮಾಡಿಸಿಕೊಡ್ತಾನೆ. ಆವಾಗ ಪಾಂಡವ ಸೇನೆಯನ್ನು ಪರಿಚಯ ಮಾಡಬೇಕಾದ್ರೆ ಮೊದಲು ಅವನಿಗೆ ಕಾಣಿಸುವುದೇ ಸಾತ್ಯಕಿ. ಯುಯುಧಾನೋ ವಿರಾಟಶ್ಚ ದೃಪದಶ್ಚ ಮಹಾರಥ ಅಂತ ಅವನು ಪ್ರದರ್ಶನ ಮಾಡುವಾಗ ಮೊದಲು ಸಾತ್ಯಕಿ ಕಾಣ್ತಾನೆ. ಯುಯುಧಾನ ಅಂದರೆ ಸಿಕ್ಕಾಬಟ್ಟೆ ಯುದ್ಧ ಮಾಡುವವ ಅಂತ. ಅವನಿಗೆ
15 ದಿವಸದ ತನಕ ನಿರಂತರ ಶರಸಂಧಾನ ಮಾಡಿದರೂ ಕೂಡ ಅವನಿಗೆ ಶರೀರದಲ್ಲಿ ಯಾವುದೇ ರೀತಿಯ ಆಯಾಸವಾಗುವುದಿಲ್ಲ ಅನ್ನುವ ಕಾರಣದಿಂದ ಅವನಿಗೆ ಯುಧಾನ ಅಂತ ಹೆಸರು. ಪೌನಃಪುಣ್ಯೇನ ಯುಧ್ಯತೀತಿ ಯುಧಾನ, ನಿರಂತರ ಯುದ್ಧ ಮಾಡ್ತಕ್ಕಂಥವ ಅಂತ ಶಬ್ದದ ಅರ್ಥ. ಅವನದ್ದು ಒಂದು ಅಕ್ಷೌಹಿಣಿ ಸೈನ್ಯ ಸೇರಿದೆ. ಸಾವಕಾಶವಾಗಿ ಬಂದು ಸೇರಿಕೊಂಡಂತಹ ಸೈನ್ಯ. ಅರ್ಜುನನಿಗೆ ಬಹಳ ಸಂತೋಷ ಆಯಿತಂತೆ, ನನ್ನ ಶಿಷ್ಯ ಇಷ್ಟು ದೊಡ್ಡ ಸೇನೆಯ ಜೊತೆಗೆ ಬಂದಿದ್ದಾನೆ. ಅವನದ್ದೇ ಒಂದು ಅಕ್ಷೌಹಿಣಿ ಅಲ್ಲ. ಒಂದು ಅಕ್ಷೌಹಿಣಿ ಅನ್ನುವುದಕ್ಕೆ ಅರ್ಥ ಏನು? ರಥಗಳು 21,870 ಇರಬೇಕು. ನೆನಪಾದರೆ ಇಟ್ಟುಕೊಳ್ಳಿ, ಇಲ್ಲೋದ್ರೆ ಮರೆತು ಬಿಡಿ, ಪರವಾಗಿಲ್ಲ. ಅಷ್ಟು ರಥ ಅಂದರೆ 21,870 ಅಂದರೆ 22 ಅಂತ ಇಟ್ಟುಕೊಳ್ಳುವ. 22,000 ರಥಗಳಿದ್ದರೆ ಅಷ್ಟೇ ಆನೆಗಳಿರಬೇಕು. ಆನೆಗಳ ರಥಗಳ ಸಂಖ್ಯೆ ಸಮಾನ ಇರಬೇಕು. ಆನೆಗಳು ಅಂದರೆ ಬರೀ ಆನೆಗಳಲ್ಲ, ಆನೆ ಮೇಲೆ ಒಬ್ಬ ಮಾವುತ ಇರಬೇಕು, ರಥದಲ್ಲಿ ಒಬ್ಬ ಸಾರಥಿ ಮತ್ತು ರಥಿಕ ಇರಬೇಕು. ಅಂದರೆ 2 ಜನ ಅದರಲ್ಲಿ ಸೇರಿಕೊಂಡು ಬಿಡ್ತದೆ. ಇದರಲ್ಲಿ ಆನೆಯಲ್ಲಿ 1 ಜನ ಸೇರಿಕೊಳ್ತದೆ. ಇದು 21,870 ಸಂಖ್ಯೆಯ ರಥ ಮತ್ತು ಗಜ. ಇದಲ್ಲದೆ ಇದರ 3 ಸಂಖ್ಯೆಯ ಕುದುರೆಗಳು, ಇದರ 5 ಸಂಖ್ಯೆಯ ಕಾಲಾಳುಗಳು. ಇಷ್ಟು ಇತ್ತು ಅಂತಾದರೆ ಒಂದು ಅಕ್ಷೌಹಿಣಿ ಅಂತ ಅದಕ್ಕೆ ಹೆಸರು. ಲೆಕ್ಕಾಚಾರ ಹೇಗೆ ಅಂದರೆ ವ್ಯಾಸರು ಲೆಕ್ಕಾಚಾರ ಕೊಡ್ತಾರೆ. ಪತ್ತಿಯಿಂದ ಪ್ರಾರಂಭ ಆಗ್ತದೆ. ಒಂದು ಪತ್ತಿ ಅಂದರೆ ಒಂದು ತುಕಡಿ ಅಂತ ಅರ್ಥ. ಒಂದು ಸೇನಾಪತ್ತಿ ಅಂದರೆ ಅರ್ಥ ಏನು? ಒಂದು ರಥ, 1 ಗಜ, 3 ಕುದುರೆ, 5 ಕಾಲಾಳು. 3 ಕುದುರೆಯಲ್ಲಿ 3 ಜನ ಕುದುರೆ ಸವಾರರು ಇರಬೇಕು, ಅವರು ಬೇರೆ, ಈ 5ರಲ್ಲಿ ಸೇರುವುದಿಲ್ಲ. ಆ 3 ಕುದುರೆ ಸವಾರರು ಬೇರೆ. ರಥ ಅಂತಾದರೆ ಸಾರಥಿ ಮತ್ತು ರಥಿಕ ಬೇರೆ. ಗಜ ಅಂತೇಳಿದರೆ ಮಾವುತ ಬೇರೆ. ಇಷ್ಟು ಅಂದರೆ ಇಲ್ಲಿ 3, 2, 1 ಅಂತ ಹೇಳಿ ಒಟ್ಟು 6 ಜನ, ಆಮೇಲೆ 5 ಜನ, ಒಟ್ಟು 11 ಜನ ಸೇರಿರ್ತಾರೆ ಒಂದು ಪತ್ತಿ ಅಂತ ಹೇಳಿದರೆ. ಇಂತಹ ಪತ್ತಿಗಳು 3 ಸೇರಿತು ಅಂತಾದರೆ ಒಂದು ಚಮು ಅಂತ ಅದಕ್ಕೆ ಹೆಸರು. ಅದು 3 ಸೇರಿದರೆ ಒಂದು ಸೇನಾ ಅಂತ ಹೆಸರು. ಆ ಸೇನೆ ಮತ್ತೆ 3 ಸೇರಿದರೆ ಗಣ ಅಂತ ಹೆಸರು. ಗಣಗಳು ಮತ್ತೆ ಸೇರಿದರೆ ಹೀಗೆಲ್ಲ ಉಂಟು. ಅದೆಲ್ಲ ನೆನಪಿಟ್ಟುಕೊಳ್ಳೋದು ಕಷ್ಟ, ಪುಸ್ತಕದಲ್ಲಿ ಇರ್ತದೆ, ಇಲ್ಲ ಕೋಶವನ್ನು ತೆಗೆದು ನೋಡಬೇಕು. ಇಂಥದ್ದು ಸೇರಿ ಒಂದು ಅನೀಕಿನಿ ಅಂತ ಆಗ್ತದೆ. ಒಂದು ಅನೀಕಿನಿ ಅಂತ ಹೇಳಿದರೆ ಅದು 2,170 ಗಜ ಇತ್ಯಾದಿಗಳು. ಅದರ 3 × 3 × 2 5 ಮಾಡಬೇಕು ಅದನ್ನು. ಆ ರೀತಿಯ ಅನೀಕಿನಿಗಳು 10 ಸೇರಿದರೆ ಒಂದು ಅಕ್ಷೌಹಿಣಿ ಅಂತ ಅದಕ್ಕೆ ಹೆಸರು. ಆದ್ದರಿಂದ ಅಕ್ಷೌಹಿಣಿ ಅನ್ನುವುದು ಈ ಸೇನೆಗಳ ಲೆಕ್ಕಾಚಾರದ ವ್ಯವಹಾರದಲ್ಲಿ ಒಂದು ದೊಡ್ಡ ಸಂಖ್ಯೆ, ಅದಕ್ಕಿಂತ ದೊಡ್ಡ ಸಂಖ್ಯೆ ಇಲ್ಲ. ಆಮೇಲೆ ಏನಿದ್ರೂ ಕೂಡ 20 ಅಕ್ಷೌಹಿಣಿ, 23 ಅಕ್ಷೌಹಿಣಿ, ಹೀಗೆ ಅಕ್ಷೌಹಿಣಿಯಲ್ಲೇ ಮುಂದಕ್ಕೆ ವ್ಯವಹಾರ ಮಾಡ್ತಾ ಹೋಗಬೇಕು. ಅಂತಹ ದೊಡ್ಡ ಸಂಖ್ಯೆಯ ಅಕ್ಷೌಹಿಣಿ ಸೈನ್ಯಗಳು ಪಾಂಡು ಕಡೆಯಲ್ಲಿ 7 ಸೇರಿದ್ದೆಲ್ಲಿಂದ? ಒಂದು ಯುಯುಧಾನನದ್ದು, ಮತ್ತೊಂದು ಶಿಶುಪಾಲನ ಮಗನಾದ ದೃಷ್ಟಕೇತು, ಛೇದಿ ದೇಶದ ರಾಜ, ಶಿಶುಪಾಲನ ನಂತರ ಸಿಂಹಾಸನಕ್ಕೇರಿದವ, ದಮಘೋಷನ ಮೊಮ್ಮಗ. ಆತ ಧರ್ಮರಾಜನ ಮೇಲಿನ ಭಕ್ತಿಯಿಂದ ತಾನು ಒಂದು ಅಕ್ಷೌಹಿಣಿ ಸೈನ್ಯವನ್ನು ಹಿಡ್ಕೊಂಡು ಬರ್ತಾನೆ. ವಸ್ತುತಃ ಶಿಶುಪಾಲನನ್ನು ಸಾಕ್ಷಾತ್ ಶ್ರೀಕೃಷ್ಣ ಕೊಂದಿದ್ದಾನೆ, ಆದರೆ ಶ್ರೀಕೃಷ್ಣನ ಪಕ್ಷಕ್ಕೆ ಅವನು ಬರ್ತಾನೆ. ಅವನಿಗೆ ಕೃಷ್ಣನ ಮೇಲೆ ಭಕ್ತಿ ಅನ್ನುವುದಕ್ಕಿಂತ ಧರ್ಮರಾಜನ ಮೇಲೆ ವಿಶಿಷ್ಟವಾದ ಭಕ್ತಿ. ಯಾಕಂದರೆ ಆತನ ಅಕ್ಕನನ್ನು ಧರ್ಮರಾಜನಿಗೆ ಮದುವೆ ಮಾಡಿಕೊಟ್ಟಿದ್ದಾರೆ. ಅವಳ ಹೆಸರು ದೇವಕಿ ಅಂತ. ಶಿಶುಪಾಲನ ಮಗಳಾದ ದೇವಕಿಯನ್ನು ಧರ್ಮರಾಜನಿಗೆ ವಿವಾಹ ಮಾಡಿಕೊಟ್ಟ ಕಾರಣದಿಂದ ಒಂದು ಸಂಬಂಧ ಹೋಯಿತು. ಆತ ಒಂದು ಅಕ್ಷೌಹಿಣಿ ಸೈನ್ಯವನ್ನು ಹಿಡ್ಕೊಂಡು ಬರ್ತಾನೆ. ದೃಪದನದ್ದು 3 ಅಕ್ಷೌಹಿಣಿ ಸೈನ್ಯ ದೃಷ್ಟದ್ಯುಮ್ನನ ನೇತೃತ್ವದಲ್ಲಿದೆ. ಇಲ್ಲಿಗೆ 5 ಅಕ್ಷೌಹಿಣಿ ಸೈನ್ಯಗಳಾದವು. ಇನ್ನೂ 2 ಅಕ್ಷೌಹಿಣಿ ಸೈನ್ಯ ಬೇರೆ ಬೇರೆ ಕಡೆಯಿಂದ ಬರ್ತದೆ. ವಸ್ತುತಃ ಬರೀ 7 ಅಕ್ಷೌಹಿಣಿ ಸೈನ್ಯ ಮಾತ್ರ ಅಲ್ಲ, ಈತನ ಕಡೆಯಲ್ಲಿ ಸಿಕ್ಕಾಬಟ್ಟೆ ಸೈನ್ಯ ಇದೆ. ಆದರೆ ಅದು ಅನೀಕಿನಿ, ವಾಹಿನಿ ಅನ್ನುವ ಬೇರೆ ಬೇರೆ ತುಂಡು ಅಂದರೆ ಬೇರೆ ಬೇರೆ ತುಕಡಿಗಳಾಗಿ ಬಂದದ್ದು. ಅದನ್ನೆಲ್ಲ ಈ ಅಕ್ಷೌಹಿಣಿ ಅನ್ನುವ ವ್ಯವಸ್ಥೆಯಲ್ಲಿ ಸೇರಿಸಿಕೊಳ್ಳುವುದಕ್ಕೆ ಆಗುವುದಿಲ್ಲ. 7 ಅಕ್ಷೌಹಿಣಿ ಸೈನ್ಯ ಸೇರಿದ ಸಮಯಕ್ಕೆ ಆ ಕಡೆಯಿಂದ 11 ಅಕ್ಷೌಹಿಣಿ ಸೈನ್ಯ ಸೇರಿದೆ. ಆ 11 ಅಕ್ಷೌಹಿಣಿ ಹೇಗೆ ಬಂತು? ಅದರ ಲೆಕ್ಕಾಚಾರವನ್ನು ಹೆಜ್ಜೆ ಹೆಜ್ಜೆಗೂ ಎಲ್ಲಿಂದ ಎಷ್ಟು ಅನ್ನುವುದನ್ನು ವ್ಯಾಸರು ನಿರೂಪಣೆ ಮಾಡ್ತಾರೆ. ಪ್ರಮುಖವಾಗಿ ದುರ್ಯೋಧನನಿಗೆ ಮೊದಲು ಬಂದದ್ದು ಭಗದತ್ತನ ಸೇನೆ ಬಂತು. ಜರಾಸಂಧನ ಸೇನೆ ಈ ಕಡೆ ಪಾಂಡವರ ಕಡೆಗೆ, ಅದು ಒಂದು ಅಕ್ಷೌಹಿಣಿ ಬರ್ತದೆ. 7 ಅಕ್ಷೌಹಿಣಿಯಲ್ಲಿ 1 ಅಕ್ಷೌಹಿಣಿ ಮಗಧ ದೇಶದಿಂದ ಬಂದದ್ದು. ಜರಾಸಂಧನ ಮಗ ಜಯತ್ಸೇನ, ಅವನನ್ನು ಸಹದೇವ ಅಂತಲೂ ಕರೀತಾರೆ. ಆ ಜರಾಸಂಧನ ಮಗನಾದ ಜಯತ್ಸೇನ ಅಕ್ಕಪಕ್ಕದ ಕಡೆಯಿಂದೆಲ್ಲ ಸೇನೆ ಸೇರಿಸಿ 1 ಅಕ್ಷೌಹಿಣಿ ಭರ್ತಿ ಮಾಡಿಕೊಂಡು ಪಾಂಡವರ ಕಡೆಗೆ ಬರ್ತಾನೆ. ಸ್ವತಃ ಭೀಮಸೇನನೇ ಜರಾಸಂಧನನ್ನು ಸಂಹಾರ ಮಾಡಿದ್ದರೂ ಮಗನಾದಂತಹ ಸಹದೇವನಿಗೆ ಪಾಂಡವರ ಕಡೆಗೆ ಒಲವು. ಅವನನ್ನು ಸಿಂಹಾಸನದಲ್ಲಿ ಕೂಡಿಸಿದ್ದೇ ಸಾಕ್ಷಾತ್ ಭಗವಂತ ಕೃಷ್ಣ. ಅವನ ಸೇನೆ ಈ ಕಡೆ ಬರ್ತದೆ. ಅಲ್ಲಿಗೆ
ನರಕಾಸುರನ ಮಗನಾದ ಭಗದತ್ತ, ಅವನು ಉತ್ತರದಲ್ಲಿರುವುದು. ಇವತ್ತಿನಗೆ ಚೀನಾಕ್ಕೆ ಸೇರುವ ಕೆಲವು ಭಾಗಗಳೆಲ್ಲ ಅವನ ದೇಶಗಳಾಗಿದ್ದು. ಪ್ರಾಗ್ಜ್ಯೋತಿಷಪುರದ ಅರಸ ಅವನು ತನ್ನ ದೊಡ್ಡ ಸೇನೆ ಜೊತೆಗೆ 2 ಸೊಂಡಿಲು 4 ದಂತಗಳುಳ್ಳ ಒಂದು ದೊಡ್ಡ ಆನೆ, ಆ ಆನೆಯ ಮೇಲೆ ತಾನು ಕುಳಿತುಕೊಂಡು ತನ್ನ 1 ಅಕ್ಷೌಹಿಣಿ ಸೈನ್ಯವನ್ನು ಕರ್ಕೊಂಡು ಕೌರವರ ಕಡೆಯಲ್ಲಿ ಸೇರುವುದಕ್ಕೋಸ್ಕರ ಬರ್ತಾನೆ. ಅವನ ಸೇನೆಯಲ್ಲಿ ಯಾರಿದ್ದರು ಅಂದರೆ ಮ್ಲೇಂಛರು, ಯವನರು, ಚೀನರು, ಚೈನರು ಎಲ್ಲ ಇದ್ದರು ಅಂತ ಮಹಾಭಾರತ ಹೇಳ್ತದೆ. ಚೀನರು ಅಂತೇಳಿದರೆ ಚೀನಾದೇಶೀಯರು ಅಂತ ಅರ್ಥ. ಚೀನೈಹಿ ಮ್ಲೇಂಛೈಚ ಸಂವೃತಃ ಅಂತ ಅವರಿಂದೆಲ್ಲ ಸೇರಿಕೊಂಡು ಒಂದು ದೊಡ್ಡ ಸೇನೆ ಮಾಡಿಕೊಂಡು ಆತ ಬಂದ. ಆಮೇಲೆ ಇವನಿಗೆ ಶಲ್ಯನದ್ದಂತೂ 3 ಅಕ್ಷೌಹಿಣಿ ಸೇರಿದ್ದಾಗಿದೆ. ಭೂರಿಶ್ರವಸ್ಸು ಅಂತೇಳಿದರೆ ಬಾಹ್ಲಿಕ ದೇಶದ ಅರಸ, ಸೋಮದತ್ತನ ಮಗ. ಹಾಗೆ ಸೌಮದತ್ತಿ ಅಂತ ಕರೆಸಿಕೊಳ್ಳತಕ್ಕಂತಹ ಭೂರಿಶ್ರವಸ್ಸು ಮಹಾಸಮರ್ಥ. ಆತ ದೊಡ್ಡ ಕತ್ತಿಯ ಸೈನ್ಯದ ಜೊತೆಗೆ 1 ಅಕ್ಷೌಹಿಣಿ ಸೈನ್ಯದ ಜೊತೆಗೆ ತಾನು ಬಂದು ಸೇರಿಕೊಳ್ತಾನೆ. ಅವಂತಿ ದೇಶದ 2 ರಾಜಕುಮಾರರು ತಮ್ಮದ್ದು 1 ಅಕ್ಷೌಹಿಣಿ ಅಂತ ಹೇಳಿ ಸೇರಿ ಆವಂತ್ಯ ಅಕ್ಷೌಹಿಣಿ ದ್ವಯ ಅಂತ ಹೇಳ್ತಾರೆ. 2 ಅಕ್ಷೌಹಿಣಿ ಸೈನ್ಯ ಮತ್ತೆ ಕುರುರಾಜನ ವಿಭಾಗಕ್ಕೆ ಸೇರಿಕೊಳ್ತದೆ. ಒಟ್ಟು 11 ಅಕ್ಷೌಹಿಣಿ ಸೈನ್ಯಗಳು ಈತನ ಕಡೆಯಲ್ಲಿ ಸಜ್ಜಾಗಿದ್ದಾವೆ. ಇದಲ್ಲದೆ ಕೃಷ್ಣನ ಕಡೆಯಿಂದ ಬಂದ 10 ಕೋಟಿ ಸಂಖ್ಯೆಯ ನಾರಾಯಣಿ ಸೇನೆಯೂ ಕೂಡ ಜೊತೆಗಿದೆ. ಇವೆಲ್ಲ ಮತ್ತೆ ಸೇರಿದ ಅನೀಕಿನಿಗಳು ಇತ್ಯಾದಿಗಳು ಸೇರಿ ಅವನಿಗೆ ಅಲ್ಲಿದ್ದಂತಹ ಪ್ರದೇಶಗಳು ಸೇನೆಯನ್ನು ನಿಲ್ಲಿಸುವುದಕ್ಕೆ ಸಾಧ್ಯವಾಗಲಿಲ್ಲ. ಯಮುನಾ ತೀರದ ತನಕ ಸೇನೆಯನ್ನು ನಿಲ್ಲಿಸಿದ್ದ. ಆ ಸೇನೆಯನ್ನು ನೋಡಿಕೊಂಡು ನಮ್ಮ ದೃಪದ ಪುರೋಹಿತರು ಅಲ್ಲಿಗೆ ಬಂದರು. ದೃಪದ ಪುರೋಹಿತರು ಇಡೀ ಸೇನೆಯನ್ನು ನೋಡಿಕೊಂಡೇ ಬಂದರಂತೆ. ದಾರಿಯಲ್ಲಿ ಬರುವಾಗ ಸಂಧಾನಕ್ಕೋಸ್ಕರ ದೃಪದನಿಂದ ಕಳಿಸಲ್ಪಟ್ಟಂತಹ ಪುರೋಹಿತರು ಹಸ್ತಿನಾಪುರವನ್ನು ಪ್ರವೇಶಿಸಿದ್ದಾರೆ. ಸಭೆಯಲ್ಲಿ ಕೇವಲ ಕೌರವರು ಮಾತ್ರ ಇರುವುದಲ್ಲ, ಸೇನೆಗೋಸ್ಕರ ಅಂತ ಸೇರಲಿಕ್ಕೆ ಯಾರು ಬಂದಿದ್ದಾರೆ, ಭೂರಿಶ್ರವಸ್ಸು, ಶಲ್ಯ ಪ್ರಭೃತಿಗಳೆಲ್ಲ ಆ ಸಭೆಯಲ್ಲಿದ್ದಾರೆ. ಅಷ್ಟು ದೊಡ್ಡ ಸಭೆಯಲ್ಲಿ ಪುರೋಹಿತರು ಪ್ರವೇಶ ಮಾಡಿದ ಮೇಲೆ ಏನು ಬಂದಿದ್ದೀರಿ ಅಂತ ಕುಶಲ ಪ್ರಶ್ನೆಗಳೆಲ್ಲ ಆದ ಮೇಲೆ ತಮ್ಮ ವಿಚಾರವನ್ನು ಅವರು ಮಂಡಿಸಿದರು. ಏನು ಮಂಡಿಸಿದರು ಅಂತ ಹಿಂದೆ ಒಂದು ಸಲ ನಾನು ಹೇಳಿದ್ದೆ. ಪ್ರಮುಖವಾಗಿ ಅವರು ಮಂಡಿಸಿದ ವಿಷಯ, ಅವರು ಹೇಳ್ತಾರೆ, ಧೃತರಾಷ್ಟ್ರ ಮತ್ತು ಪಾಂಡು ಅಂತ 2 ಮಕ್ಕಳು ಅಂತ ಕಥೆ ಶುರು ಮಾಡೋದು. ಇವರು ಸಭೆಯಲ್ಲಿ ಇವ್ರದ್ದು ಉಪನ್ಯಾಸ ಪ್ರಾರಂಭ, ಅವರು ಶುರು ಮಾಡೋದು ಹಾಗೆ. ಆ 2 ಮಕ್ಕಳಿಗೂ ಕೂಡ ಸಮಾನವಾಗಿ ಆಸ್ತಿಯ ಭಾರ ಇದೆ. ಇಬ್ಬರಿಗೂ ಆಸ್ತಿಯಲ್ಲಿ ಅರ್ಹತೆ ಇಬ್ಬರಿಗೂ ಸಮಾನ. ಅವರಿಬ್ಬರೂ ಜೊತೆಗೇ ಇದ್ದು ಪಾಂಡುವಿನ ದಂಡಯಾತ್ರೆಯ ಬಲದಿಂದಾಗಿ ದೇಶ ವಿಸ್ತೃತವಾಯಿತು. ಆ ವಿಸ್ತೃತವಾದ ದೇಶವನ್ನೆಲ್ಲ ತಂದು ಅಣ್ಣನಿಗೆ ಒಪ್ಪಿಸಿದ್ದ. ಅಣ್ಣನ ಮೇಲೆ ಅಷ್ಟು ಪ್ರೀತಿಯುಳ್ಳಂತಹ ತಮ್ಮನಾದ ಪಾಂಡು. ಆದರೆ ಪಾಂಡುವೇ ಸಿಂಹಾಸನದ ಅಧಿಪ ಅಂತ ಹೇಳಿದ್ದವ ಹಿಂದಕ್ಕೆ ವಿಚಿತ್ರವೀರ್ಯ. ಆಗ ಭೀಷ್ಮರು ಕೂಡ ಅದನ್ನು ಅಂಗೀಕರಿಸಿ, ಆದರೆ ಪಾಂಡು ಕೇಳದೇ ಹೋದದ್ದರಿಂದ ಪಾಂಡುವಿನ ಒಂದು ಒತ್ತಾಯದ ಮೇರೆಗೆ ಅಣ್ಣನಾದಂತಹ ಧೃತರಾಷ್ಟ್ರನಿಗೆ ಕಿರೀಟವನ್ನಿಟ್ಟು ಪಾಂಡುವಿಗೂ ಅಂಥದೇ ಮತ್ತೊಂದು ಕಿರೀಟವನ್ನು ಭೀಷ್ಮಾಚಾರ್ಯರು ತಾವು ಇಟ್ಟಿದ್ದರು. ಆದ್ದರಿಂದ ಇಬ್ಬರಿಗೂ ಸಮಾನವಾಗಿ ಆಸ್ತಿ ಸಿಕ್ಕಿತ್ತು ಅಂತ. ಇಡೀ ಸಭೆ ಮಧ್ಯದಲ್ಲಿ ಬಹುಶಃ ಅವರು ಕೇಳ್ತಾರೆ, ಹೌದಲ್ವಾ ಅಂತ ಕೇಳ್ತಾರೆ. ಇವತ್ತಿನ ರಾಜಕಾರಣರ ಭಾಷಣದ ಹಾಗೆ ಎಲ್ಲರೂ ಹೌದು ಹೇಳ್ತಾರೆ. ಹೌದು, ನಮ್ಗೆ ಗೊತ್ತು ಕಥೆ ಅದೆಲ್ಲ ಅಂತ. ಇಬ್ಬರಿಗೂ ಸೇರಿದ್ದ ಆಸ್ತಿ. ಆಮೇಲೆ ಪಾಂಡವರಿಗೆ ಆಸ್ತಿ ಕೊಡಲಿಲ್ಲ. ಅವರಿಗೆ ಸಮಪಾಲು ಸಿಗಬೇಕಾದದ್ದು ಅನಿವಾರ್ಯವಾಗಿತ್ತು. ದುರ್ಯೋಧನನಿಗಿಂತ ಧರ್ಮಜ 1 ವರ್ಷಕ್ಕೆ ದೊಡ್ಡವನಾಗಿದ್ದ. 1 ವರ್ಷ 1 ದಿನ ಅವನು ದೊಡ್ಡವನಾಗಿದ್ದ. ಅಷ್ಟು ಲೆಕ್ಕಾಚಾರ ಹಿಡಿದು ಹೇಳ್ತಾರೆ, ಇಷ್ಟು ದೊಡ್ಡವನಾಗಿದ್ದ ಧರ್ಮರಾಜ, ಅವನಿಗೆ ಆಸ್ತಿ ಸೇರಬೇಕಿತ್ತು. ಆದರೆ ಕೊಡೋಣ ಅಂತ ಹೇಳಿದಂತಹ ಭೀಷ್ಮಾಚಾರ್ಯರ ಮಾತಿಗೂ ಕೂಡ ಸೊಪ್ಪು ಹಾಕದೆ ಅವರನ್ನು ಸುಡುವುದಕ್ಕೆ ಪ್ರಯತ್ನ ನಡೆಯಿತು. ಕಥೆ ಹೇಳಲಿಕ್ಕೆ ಶುರು ಮಾಡಿದರು. ಆವಾಗ ಕೆಲವರು ಹೇಳಿದರು, ಹಾಗಿಲ್ಲ ಅಂತ ಕೆಲವರು ಸಭೆಯಲ್ಲಿ. ಇಲ್ಲ, ನಾವೆಲ್ಲ ಸುಡಲಿಕ್ಕೆಲ್ಲ ಪ್ರಯತ್ನ ಪಡಲಿಲ್ಲ. ಈ ವಿಷಯ ದೃಪದನಿಂದ ಇಲ್ಲಿ ಸೇರಿರತಕ್ಕಂತಹ ವಿದುರನಿಂದ ಪ್ರಾರಂಭಿಸಿ ಕೊನೆಯಲ್ಲಿರತಕ್ಕಂತಹ ಲೋಕದ ಸಾಮಾನ್ಯ ರೈತರಿಗೂ ಕೂಡ ಈ ವಿಷಯ ಗೊತ್ತಿದೆ ಅಂತ ಪುರೋಹಿತರು ಹೇಳಿದರು. ಇದು ಎಲ್ರಿಗೂ ಗೊತ್ತಿರತಕ್ಕಂಥ ವಿಷಯ. ಅವರು ಇವರನ್ನು ತಗೊಂಡು ವಾರಣಾವತದಲ್ಲಿ ಸುಡುವುದಕ್ಕೋಸ್ಕರ ಪ್ರಯತ್ನ ಪಟ್ಟರು. ಅದಕ್ಕಿಂತ ಮುಂಚೆ ವಿಷವನ್ನು ಹಾಕಿ ಕೊಲ್ಲುವುದಕ್ಕೆ ಪ್ರಯತ್ನಿಸಿದರು. ಯಾವ್ಯಾವುದೋ ಮಾರ್ಗದಿಂದ ಅವರನ್ನು ಕೊಲ್ಲುವುದಕ್ಕೆ ಪ್ರಯತ್ನಿಸಿದರೂ ಆ ಭಗವಂತ ಅವರ ಕೈ ಬಿಡಲಿಲ್ಲ. ಆ ಕಾರಣದಿಂದ ಅವರು ಪಾಂಚಾಲ ದೇಶವನ್ನು ಸೇರಿದರು. ಪಾಂಚಾಲ ದೇಶದ ದೃಪದನ ಒಂದು ಸಹಕಾರ ಅವರಿಗೆ ಲಭಿಸಿತು. ಪಾಂಚಾಲದ ಸಹಕಾರ ಲಭಿಸಿದ್ದರಿಂದ ಹಸ್ತಿನಾವತಿ ಪುಡಿಯಾಗುತ್ತೆ ಅನ್ನುವ ಹೆದರಿಕೆ ಹಸ್ತಿನಾಪುರಕ್ಕೆ ಬಂತು. ಯಾಕಂದರೆ ಪಾಂಚಾಲವನ್ನು ಎದುರಿಸುವುದಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ ಅಂತ ಹಿಂದಿನ ಕಾಲದಿಂದಲೂ ಬಿಟ್ಟಿದ್ದವರು. ಆ ಕಾರಣದಿಂದ ಹೆದರಿದ ಈ ಧೃತರಾಷ್ಟ್ರ ಪ್ರಭೃತಿಗಳು ಅವರಿಗೆ ಇಂದ್ರಪ್ರಸ್ಥ, ಕಾಂಡವ ಪ್ರಸ್ಥವನ್ನು ಕೊಟ್ಟದ್ದು ಹೌದು. ಕೊಟ್ಟ ಮೇಲೆ ನಡೆದದ್ದೇನು? ಇಂದ್ರಪ್ರಸ್ಥ ನಿರ್ಮಾಣವಾಯಿತು. ವಿಶ್ವಕರ್ಮ ಮಯನಿಂದಾಗಿ ನಿರ್ಮಿತವಾದ ಅದ್ಭುತವಾದ ಸಭೆ.
ದಿಗ್ವಿಜಯ, ರಾಜಸೂಯ ಮಹಾಯಾಗ, ಆ ಮೂಲಕವಾಗಿ ಜರಾಸಂಧನ ಮರಣ, ತನ್ನಿಮಿತ್ತವಾಗಿ ಎಲ್ಲ ರಾಜಕುಮಾರರು ಕೂಡ ಇಲ್ಲಿಗೆ ತಂದು ಕಪ್ಪವನ್ನು ಒಪ್ಪಿಸಿದ್ದು. ಈ ಕುರುಜಾಂಗಲ ದೇಶ ವಿಸ್ತೃತವಾಗಿ ಬೆಳೆದದ್ದು ಧರ್ಮರಾಜನ ಕಾಲದಲ್ಲಿ. ಇದನ್ನು ಕಂಡಂತಹ ಈ ಹಸ್ತಿನಪುರದಲ್ಲಿ ಕುಮಾರರು ದಾಳಗಳನ್ನು ಹಾಕಿ ಅವರ ಆಸ್ತಿಯನ್ನು ಕದ್ದಿದ್ದಾರೆ ಅಂತ, ಕದ್ದಿದ್ದಾರೆ ಅನ್ನುವ ಶಬ್ದವನ್ನು ಹೇಳ್ತಾರೆ. ಬಹುಶಃ ಕೆಲವು ಕಡೆಯಿಂದ ಗಲಾಟೆ ಆಗಿರ್ತದೆ, ಕೆಲವು ಕಡೆಯಿಂದ ಚಪ್ಪಾಳೆ ಬಿದ್ದಿರ್ತದೆ. ಇವನಿಗೆ, ಈ ಭಾಷಣ ಮಾಡುವವನಿಗೆ ನಾವು ಹೇಳಿದ ದಾಳಗಳನ್ನು ಹಾಕಿ ಅದನ್ನು ಕದ್ದಿದ್ದಾರೆ. ಯಾವ ಶಾಸ್ತ್ರದಲ್ಲಿಯೂ ಕೂಡ ದಾಳಗಳ ಮೂಲಕ ಪಡೆದಂತಹ ಆಸ್ತಿ ತಮ್ಮದ್ದಾಗ್ತದೆ ಅನ್ನುವುದು ಇಲ್ಲ. ಧರ್ಮಶಾಸ್ತ್ರದಲ್ಲೂ ಇಲ್ಲ, ಕಾನೂನಿನಲ್ಲೂ ಇಲ್ಲ. ನ್ಯಾಯಾಂಗ ಮತ್ತು ಧರ್ಮಾಂಗ ಎರಡಕ್ಕೂ ವಿರುದ್ಧವಾದ ಕ್ರಮದಲ್ಲಿ ಆ ಆಸ್ತಿಯನ್ನು ಇವರು ಪಡೆದರೆ ಧರ್ಮರಾಜ ಅದನ್ನು ಒಪ್ಪಿಕೊಂಡ. ಯಾಕೆ? ಈ ನಮ್ಮ ಅಣ್ಣ ತಮ್ಮಂದಿರ ಗಲಾಟೆ ಊರಿನಲ್ಲೆಲ್ಲ ಗಲೀಜಾಗಬಾರದು ಅನ್ನುವ ದೃಷ್ಟಿಯಿಂದ ಆತ ಒಪ್ಪಿಕೊಂಡ. ಕೇವಲ ಮರ್ಯಾದೆಯನ್ನು ಉಳಿಸುವ ಕಾರಣದಿಂದ ಆತ ಒಪ್ಪಿಕೊಂಡವ ಏನನ್ನು ಒಪ್ಪಿಕೊಂಡೋ ಅಷ್ಟನ್ನೂ ಈಗ ನಿರ್ವಹಿಸಿದ್ದಾನೆ. 13 ವರ್ಷದ ತನ್ನ ಒಂದು ವ್ರತವನ್ನು, ಅಜ್ಞಾತವಾಸ ಮತ್ತು ವನವಾಸದ ವ್ರತವನ್ನು ಸಂಪೂರ್ಣಗೊಳಿಸಿದ್ದಾನೆ. ಸಂಪೂರ್ಣಗೊಳಿಸಿದಾಗ ನಿಮಗೆ ಸಲ್ಲಬೇಕಾದಂತಹ ಆಸ್ತಿ ಪುನರ್ದೀಯಮಾನವಾಗ್ತದೆ ಅಂತ ಅವತ್ತು ಸಂಕಲ್ಪಿಸಿದ್ದೀರಿ. ಆ ಕ್ಷಣದಲ್ಲಿ ಅವರಿಗೆ ಕೊಡಬೇಕಿತ್ತು, ಕೊಟ್ಟಿಲ್ಲ, ಹಾಗಾಗಿ ನಾನು ಬಂದಿದ್ದೇನೆ ಅಂತ ಇವರು ಬಂದದ್ದರ ಬಗ್ಗೆ ಇಷ್ಟು ಉಪಪಾದನೆ ಮಾಡಿದರು ಪುರೋಹಿತರು. ಅವ್ರು ಹೇಳಿದ್ದು ಚೆನ್ನಾಗಿದೆ ಅಂತ ಆ ಕಡೆ ಭೀಷ್ಮ ದ್ರೋಣಾದಿಗಳೆಲ್ಲ ತಲೆ ಅಲುಗಾಡಿಸಿದಂತೆ. ದೃಪದ ಅಂತೂ ಚಪ್ಪಾಳೆ ತಟ್ಟಿ ಕುಣಿದಾಡಿಬಿಟ್ಟ, ಸರಿಯಾಗಿ ಹೇಳಿದ್ದಾನೆ. ಯಾಕಂದರೆ ನಮ್ಮವರ ಮುಂದೆ ಹೇಳಿದರೆ ಎಲ್ರಿಗೂ ಗೊತ್ತಿದ್ದದ್ದೇ, ಇದು ಹಾಗಲ್ಲ. ಎಲ್ಲ ಊರಿನ ಜನ ಸೇರಿದ್ದಾರೆ ಇವತ್ತು, ಯಾರ್ಯಾರು ಸಹಕಾರಕ್ಕೆ ಅಂತ ಬಂದಿದ್ದಾರೆ ಅವರಿಗೆಲ್ಲ ವಿಷಯ ಗೊತ್ತಾಗಿಬಿಟ್ಟಿದೆ. ನಾಳೆ ದುರ್ಯೋಧನನ ಪಕ್ಷದಲ್ಲಿದ್ದವರು ಹೋರಾಡುವುದಾದರೂ ಕೂಡ ನಾವಿಷ್ಟು ಕೆಟ್ಟ ಪಕ್ಷದಲ್ಲಿ ಹೋರಾಡ್ತಾ ಇದ್ದೇವಲ್ವ, ಸರಿ ಇಲ್ಲವಲ್ಲ ಅಂತ ಅವರ ಒಳಗಿನ ಮನಸ್ಥೈರ್ಯವನ್ನು, ಧಾರ್ಮಿಕವಾದಂತಹ ಶಕ್ತಿಯನ್ನೇ ಕುಗ್ಗಿಸಿ ಹಾಕುವ ರೀತಿಯಲ್ಲಿ ಪುರೋಹಿತರು ಉಪಪಾದನೆ ಮಾಡಿದರು. ಇಷ್ಟು ಉಪಪಾದನೆ ಮಾಡಿ ಅವರು ಹೇಳ್ತಾರೆ, ಈಗ ನೀವು ರಾಜ್ಯ ಕೊಡತಕ್ಕದ್ದು, ಕೊಡಲೇಬೇಕು, ಅದು ಧರ್ಮ. ಕೊಡುವುದಿಲ್ಲ ಅಂತ ಹಠ ಹಿಡಿಯುವುದಾದರೆ ಈ ವಂಶ ಉಳಿಯುವುದಿಲ್ಲ. ಅರ್ಜುನ, ಭೀಮಸೇನ ಇಬ್ಬರು ಸಾಕು, ಆದರೆ ಅಲ್ಲಿ ಸಾತ್ಯಕಿ ಇದ್ದಾನೆ. ಭಗವಂತ ಶ್ರೀಕೃಷ್ಣ ಅರ್ಜುನನ ರಥದಲ್ಲಿ ಕೂತು ಬಿಟ್ಟಿದ್ದಾನೆ. ಕೃಷ್ಣಶ್ಚ, ಒಂದೇ ರಥದಲ್ಲಿ ಇಬ್ಬರು ಕೃಷ್ಣರು ನಿಂತು ಹೋರಾಡತಕ್ಕಂಥ ಒಂದು ಸನ್ನಿವೇಶ ಬಂದುಬಿಟ್ಟಿದೆ. ಅವರಿಬ್ಬರು ರಥದಲ್ಲಿದ್ದಾರೆ ಅಂತ ಹೇಳಿದರೆ ಪ್ರಪಂಚ ಯಾವುದು ಕೂಡ ಎದುರಿಸುವುದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನೀವು ಸಾಯುವುದಕ್ಕಿಂತ ಮುಂಚೆ ನಾವು ಬದುಕಬೇಕು ಅಂತ ಆಲೋಚನೆ ಮಾಡಿ ಅಂತ ಹೇಳಿದರು. ತಾವು ತಮ್ಮ ಆಸನದಲ್ಲಿ ಬಂದು ಕೂತರು. ಇಡೀ ಸಭೆ ಸ್ತಬ್ಧವಾಗಿದೆ. ಭೀಷ್ಮಾಚಾರ್ಯರು ಎದ್ದು ನಿಂತರಂತೆ. ಯಾಕಂದರೆ ಯಾರು ಮಾತಾಡ್ತಾ ಇಲ್ಲ. ನಿಜವಾಗಿ ಧೃತರಾಷ್ಟ್ರ ಮಾತಾಡಬೇಕು, ಅದಕ್ಕೆ ಉತ್ತರ ಕೊಡಬೇಕು. ಇದು ಸಂಧಾನಕ್ಕೋಸ್ಕರ ಬಂದ ವ್ಯಕ್ತಿ, ಸಂಧಾನವನ್ನು ಹೇಳುವುದು ರಾಜನಲ್ಲಿ. ಆದರೆ ಇಡೀ ಸಭೆಯಲ್ಲಿ ನಿರೂಪಿಸಿದಂಥ ವಿಷಯಕ್ಕೆ ರಾಜ ಉತ್ತರಿಸಬೇಕು. ರಾಜ ಮಾತಾಡ್ತಾ ಇಲ್ಲ. ಭೀಷ್ಮರು ಎದ್ದು ಪುರೋಹಿತರ ಹತ್ರ ಹೇಳಿದರು, ತುಂಬ ಸಂತೋಷದ ವಿಷಯ ಏನು ಅಂದರೆ ಪಾಂಡವರು ಇನ್ನೂ ಬದುಕಿದ್ದಾರೆ ಅನ್ನುವ ವಿಷಯವನ್ನು ಇವತ್ತು ಉದ್ಘೋಷಿಸಿದ್ದೀರಿ. ದಿಷ್ಟ್ಯಾ ಜೀವಂತಿ ಪಾಂಡವ. ಅಬ್ಬ, ತುಂಬ ಸಂತೋಷವಾಯಿತು. ಇವರು ಒಂದೊಂದು ಮಾತು ಹೇಳುವಾಗಲೂ ಸಭೆ ಚಪ್ಪಾಳೆ ಹೊಡಿತದೆ. ದುರ್ಯೋಧನ ಕರ್ಣ ಪ್ರಭೃತಿಗಳಿಗೆ ಎದೆಗೆ ಕಾವಲಿ ಇಟ್ಟ ಹಾಗೆ ಆಗ್ತಾ ಇದೆ. ಪಾಂಡವರು ಬದುಕಿರುವುದು ಮಾತ್ರ ಅಲ್ಲ, ಇವತ್ತು ಉಪಪ್ಲಾವ್ಯ ನಗರದಲ್ಲಿ ವಿರಾಟನ ಸಂಬಂಧಿಗಳಾದರೂ ಇದು ಇನ್ನಷ್ಟು ಸಂತೋಷದ ವಿಷಯ. ದೃಪದ ಸ್ವತಃ ಅವರ ಉತ್ಕರ್ಷದ ಜವಾಬ್ದಾರಿಯನ್ನು ತಾನು ಹೊತ್ತು ತಮ್ಮ ಪುರೋಹಿತರನ್ನೇ ಇಲ್ಲಿ ಕಳಿಸಿದ್ದಾರೆ ಅನ್ನುವುದು ನಮಗೆ ಇನ್ನಷ್ಟು ಸಂತೋಷದ ವಿಷಯ ಅಂತ ಭೀಷ್ಮಾಚಾರ್ಯರು ಹೇಳಿದರು. ಮುಂದೇನು ಹೇಳ್ತಾರೆ ಅಂತ ಎಲ್ರಿಗೂ ಕುತೂಹಲ. ಆಮೇಲೆ ಮುಂದುವರಿಸಿದರು, ನೀವು ಹೇಳಿದ ವಿಷಯ ತುಂಬ ಚೆನ್ನಾಗಿತ್ತು, ಆದರೆ ನೀವು ತುಂಬ ಕಟುವಾಗಿ ಹೇಳಿದ್ರಿ ಅಂತ ಹೇಳಿದ್ರಿ. ಹೇಳಿದ ವಿಷಯ ಚೆನ್ನಾಗಿತ್ತು, ಆದರೆ ನೀವು ಬ್ರಾಹ್ಮಣರಲ್ವ, ಹಾಗೆ ಹೇಳಿದ್ದೀರಿ ಅಂತ ಒಂದು ಬ್ರಾಹ್ಮಣರಿಗೆ ಒಂದು ಟಾಂಟಿಟ್ರು. ಬ್ರಾಹ್ಮಣ್ಯಾದಿತಿ ನ ಸಂಶಯ ಅಂತ. ನೀವು ಹೇಳಿದ್ದು ವಿಷಯ ಎಲ್ಲ ಸರಿಯಾಗಿಯೇ ಇದೆ, ಆದರೆ ಖಂಡಿತವಾದಿ ಲೋಕವಿರೋಧಿ ಅಂತ ಲೋಕದಲ್ಲಿ ಒಂದು ಗಾದೆ ಇದೆ. ಕಂಡದ್ದನ್ನು ಕಂಡ ಹಾಗೆ ಹೇಳಿದರೆ ಕೆಂಡದಂಥ ಕೋಪ ಅಂತ. ಈ ಸಭೆಯಲ್ಲಿದ್ದ ಕೆಲವರಿಗೆಲ್ಲ ಕೋಪ ಬರುವ ಹಾಗೆ ನೀವು ಹೇಳಿದಿರಿ. ಹೇಳುವುದನ್ನು ಎರಡು ರೀತಿಯಲ್ಲಿ ಹೇಳಲಿಕ್ಕೆ ಆಗ್ತದೆ. ಚೂರು ಕೋಪ ಬರದೇ ಇರುವ ಹಾಗೆ, ತಣ್ಣಗೆ ಇರುವ ಹಾಗೆ, ಅದೇ ಸತ್ಯವನ್ನು ಹೇಳುವುದಕ್ಕೂ ಅವಕಾಶ ಇದೆ. ಇಲ್ಲ, ಇದ್ದಕ್ಕಿದ್ದ ಹಾಗೆ ನೆತ್ತಿಗೆ ಪಿತ್ತ ಏರುವುದಕ್ಕೆ ಆಗುವ ಹಾಗೂ ಹೇಳಲಿಕ್ಕೆ ಬರ್ತದೆ. ನೀವು ಆ ಎರಡನೇ ಮಾರ್ಗವನ್ನು ಅನುಸರಿಸಿಕೊಂಡು ಹೇಳಿದ್ದೀರಿ. ಬಹುಶಃ ಉದ್ದೇಶಪೂರ್ವಕವಾಗಿ ಹಾಗೆ ಹೇಳಿದ್ದೀರಿ ಅಂತ ನಾನು ಭಾವಿಸ್ತೇನೆ. ಆದರೆ ನಾವು ಅದರಲ್ಲಿದ್ದ ಕೋಪ, ಕ್ರೋಧ, ಆ ವಿಷಯಗಳನ್ನು ಯಾವುದನ್ನು ಸ್ವೀಕಾರ ಮಾಡುವುದಿಲ್ಲ. ಪಾಂಡವರು ರಾಜ್ಯಕ್ಕೆ ಅರ್ಹರು ಅನ್ನೋದು ನಮಗೆಲ್ಲ ಸಮ್ಮತವಾದಂತಹ ವಿಷಯ. ಅದರ ಜೊತೆಗೆ ಪಾರ್ಥ, ಭೀಮಸೇನ ಅವರಿಬ್ಬರು ಇರತಕ್ಕಂತಹ ಸೇನೆಯಲ್ಲಿ ಪಾರ್ಥನ ರಥದಲ್ಲಿ ಸ್ವತಃ ಭಗವಂತ ಶ್ರೀಕೃಷ್ಣ ಕೂಡ್ತಾನೆ ಅಂತಾದರೆ ಆ ಸೇನೆಯ ಮುಂದೆ ನಮ್ಮ ಈ ಮಕ್ಕಳು ಕರ್ಣಪ್ರಭೃತಿಗಳು ಮುಂದೆ ನಿಂತರೆ ನಿಮಿಷ ಮಾತ್ರದಲ್ಲಿ ಭಸ್ಮವಾಗಿ ಹೋಗ್ತಾರೆ ಅನ್ನುವುದರಲ್ಲೂ ಸಂಶಯ ಇಲ್ಲ. ಆದ್ದರಿಂದ
ನೀವು ಹೇಳಿದ ವಿಷಯವನ್ನೆಲ್ಲ ನಾವು ಒಪ್ಪಿದ್ದೇವೆ ಅಂತ ಹೇಳ್ತಾ ಇರುವ ಹಾಗೆ ಇಲ್ಲಿ ಒಬ್ಬರ ಮುಖ ಒಬ್ಬರು ನೋಡ್ತಾ ಇದ್ದಾರೆ ಕರ್ಣಪ್ರಭೃತಿಗಳು. ದುರ್ಯೋಧನನ ಮುಖ ನೋಡಿದ ಕರ್ಣ, ದುರ್ಯೋಧನ ಕಣಸನ್ನೆ ಮಾಡಿದ, ಕರ್ಣ ಎದ್ದು ಈ ಅಜ್ಜನಿಗೆ ಇದೊಂದು ಬಿಟ್ಟರೆ ಬೇರೆ ಮಾತಾಡ್ಲಿಕ್ಕೆ ಬರುವುದಿಲ್ಲ ಅಂತ ಶುರು ಮಾಡಿದ. ಅರ್ಜುನನನ್ನು ನಮ್ಮ ಮುಂದೆ ಹೊಗಳುವುದು ಈ ಅಜ್ಜ. ಅರ್ಜುನನಿಗಿಂತ ಶ್ರೇಷ್ಠವಾದ ಒಂದು ವ್ಯಕ್ತಿತ್ವ ನಮ್ಮ ಸಭೆಯಲ್ಲಿ ಆತನಿಗೆ ಕಾಣಿಸುವುದಿಲ್ಲ. ಎಂಥೆಂಥವರಿದ್ದಾರೆ ಅಂತ ಭೂರಿಶ್ರವಸನನ್ನು ತೋರಿಸಿ ಹೇಳ್ತಾನೆ. ಇಂಥವರೆಲ್ಲ ಇದ್ದಾರೆ, ಅರ್ಜುನ ತೃಣ ಸದೃಶ ಇಂಥವರ ಮುಂದೆ. ಆ ಶಸ್ತ್ರವನ್ನು ಹಿಡಿಯದೇ ಇರತಕ್ಕಂಥ ಕೃಷ್ಣನನ್ನು ಹೊಗಳ್ತಾ ಇದ್ದಾರೆ ಇವರು ಹರಿಕಥೆ ಮಾಡುವುದಕ್ಕೆ ಹೋಗಬೇಕಷ್ಟೇ, ದೇವರ ಭಕ್ತಿ ಅಂತ ಹೇಳಿ. ಈ ಯುದ್ಧ ನಮ್ಮ ಈ ಹಸ್ತಿನಪುರಕ್ಕೆ ಸಂಬಂಧಪಟ್ಟಂತಹ ಗಾಂಭೀರ್ಯ ಘನತೆ ಅದು ಯಾವುದೂ ಇವರಲ್ಲಿ ಕಾಣಿಸುವುದಿಲ್ಲ ಅಂತ ಭೀಷ್ಮರನ್ನು ಸಭೆಯಲ್ಲಿ ಬೈದು ಹೇಳ್ತಾನೆ, ಈ ಪಾಂಡವರು ತಮ್ಮ ವ್ರತವನ್ನು ಅನುಸರಿಸಿ ಕಾಡಿಗೆ ಹೋದವರು, ಮೊನ್ನೆ ನಮಗೆ ಸಿಕ್ಕಿಬಿದ್ದದ್ರಿಂದ ಮತ್ತೆ ವನವಾಸಕ್ಕೆ ಹೋಗುವ ಅನಿವಾರ್ಯತೆ ಇದೆ. ವನವಾಸಕ್ಕೆ ಹೋಗಿ ಮತ್ತೆ ಸಾಧ್ಯವಾದರೆ ಬಂದು ನಮ್ಮ ಹತ್ರ ಕೇಳಲಿ. ಈಗ ಬಂದು ಕೇಳ್ತಾ ಇದ್ದಾರೆ ಅಂದರೆ ಏನರ್ಥ? ಇದು ಧರ್ಮರಾಜ ಕೇಳುವುದಲ್ಲ. ನೋಡಿ, ಮೊನ್ನೆ ತೀರ್ಮಾನ ಆಗಿ ಹೋಗಿತ್ತು, ಅವರದು ವರ್ಷ ಮುಗಿದಿತ್ತು, ಈ ಸಮಸ್ಯೆ ಇಲ್ಲ ಅಂತ. ಆದರೆ ಕರ್ಣನ ಹೊಟ್ಟೆಯಲ್ಲಿ ಅದೇ ವಿಷಯ ಇದು ಮಾತಾಡುವುದಕ್ಕೊಂದು ವಿಷಯ ಅಷ್ಟೇ. ಹೇಳಿದೆ, ಇವರು ಮತ್ತೆ ಕಾಡಿಗೆ ಹೋಗಬೇಕು, ಈಗ ಬಂದು ಕೇಳುವುದಕ್ಕೆ ಧರ್ಮರಾಜ ಈ ರೀತಿ ಕೇಳುವುದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅವ ಧರ್ಮರಾಜ. ಇದು ಯಾರ್ದು ಕೆಲಸ? ಇದು ಪಾಂಚಾಲ ದೇಶದ ಕೆಲಸ, ದೃಪದನ ಕೆಲಸ. ನಮಗೆ ಮೊದಲೇ ಆಗದೇ ಇದ್ದಂತಹ ದೃಪದ ತನ್ನ ಪುರೋಹಿತರನ್ನು ಕರೆಸಿ ನಮ್ಮ ರಾಜ್ಯವನ್ನು ಕೇಳ್ತಾನೆ ಅಂತೇಳಿದರೆ ಅವರಿಗೆ ಹೆದರಿಕೊಂಡು ನಾವು ರಾಜ್ಯವನ್ನು ಕೊಡಬೇಕಾ? ಯಾವ ಕ್ಷಣಕ್ಕೂ ನಾವು ರಾಜ್ಯವನ್ನು ಬಿಟ್ಟು ಕೊಡುವುದಕ್ಕೆ ಸಾಧ್ಯ ಇಲ್ಲ. ಅಂಥಿದ್ದು ಅಧರ್ಮದಿಂದ ಅವರು ರಾಜ್ಯವನ್ನು ಪಡಿಬೇಕು ಅಂತ ಬಯಸುವುದಾದರೆ ನಮ್ಮ ಬಿಲ್ಲು ಕತ್ತಿಗೆ ಮುಂದಾಗಿ ತಲೆ ಕೊಟ್ಟು ಸಾಯಲಿ ಅಂತ ಇಷ್ಟು ಹೇಳಿದಾಗ ಭೀಷ್ಮಾಚಾರ್ಯರು ನಗ್ತಾರೆ, ಕೂತ್ಕೊಂಡೆ. ಅವರು ಎದ್ದು ನಿಂತು ಮಾತಾಡೋದಿಲ್ಲ. ಈ ಹುಡುಗರು ನಿಂತುಕೊಂಡು ಮಾತಾಡಿದ್ದಕ್ಕೆ ದೊಡ್ಡವರೆಲ್ಲ ಎದ್ದು ನಿಂತು ಮಾತಾಡಬಾರ್ದು. ಅವ್ರು ಕೂತ್ಕೊಂಡೇ ಹೇಳ್ತಾರೆ, ಅಲ್ಲ ಮೊನ್ನೆ ಪೆಟ್ಟಿದಿಂದದ್ದು ಯಾರು ಅರ್ಜುನನ ಹತ್ರ ಅಂತ ಕೇಳಿದರು. ತೃಣ ಸದೃಶ ಅಂತ ಹೇಳ್ತೀಯಲ್ಲ, ಮೊನ್ನೆ ನಾವು ಯಾರೂ ಅವನನ್ನು ಎದುರಿಸಲಿಕ್ಕಾಗದೆ ಓಡಿಕೊಂಡು ಬಂದಿದ್ದೇವೆ ಹಿಂದೆ. ಅದರಲ್ಲಿ ಪ್ರಧಾನವಾಗಿ ಕರ್ಣನೇ 3 ಬಾರಿ ಅವನ ಜೊತೆಗೆ ಸೋತು ಓಡಿ ದೂರಕ್ಕೆ ಹೋಗಿ ಮತ್ತೆ 4 ಜನರನ್ನು ಸೇರಿಸಿ ಷಡ್ರಥರು ಏಕಕಾಲದಲ್ಲಿ ನಿಂತು ಹೋರಾಡಿದರೂ ಕೂಡ ಅವನನ್ನು ಎದುರಿಸುವುದಕ್ಕಾಗಲಿಲ್ಲ. ಇಂಥದ್ದು ಮಾತಾಡ್ತಾನಲ್ಲ ಈ ಕರ್ಣ, ಏನು ಬುದ್ಧಿಗೆಟ್ಟಿದೆಯಾ ಅಂತ ಕೇಳಿದರು. ಆವಾಗ ಧೃತರಾಷ್ಟ್ರನಿಗೆ ಅರ್ಥ ಆಯಿತು, ಇನ್ನು ಈ ಪುರೋಹಿತರ ಮುಂದೆ ನಮ್ಮ ಮರ್ಯಾದೆ ಹೋಗ್ತದೆ ಅಂತ ಗೊತ್ತಾಯಿತು. ಧೃತರಾಷ್ಟ್ರ ಮಾತಾಡ್ತಾನೆ, ದ್ರೋಣಾಚಾರ್ಯರು ಹೇಳಿದ್ದು ತುಂಬ ಚೆನ್ನಾಗಿದೆ, ಸರಿಯಾಗಿಯೇ ಭೀಷ್ಮಾಚಾರ್ಯರು ಬಹಳಷ್ಟು ಸರಿಯಾಗಿಯೇ ಹೇಳಿದ್ದಾರೆ. ಈ ಕರ್ಣನಿಗೆ ಬುದ್ಧಿ ಇಲ್ಲ, ಸುಮ್ಮನೆ ಕೂತ್ಕೋ ಅಂತ ಅವನಿಗೆ ಬೈದರಂತೆ. ಅವಭರ್ತ್ಸ್ಯತು ರಾಧೇಯಂ, ರಾಧೇಯನನ್ನು ಬೈದು ಕೂಡಿಸಿದಂತೆ ಧೃತರಾಷ್ಟ್ರ. ಸುಮ್ಮನೆ ಕೂತ್ಕೋ, ಆಮೇಲೆ ಏನಿದ್ರು ಒಳಗೆ ಮಾತಾಡು ಅಂತ ಅರ್ಥ. ಇಲ್ಲೆಲ್ಲ ಅದೆಲ್ಲ ದೊಡ್ಡವರ ಮುಂದೆ ಅಂತ ಅದೆಲ್ಲ ಮಾತಾಡಬಾರ್ದು, ನನಗೆ ಅಭಿಮತವಾದದ್ದನ್ನು ನೀನು ಮಾತಾಡಿರ್ಬೋದು, ಆದರೆ ಇಲ್ಲಿ ಮಾತಾಡುವುದಲ್ಲ ಅಂತ ಅವನನ್ನು ಕೂಡಿಸಿದ. ಭೀಷ್ಮರನ್ನು ಹೊಗಳಿದ. ಆಮೇಲೆ ಪುರೋಹಿತರ ಹತ್ರ ಹೇಳಿದ, ನಮ್ಮಲ್ಲೇನೋ ಸ್ವಲ್ಪ ಚರ್ಚೆಯ ವಿಷಯ ಇದೆ ಈ ವಿಷಯದಲ್ಲಿ, ಆದರೆ ಪಾಂಡವರಿಗೆ ಒಳ್ಳೆಯದಾಗಲೇಬೇಕು, ಅವರಿಗೆ ಕೊಡಬೇಕಾದದ್ದನ್ನು ಕೊಡಲೇಬೇಕು. ಅವರಿಗೆ ಮಾತ್ರ ಒಳ್ಳೆಯದಾಗುವುದಲ್ಲ, ನನ್ನ ಮಕ್ಕಳಿಗೂ ಲೋಕಕ್ಕೂ ಕ್ಷೇಮ ಆಗಬೇಕು, ಯುದ್ಧದಿಂದ ಹಾನಿ ಆಗಬಾರ್ದು. ಅದಕ್ಕೋಸ್ಕರ ಏನು ಮಾಡಬೇಕು ಅನ್ನೋದನ್ನು ನಾನು ಮಂತ್ರಾಲೋಚನೆ ಮಾಡಿ ನಮ್ಮ ರಾಯಭಾರಿ ಸಂಜಯನ ಮೂಲಕವಾಗಿ ನಿಮಗೆ ಹೇಳಿ ಕಳಿಸ್ತೇನೆ. ಸದ್ಯಕ್ಕೆ ತಾವು ಇಲ್ಲಿಯ ಉಪಚಾರಗಳನ್ನೆಲ್ಲ ಸ್ವೀಕಾರ ಮಾಡಿ ಈಗಲೇ ಹೊರಡಬಹುದು ಅಂತ ಮೊದಲು ಸಭೆಯಿಂದ ಅವರನ್ನು ಕಳಿಸಿಕೊಟ್ಟ. ಹೋಗಿ ಅವರಿಗೆ ಊಟೋಪಚಾರಗಳನ್ನೆಲ್ಲ ಮಾಡಿಸಿ ಅವರನ್ನು ಸಾಗ ಹಾಕಿದ. ಪುರೋಹಿತರು ಉಪಪ್ಲಾವ್ಯದ ಕಡೆಗೆ ಹಿಂತಿರುಗಿದರು. ಅದೇ ಸಭೆ ಮುಂದುವರಿಯಿತು, ಅಲ್ಲಿಗೆ ಸಭಾ ವಿಸರ್ಜನೆ ಆಗಲಿಲ್ಲ. ಪುರೋಹಿತರನ್ನು ಕಳಿಸಿದ ಮೇಲೆ ಆ ಸಭೆಗೆ ಸಂಜಯನ ಆಹ್ವಾನವಾಯಿತು. ಸಭೆಯಲ್ಲೇ ಸಂಜಯ ಇದ್ದಾನೆ. ಸಂಜಯನನ್ನು ಕರೆದು ಮುಂದೆ ನಿಲ್ಲಿಸಿಕೊಂಡು, ಸಂಜಯ ಯಾರು? ಧೃತರಾಷ್ಟ್ರನ ಸೂತ, ಆತನ ರಥವನ್ನು ಓಡಿಸತಕ್ಕಂತಹ ಸಾರಥಿ. ಧೃತರಾಷ್ಟ್ರನಿಗೆ ಬರೀ ಸಾರಥಿ ಅಲ್ಲ, ಧೃತರಾಷ್ಟ್ರನಿಗೆ ಬುದ್ಧಿವಂತಿಕೆಯಲ್ಲಿ ದೊಡ್ಡವ. ಸಾಮಾನ್ಯವಾಗಿ ರಥಿಕನಿಗೆ ಸಾರಥಿಯಾಗುವವ ಅವನಿಗಿಂತ ಅಭ್ಯಧಿಕನಾಗಿರಬೇಕು ಅಂತ ರಾಜ್ಯಶಾಸ್ತ್ರ ಹೇಳ್ತದೆ, ಅರ್ಥಶಾಸ್ತ್ರ ನಿರೂಪಣೆ ಮಾಡ್ತದೆ. ರಥಿನಃ ಅಭ್ಯಧಿಕಃ ಪುರುಷಃ ಭವೇದ್ವೈ ರಥಸಾರಥಿ ಅಂತ. ರಥದ ಸಾರಥಿ ಆಗಬೇಕಾದರೆ ರಥಿಗಿಂತ ಅಭ್ಯಧಿಕನಾಗಿರಬೇಕು ಅನ್ನೋದು ನಿಯಮ. ಆ ರೀತಿಯ ಬೌದ್ಧಿಕ ಬಲ ಅದು ಸಂಜಯನಲ್ಲಿ ಉಂಟು. ಆದ್ದರಿಂದಲೇ ವೇದವ್ಯಾಸರು ಹೇಳುವಾಗ ಮಹಾಭಾರತದ ಸೂಕ್ಷ್ಮ ವಿಷಯಗಳನ್ನು ನಾನು ಶುಕ ಅರ್ಥ ಮಾಡಿಕೊಂಡಿದ್ದೇವೆ, ಸಂಜಯನಿಗೆ ಅರ್ಥ ಆಗಿದೆಯೋ ಇಲ್ಲೋ ಅಂತ. ಸಂಜಯನಿಗೆ ಅಷ್ಟು ದೊಡ್ಡ ಸ್ಥಾನ ಕೊಡ್ತಾರೆ ಅವರು. ಅಹಂ ವೇದ್ಮಿ ಶುಕೋ ವೇತ್ತಿ ಸಂಜಯೋ ವೇತ್ತಿವಾನವ ಅಂತ. ಸಂಜಯನಿಗೆ ಅಷ್ಟು ಮಹತ್ವ ಇದೆ. ಅದೇ ಸಂಜಯ ಮುಂದಕ್ಕೆ ಇಡೀ ಕುರುಕ್ಷೇತ್ರದ ಯುದ್ಧವನ್ನು ಕಣ್ಣಾರೆ ಕಂಡು ಅದನ್ನು ಧೃತರಾಷ್ಟ್ರನಿಗೆ ವರ್ಣನೆ ಮಾಡುವ ಕೆಲಸವನ್ನು ಕೈಗೊಳ್ಳುತ್ತಾನೆ. ಶ್ರೀಮದ್ ಭಗವದ್ಗೀತೆಯನ್ನು ಕೃಷ್ಣ ಏನು ಉಪದೇಶಿಸಿದ ಅಷ್ಟೂ ಉಪದೇಶವನ್ನು ಸಂಜಯನೂ ಕೂಡ ಭಗವಂತನ ಮೂಲಕವೇ ಪಡೆದಿದ್ದ. ಅಷ್ಟು ದೊಡ್ಡ ಜ್ಞಾನದ ಎತ್ತರ ಇರತಕ್ಕಂತಹ ಸಂಜಯ
ಅವ ಸೂತ, ರಥವನ್ನು ಓಡಿಸ್ತಕ್ಕಂಥ ವ್ಯಕ್ತಿ, ಆದರೆ ಮಂತ್ರಿ ಆಗುವುದಕ್ಕೆ ಯೋಗ್ಯ. ವಿದುರ ಹೇಗೆ ಮಂತ್ರಿಯ ಸ್ಥಾನದಲ್ಲಿದ್ದು ಧೃತರಾಷ್ಟ್ರನಿಗೆ ಮಾರ್ಗದರ್ಶನ ಮಾಡ್ತಾ ಇದ್ದನೋ ಹಾಗೆಯೇ ಮಾರ್ಗದರ್ಶನ ಮಾಡ್ತಾ ಇದ್ದ ಮತ್ತೊಬ್ಬ ವ್ಯಕ್ತಿ ಅಂದರೆ ಸಂಜಯ. ಆತನನ್ನು ಕರೀತಾನೆ. ಕರೆದು ಅವನ ಹತ್ರ ಇವನದ್ದು ಉಪನ್ಯಾಸ. ನಿಜವಾಗಿ ನಾನು ಉಪನ್ಯಾಸ ಮಾಡಲಿಕ್ಕೆ 2 ಗಂಟೆ ಆಗುವಷ್ಟು ಉಂಟದು. ಇವನು ಅವನ ಮುಂದೆ ಹೇಳುವುದು, ಸಭೆಯಲ್ಲೇ ಹೇಳುವುದು ಏನು, ಪಾಂಡವರನ್ನು ಹೊಗಳುವುದು, ದುರ್ಯೋಧನನ್ನು ಬೈಯೋದು. ಧೃತರಾಷ್ಟ್ರ ಅಂದರೆ ಏನು ಅಂತ ಅರ್ಥ ಆಗಬೇಕಾದ್ರೆ ನಮಗೆ ಯುದ್ಧ ಮುಗಿದ ಮೇಲೆಯೇ ಅರ್ಥ ಆಗೋದು, ಅಲ್ಲಿ ತನಕ ಅರ್ಥ ಆಗೋದಿಲ್ಲ. ಅಲ್ಲಿ ತನಕ ಹೀಗೆ ಅನರ್ಥ ಆಗ್ತಾ ಹೋಗ್ತಾ ಇರ್ತದೆ. ಧೃತರಾಷ್ಟ್ರ ಹೇಳ್ತಾನೆ, ಎಂಥ ಪಾಂಡವರು ಅಂತ ಕಣ್ಣಲ್ಲಿ ನೀರು ಬರ್ತದೆ, ಬಟ್ಟೆಯಲ್ಲಿ ಕಣ್ಣು ಒರೆಸಿಕೊಳ್ತಾನೆ, ಎಷ್ಟು ಕಷ್ಟಪಟ್ಟರು ಅಂತ ಹೇಳ್ತಾನೆ, ಮತ್ತೆ ಅಳ್ತಾನೆ, ಮತ್ತೆ ಕಣ್ಣು ಒರೆಸ್ತಾನೆ. ಅಂತೂ ಸಭೆಯಲ್ಲಿ ನಮ್ಮ 90 ವರ್ಷದ ರಾಜಕಾರಣಿಗಳು ಈ ಕರ್ನಾಟಕದಲ್ಲಿ ಹೇಗೆ ಮಾಡ್ತಾರೋ ಹಾಗೆ ಮಾಡ್ತಾ ಇದ್ದ ಇವ. ಒಮ್ಮೆ ಅಳುವುದೇನು, ಒಂದು ಸಲ ತಲೆ ಎತ್ತುವುದೇನು, ಆ ರೀತಿಯಲ್ಲೇ ಮಾಡ್ತಾ ಇದ್ದಾನೆ. ಅಷ್ಟು ಅತ್ತ ಮೇಲೆ ಹೇಳ್ತಾನೆ, ಪಾಂಡವರಲ್ಲಿ ಒಂದು ಬಾರಿಯೂ ನಾನು ಇಷ್ಟೂ ಕೂಡ ದೋಷವನ್ನು ಕಾಣಲಿಲ್ಲ. ಅದಕ್ಕೆ ಪ್ರಧಾನ ಕಾರಣ ಯಾರು ಅಂತ ಇದ್ದರೆ ಹಿರಿಯಣ್ಣನಾದಂತಹ ಧರ್ಮರಾಜ. ಆ ಧರ್ಮರಾಜ ನನ್ನ ಹೊಟ್ಟೆಯಲ್ಲಿ ಯಾಕೆ ಹುಟ್ಟಲಿಲ್ಲ ಅಂತ ನನಗೆ ನಿರಂತರವಾಗಿ ಮನಸ್ಸಿನಲ್ಲಿ ಒಂದು ಖೇದ ಇದೆ. ಅಂಥ ಮಕ್ಕಳನ್ನು ಪಡಿಬೇಕು, ಇಂಥವರನ್ನಲ್ಲ ಅಂತ ಬಾಯ್ಬಿಟ್ಟು ಹೇಳಲಿಕ್ಕೆ ಹೋಗ್ತಾನೆ, ಅದನ್ನು ಹೇಳೋದಿಲ್ಲ ಅವ. ಇಂಥವರನ್ನು ಅಲ್ಲ, ಅಂಥ ಮಕ್ಕಳನ್ನು ಅಂತ. ಇಂಥವರನ್ನು ಅಲ್ಲ ಅಂತ ಹೇಳೋದಿಲ್ಲ, ಇಂಥವರನ್ನು ಅಲ್ಲ, ಅಂಥ ಮಕ್ಕಳನ್ನು ನಾನು ಹೊಟ್ಟೆಯಲ್ಲಿ ಹೆರಬೇಕು ಅಂತ ಆಲೋಚನೆ ಮಾಡ್ತೇನೆ. ಅಷ್ಟು ಒಳ್ಳೆಯ ಮಕ್ಕಳು, ಎಷ್ಟು ಕಷ್ಟಗಳನ್ನು ಪಟ್ಟಿದ್ದಾರೆ. ಆ ಕಷ್ಟದಲ್ಲಿ ಒಬ್ಬನ ಧರ್ಮದ ವ್ಯಕ್ತಿತ್ವ ಪರೀಕ್ಷಿತವಾಗ್ತದೆ. ಪರೀಕ್ಷೆ ಮಾಡುವುದೇ ಕಷ್ಟದ ಮೂಲಕವಾಗಿ. ಯಾವ ಕಷ್ಟದಲ್ಲೂ ಕೂಡ ತಾವು ಧರ್ಮವನ್ನು ಬಿಡದೆ ಧರ್ಮದ ನೆಲೆಯಲ್ಲೇ, ಹೆಜ್ಜೆಯಲ್ಲೇ, ಆ ಧರ್ಮವೆಂಬಂತಹ ಕತ್ತಿಯ ಅಲಗಿನ ಮೇಲೆ ಹೆಜ್ಜೆ ಇಟ್ಟುಕೊಂಡು ಅಸಿಧಾರಾವ್ರತವನ್ನು ನಡೆಸಿರ್ತಕ್ಕಂಥ ವ್ಯಕ್ತಿಗಳು. ಅವರನ್ನು ಕಂಡ್ರೆ, ಅವರನ್ನು ನೋಡಿ ಇವತ್ತು ಬದುಕಿದ್ದಾರೆ ಅಂತ ನನಗೆ ಕೇಳಿದರೆ ತುಂಬ ಆನಂದ ಆಗ್ತದೆ ಅಂತ ಹೇಳ್ತಾನೆ. ಕಣ್ಣಲ್ಲಿ ಮತ್ತೆ ನೀರಾಗ್ತಾನೆ. ಅದು ಆನಂದ ಬಾಷ್ಪ, ಅವನಿಗೆ ಆನಂದ ಆಗ್ತಾ ಇದೆ. ಇಷ್ಟು ಹೇಳ್ತಾನೆ, ಆದರೆ ಏನು ಮಾಡೋಣ, ನಮ್ಮ ಹುಡುಗ ಇದ್ದಾನೆ, ಇವನಿಗೆ ಯಾಕೆ ಇಷ್ಟು ಕೆಟ್ಟ ಬುದ್ಧಿ ಬಂತು ಅಂತ ಅರ್ಥ ಆಗೋದಿಲ್ಲ. ನನಗಂತೂ ಹೊರಗಣ್ಣಿಲ್ಲ. ಹೊರಗಣ್ಣಿ ಇಲ್ಲದೇ ಇದ್ದಂತಹ ನನ್ನನ್ನು ಪೂರ್ತಿಯಾಗಿ ತನ್ನಲ್ಲಿ ಉಂಟಾಗುವ ಪುತ್ರ ಪ್ರೇಮದ ಮೂಲಕವಾಗಿ ನನ್ನನ್ನು ಬಂಧಿಸಿದ್ದಾನೆ. ಅವ ಹೇಳಿದ್ದನ್ನು ನಾನು ನಡೆಸುವುದಿಲ್ಲ ಅಂತೇಳಿದರೆ ಆತ್ಮಹತ್ಯೆ ಮಾಡ್ತೇನೆ ಅಂತ ಶುರು ಮಾಡ್ತಾನೆ. ಈ ಕ್ರಮದಲ್ಲೇ ಬೆಳೆದು ಬಂದಿರತಕ್ಕಂಥ ಈ ಮಗ ಜೊತೆಗೆ ಈ ಕೆಟ್ಟ ಬುದ್ಧಿಯ ಕರ್ಣ, ಇಬ್ಬರನ್ನು ಸೇರಿಸ್ತಾನೆ. ಆಮೇಲೆ ಯಾರನ್ನು ಬೈಯುವುದಿಲ್ಲವ. ನಿಜವಾಗಿ ಶಕುನಿಯನ್ನು ಬೈಬೇಕಿತ್ತು, ಆದರೆ ಶಕುನಿ ಭಾವ ಅಲ್ವ, ಭಾವನನ್ನು ಬೈದರೆ ಪಕ್ಕದಲ್ಲಿ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಹೆಂಡತಿಗೆ ಸಿಟ್ಟು ಬರ್ಬೋದು ಅಂತ ಮಾತಾಡೋದಿಲ್ಲ ಅವ. ಈ ಇಬ್ಬರನ್ನು ಬೈತಾನೆ. ಈ ಕೆಟ್ಟ ಬುದ್ಧಿಯ ಕರ್ಣ, ಇವರಿಬ್ಬರೂ ಸೇರಿಕೊಂಡು ನಮ್ಮ ವಂಶವನ್ನು ಅದರ ಮೂಲ ಬೇರಿಗೆ ಕುಠಾರ ಹೊಡೆಯುವುದಕ್ಕೆ ಸಿದ್ಧರಾಗಿ ಬಿಟ್ಟಿದ್ದಾರೆ. ವಂಶವನ್ನೇ ನಿರ್ವಂಶ ಮಾಡುವುದಕ್ಕೆ ಸಿದ್ಧರಾಗಿ ಹೋಗಿದ್ದಾರೆ. ಅಲ್ಲ, ನಾವು ಯಾವ ತಲೆ ಇಟ್ಟುಕೊಂಡು ಪಾಂಡವರ ಜೊತೆಗೆ ಹೋರಾಡುವುದು? ಇವರಿಗೆ ಅಷ್ಟು ಬುದ್ಧಿ ಬರಬೇಕೋ ಬೇಡೋ ಅಂತ ಹೇಳಿ ಶ್ರೀಕೃಷ್ಣನನ್ನು ಹೊಗಳ್ತಾನೆ. ಅರ್ಜುನನ ವ್ಯಕ್ತಿತ್ವವನ್ನು ಕಾಡಿ ಕೊಂಡಾಡ್ತಾನೆ. ಅರ್ಜುನ ಹೇಗೆ ಪಾಶುಪತಾಸ್ತ್ರವನ್ನು ಪಡೆದ ಅಂತ ಆ ಕಥೆಯನ್ನು ಕೇಳಿದ್ದನ್ನು ವರ್ಣನೆ ಮಾಡ್ತಾನೆ. ಅಂತಹ ಅರ್ಜುನ, ಇಂತಹ ಕೃಷ್ಣ, ಅದರ ಜೊತೆಗೆ ಇಬ್ಬರು ಯಮಳರು, ನಕುಲ ಸಹದೇವರು, ಎಂತಹ ಪರಾಕ್ರಮಿಗಳು. ಆದರೆ ಈ ಎಲ್ಲ ಪರಾಕ್ರಮಕ್ಕಿಂತ ದೊಡ್ಡದು ಅಂತ ನನಗೆ ಅನಿಸುವುದು ಧರ್ಮರಾಜನ ಧರ್ಮದ ವ್ಯಕ್ತಿತ್ವ. ಆತ ಒಂದು ಬಾರಿ ಸಿಟ್ಟು ಮಾಡಿಕೊಂಡು ಹೀಗೆ ಮಾಡ್ತಾರೆ ಈ ದುರುಳರು ಅಂತೇಳಿ ಕಣ್ಣು ಬಿಟ್ಟ ಅಂದರೆ ನಾವು ಸುಟ್ಟು ಹೋಗುವಂತಹ ಪ್ರಸಂಗ ಇದೆ. ಅಂತಹ ಧರ್ಮರಾಜನ ಅಡಿಯಲ್ಲಿ ಇವರೆಲ್ಲರೂ ಕೂಡ ನಿಂತಿರಬೇಕಾದ್ರೆ ನಾವು ಅವರ ಜೊತೆಗೆ ಹೋರಾಡಿ ರಾಜ್ಯವನ್ನು ಪಡೆಯುವುದು ಅನ್ನೋದು ಸಾಧ್ಯ ಇಲ್ಲ. ಆದ್ದರಿಂದ ಸಂಜಯ, ನೀನು ಹೋಗಿ ಸಭೆಯಲ್ಲಿ ಹೇಳಬೇಕು ಧರ್ಮರಾಜನಿಗೆ, ನಾವು ಯುದ್ಧ ಮಾಡಿ ಗೆಲ್ಲುವುದಕ್ಕೆ ಪ್ರಯತ್ನಿಸುವುದಿಲ್ಲ ಅನ್ನೋದನ್ನು ಹೇಳಬೇಕು. ಮತ್ತು ನೀವು ಒಳ್ಳೆಯ ವ್ಯಕ್ತಿಗಳಾದ್ದರಿಂದ ವಂಶದ ಮರ್ಯಾದೆ ಉಳಿಸಬೇಕು. ನೀವು ಧರ್ಮ 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 ಅಂತಲೇ ಬೆಳೆದು ಬಂದವರು. ಆದರೆ ಇವತ್ತು ಧರ್ಮವನ್ನು ಮೀರಿ ದುಡುಕಿನ ತೀರ್ಮಾನವನ್ನು ಯಾವುದನ್ನು ಕೈಗೊಳ್ಳಬಾರದು. ಇಡೀ ಕುರುಕ್ಷೇತ್ರ, ಇಡೀ ಕುರುವಂಶ, ಈ ಕುರುವಂಶದ ನೆಲೆ ಅದು ಧರ್ಮರಾಜನ ನಿರ್ಣಯದ ಮೇಲೆ ಇದೆ. ಧರ್ಮರಾಜ ಎಲ್ಲಿಯಾದರೂ ತಪ್ಪಾಗಿ ನಿರ್ಣಯವನ್ನು ತೆಗೆದುಕೊಂಡ ಅಂತ ಹೇಳಿದರೆ ವಂಶಪೂರ್ತಿ ನಾಶ ಆಗಿ ಹೋಗ್ತದೆ. ಆದ್ದರಿಂದ ಶಮ ದಮ ಅನ್ನುವ 2 ವಿಷಯದಲ್ಲಿ ಅವ ನೆಲೆಗೊಳ್ಳುವ ಹಾಗೆ ನೀನು ಹೋಗಿ ಅವನ ಮನಸ್ಸಮಾಧಾನ ಮಾಡಬೇಕು ಅಂತ ಹೇಳಿದ. ಸಂಜಯ ಅಷ್ಟನ್ನು ಕೇಳಿಕೊಂಡು ಅಲ್ಲಿಂದ ಹೊರಟ. ಇದಕ್ಕೆ ಸಂಜಯನ ರಾಯಭಾರ, ಸಂಜಯ ಯಾನ ಪರ್ವ ಅಂತ ಇಲ್ಲಿಂದ ಆರಂಭ ಆಗ್ತದೆ. ಸಂಜಯ ಹೊರಟ ಉಪಪ್ಲಾವ್ಯ ನಗರಕ್ಕೆ ಬಂದ. ಅಲ್ಲಿ ಸಭೆಯಲ್ಲಿ ದೊಡ್ಡ ದೊಡ್ಡ ಆಳುಗಳು, ಮಹಾಳುಗಳು, ರಥಿ, ಮಹಾರಥಿ ಎಲ್ಲರೂ ಸೇರಿದ್ದಾರೆ. ಆ ದೊಡ್ಡ ಸಭೆಯಲ್ಲಿ ಸಂಜಯ ಬಂದು ಮಾತನಾಡ್ತಾನೆ. ಸಂಜಯ ಬಂದಾಗ ನಿಜವಾಗಿ ಸಂಜಯ ಮಾತಾಡಬೇಕು, ಆದರೆ ಧರ್ಮರಾಜ ಸಂಜಯನಲ್ಲಿ ದೀರ್ಘವಾಗಿ ಮಾತಾಡಿಬಿಟ್ಟ. ಯಾಕಂದರೆ ಇಷ್ಟು ಕಾಲದ ನಂತರ ಸಂಜಯನ ದರ್ಶನ ಅನ್ನುವುದೇ ತುಂಬ ಸಂತೋಷದ ವಿಷಯ ಅವನಿಗೆ. ದೊಡ್ಡವ, ನಮಸ್ಕಾರ ಮಾಡುವ ಹಾಗಿಲ್ಲ, ಆದರೆ
ಆ ನಮಸ್ಕಾರ ಮಾಡಿಸಿಕೊಳ್ಳುವ ವ್ಯಕ್ತಿತ್ವ ಸಂಜಯನಲ್ಲಿದೆ ಅಂತ ಅವರನ್ನು ಅಪ್ಪಿ ತಬ್ಬಿಕೊಳ್ತಾನೆ. ಹೇಗಿದ್ದಾರೆ ಅಲ್ಲಿ, ನಾನು ವನವಾಸಕ್ಕೆ ಹೊರಡಬೇಕಾದರೆ ನನ್ನನ್ನು ಅಷ್ಟು ಪ್ರೀತಿಸಿ ನನ್ನ ಜೊತೆಗೇ ಬರ್ತೇನೆ ಅಂತ ಹೊರಟಿರ್ತಕ್ಕಂಥ ಅವರು ಹೇಗಿದ್ದಾರೆ, ಇವರು ಹೇಗಿದ್ದಾರೆ ಅಂತ ಎಲ್ಲರನ್ನೂ ನೆನಪು ಮಾಡಿಕೊಂಡು ಪ್ರಶ್ನೆ ಮಾಡ್ತಾನೆ. ಆಮೇಲೆ ಸಂಜಯ ಸಭೆಯಲ್ಲಿ ಹೇಳುವುದಕ್ಕೆ ಪ್ರಾರಂಭಿಸಿದ. ಧರ್ಮಜ, ಧೃತರಾಷ್ಟ್ರನ ಇಷ್ಟು ಮಾತುಗಳನ್ನು ನಾನು ಹೇಳುವುದಕ್ಕೋಸ್ಕರ ಬಂದಿದ್ದೇನೆ. ದೊಡ್ಡ ಮಾತದು, ಒಂದು 4-5 ಪುಟದಲ್ಲಿ ಇರತಕ್ಕಂಥ ಮಾತು, ಅದರ ಸಾರ ಇಷ್ಟು. ಅವ ಹೇಳ್ತಾನೆ, ಈಗ ರಾಜ್ಯವನ್ನು ನಿಮಗೆ ಕೊಡಬೇಕು ಅನ್ನುವ ಆಲೋಚನೆ ದುರ್ಯೋಧನ ಮಾಡ್ತಾ ಇಲ್ಲ. ದುರ್ಯೋಧನ ರಾಜ್ಯ ಕೊಡಲಿಲ್ಲ ಅಂತ ಹೇಳಿದರೆ ಸಮಸ್ಯೆ ಆಗುವುದು ಯಾರಿಗೆ ಅಂದರೆ ಅವರಿಗೆ. ಆದರೆ ಅವರಲ್ಲಿ ಈಗಾಗಲೇ 11 ಅಕ್ಷೌಹಿಣಿ ಸೈನ್ಯ ಸೇರಿಯಾಗಿದೆ, ನಿಮ್ಮಲ್ಲಿ 7 ಅಕ್ಷೌಹಿಣಿ ಸೈನ್ಯ ಸೇರಿದೆ. 2 ಸೈನ್ಯಗಳು ಕೂಡ ಹೋರಾಡಿದುವು ಅಂತಾದರೆ ಅದರಿಂದಾಗಿ ಪರಸ್ಪರ ತುಂಬ ಹಾನಿಯಾಗ್ತದೆ, ಲೋಕವೇ ತುಂಬ ತೊಂದರೆಯನ್ನು ಅನುಭವಿಸಬೇಕಾಗ್ತದೆ. ಯಾವ ತೊಂದರೆಯನ್ನೂ ಒಂದು ಸೈನ್ಯ ಅನುಭವಿಸದೆ ಮತ್ತೊಂದು ಸೈನ್ಯ ಮಾತ್ರ ನಾಶ ಆಗುವುದು ಅನ್ನುವುದು ಸಾಧ್ಯ ಇಲ್ಲ. ಆದ್ದರಿಂದ ಇಂಥ ಸಮಸ್ಯೆ ಲೋಕಕ್ಕೆ ಬಂದಂತಹ ದೊಡ್ಡ ಸಮಸ್ಯೆ ಇದು. ಒಂದು ಮಹಾಯುದ್ಧ ನಡೆಯುವಂತಹ ಸಮಸ್ಯೆ ಇದೆ, ಜಾಗತಿಕ ಯುದ್ಧ ನಡೆಯುವಂತಹ ಸಮಸ್ಯೆ ಇದೆ. ಇದು ನಡೆಯಬಾರದು ಅಂತಾದರೆ ಅದು ಪೂರ್ತಿ ಧರ್ಮರಾಜನ ಕೈಯಲ್ಲಿದೆ ಅಂತ ಭೀಷ್ಮಾಚಾರ್ಯರು ಮತ್ತು ಧೃತರಾಷ್ಟ್ರ ನನ್ನಲ್ಲಿ ಹೇಳಿ ಕಳಿಸಿದ್ದಾರೆ. ಶಮಂ ಭಜಸ್ವ ಯುಧಿಷ್ಠಿರ, ನೀನು ಶಮ ಶಾಂತಿ ಅನ್ನುವ ಮಂತ್ರ ಜಪ ಮಾಡಬೇಕೀಗ ನೀನು. ಅಂದರೆ ಒಟ್ಟು ಇದರ ಸಾರ ಏನು ಅಂತೇಳಿದರೆ, ಧರ್ಮರಾಜ ನಿನಗೆ ಹೇಗೂ ಕಾಡಿನಲ್ಲಿದ್ದು ಅಭ್ಯಾಸ ಆಗಿದೆ, ಮತ್ತೆ ಒಂದಷ್ಟು ಸಮಯ ಕಾಡಲ್ಲಿದ್ದು ಬಿಡು. ಇರುವುದರಿಂದ ಏನು ಅನುಕೂಲ ಅಂತೇಳಿದರೆ ಈ ಊರು ಉಳಿಯುತ್ತೆ, ನಮ್ಮ ವಂಶ ಉಳಿಯುತ್ತೆ. ವಂಶ ಮತ್ತು ಜಗತ್ತು ಇದು ಶಾಂತವಾಗಿರುವುದಕ್ಕೋಸ್ಕರ ನೀನು ಶಾಂತಿ ಅನ್ನುವ ಸ್ವರೂಪವನ್ನು ಸ್ವೀಕಾರ ಮಾಡಬೇಕು. ನೀನು ಮತ್ತೆ ಕಾಡಿಗೆ ಹೋಗುವುದರಿಂದ ಇಷ್ಟು ಅನುಕೂಲ ಇದೆ. ಇದನ್ನು ಕೇಳಿದ ಮೇಲೆ ಧರ್ಮರಾಜ ಎಲ್ಲಿ ಮನಸ್ಸು ಬದಲಾಯಿಸ್ತಾನೋ ಅಂತ ದ್ರೌಪದಿ ದೇವಿಯು ಅಲ್ಲಿ ಬಂದು ಕೂತಿದ್ದಾಳೆ. ಭೀಮಸೇನನೂ ಕೂಡ ಅದೇ ಸಭೆಯಲ್ಲಿದ್ದಾನೆ. ಕಾಡಿನಲ್ಲಿ ಹೋದ ಕೂಡಲೇ ಇವರು ಕೂತ್ಕೊಂಡು ದೊಡ್ಡ ಚರ್ಚೆ ನಡೆಸಿದ್ದೇ ಇದರ ಬಗ್ಗೆ. ನಾವು ಹಿಂದೆ ಕೇಳಿದ್ದನ್ನು ನೆನಪಿಸಿಕೊಂಡ್ರೆ ಮತ್ತೆ ರೋಮಾಂಚನ ಆಗ್ತದೆ. ಅಷ್ಟು ದೊಡ್ಡ ಚರ್ಚೆ ನಡೆದಿದೆ ಆ ವಿಷಯದಲ್ಲಿ. ಕೊನೆಗೆ ಧರ್ಮರಾಜ ಒಪ್ಪಿಕೊಂಡ, ಈಗ ಅವಸರ ಮಾಡುವುದು ಬೇಡ, ಮುಂದಕ್ಕೆ ಈ 13 ವರ್ಷ ಪೂರ್ತಿ ಮುಗಿದ ಮೇಲೆ ನಾನು ಯಾವುದೇ ಕಾರಣದಿಂದ ಯುದ್ಧ ಬೇಡ ಅಂತ ಹೇಳುವುದಿಲ್ಲ ಅಂತ ಅಲ್ಲಿ ಒಂದು ಮಾತು ಹೇಳಿದ್ದ. ಅದು ಈಗ ಪ್ರಯೋಜನಕ್ಕೆ ಬಂತು. ಧರ್ಮರಾಜ ಸಂಜಯನಿಗೆ ಪ್ರತ್ಯುತ್ತರ ಕೊಡ್ತಾನೆ, ನಾವು ಶಾಂತಿ ಅನ್ನುವ ಮಂತ್ರವನ್ನು ಜಪ ಮಾಡಿದ್ದರೆಂದರೆ ಇಲ್ಲಿಯ ತನಕ ಇಷ್ಟು ಸಮಸ್ಯೆ ಆದದ್ದು. ಇಷ್ಟು ಕಾಲದ ತನಕ ಅವಕಾಶ ಕೊಟ್ಟಿದ್ದೇವೆ, ಯಾವ ಸಂದರ್ಭದಲ್ಲೂ ಕೂಡ ತಿದ್ದಿಕೊಳ್ಳುವ ಕ್ರಮ ಕಾಣಿಸ್ತಾ ಇಲ್ಲ. ನಾನು ಸ್ವಧರ್ಮದಲ್ಲಿ ಬದುಕಬೇಕು ಅಂತ ತೀರ್ಮಾನಿಸಿದವ. ನಾನು ಕ್ಷತ್ರಿಯ. ಕ್ಷಾತ್ರ ಧರ್ಮ ಏನು ಅನ್ನುವುದನ್ನು ನಾನು ನನ್ನ ತಮ್ಮಂದಿರಿಂದ ಮತ್ತು ಕೃಷ್ಣನಿಂದ ಕಲ್ತಿದ್ದೇನೆ. ಧರ್ಮದ ಸಂರಕ್ಷಣೆಗೋಸ್ಕರ ಕ್ಷತ್ರ ಧರ್ಮ ಇರತಕ್ಕಂಥದ್ದು. ಧರ್ಮವನ್ನೇ ನುಂಗಿ ಹಾಕುವ ವ್ಯಕ್ತಿಗಳನ್ನು ಸಂಹಾರ ಮಾಡದೆ ಹೋದರೆ ಯಾವಾಗ ಧರ್ಮ ಸಂರಕ್ಷಣೆ ಆಗುವುದಿಲ್ವೋ ಆವಾಗ ನಾವು ಆ ಅಧಾರ್ಮಿಕರನ್ನು ಮೆಟ್ಟುವುದಕ್ಕೆ ಬೇಕಾಗಿ ಯುದ್ಧವೆಂಬ ಮಾರ್ಗವನ್ನು ಅನಿವಾರ್ಯವಾಗಿ ಅನುಸರಿಸಬೇಕು. ಆ ಯುದ್ಧವನ್ನು ಅನುಸರಿಸದೇ ಹೋದರೆ ನಮ್ಮ ಸ್ವಧರ್ಮದಿಂದ ನಾವು ಭ್ರಷ್ಟರಾದ ಹಾಗೆ. ಆದ್ದರಿಂದ ನಾನು ನಿನ್ನ ಮುಂದೆ ಇದನ್ನು ಹೆಚ್ಚು ವಿವರಿಸಿ ಹೇಳುವುದಿಲ್ಲ. ಪಕ್ಕದಲ್ಲಿ ಶ್ರೀಕೃಷ್ಣ ಇದ್ದಾನೆ, ಇದರ ಹೆಚ್ಚಿನ ವಿವರಣೆಯನ್ನು ಕೃಷ್ಣನ ಹತ್ರವೇ ಕೇಳು ಅಂತ ಹೇಳ್ತಾನೆ. ಕೃಷ್ಣನಿಗೆ ಖುಷಿಯಾಯಿತು, ನನಗೊಂದು ಉಪನ್ಯಾಸ ಮಾಡುವುದಕ್ಕೆ ಅವಕಾಶ ಸಿಕ್ಕಿತು ಅಂತ ಕೃಷ್ಣ ಪಕ್ಕದಲ್ಲಿದ್ದಾನೆ. ಅವನು ಶುರು ಮಾಡ್ತಾನೆ, ಧರ್ಮ ಅಂದರೆ ಏನು, ಅಧರ್ಮ ಅಂದರೆ ಏನು. ಮತ್ತು ಭಗವದ್ಗೀತೆಯಲ್ಲಿ ನಾವು ಕೇಳೋಣ ಅದನ್ನು ಪುರುಷೊತ್ತಲ್ಲಿ. ಅಂತೂ ಧರ್ಮಾಧರ್ಮಗಳ ವಿವೇಚನೆಯನ್ನು ಆತ ಕೊಟ್ಟ. ಅಂತಹ ಧರ್ಮ ಈಗ ಧರ್ಮರಾಜ ಅನುಷ್ಠಾನ ಮಾಡ್ತಾ ಇದ್ದಾನೆ, ಅದನ್ನು ನಡೆಸಬೇಕು ಅಂತ ಹೇಳ್ತಾ ಇದ್ದಾನೆ. ಅಷ್ಟೊತ್ತಿಗೆ ಸಂಜಯ ಶುರು ಮಾಡಿದ, ನಾನು ಹೇಳುವುದಕ್ಕೆ ಸ್ವಲ್ಪ ಮರ್ತಿದ್ದೆ, ಅದನ್ನು ಹೇಳಿಬಿಡ್ತೇನೆ. ಯಾಕಂದ್ರೆ ಧೃತರಾಷ್ಟ್ರನಿಗೆ ನಾನು ಹೋಗಿ ಹೇಳಬೇಕಲ್ವ, ಇಷ್ಟೆಲ್ಲ ಹೇಳಿ ಬಂದಿದ್ದೇನೆ ಅಂತ ಹೇಳಿ. ಅದೊಂದು ಮರ್ತು ಹೋಗಿತ್ತು, ಅದನ್ನೂ ಒಂದು ಹೇಳಿಬಿಡ್ತೇನೆ. ಏನು ವಿಷಯ ಅಂದರೆ, ಧರ್ಮರಾಜ, ನಾನು ಕೃಷ್ಣನನ್ನು ಕುರಿತು ಹೇಳುವುದಿಲ್ಲ, ನಿನ್ನನ್ನೇ ಕುರಿತು ಹೇಳ್ತೇನೆ. ನಿನ್ನನ್ನೇ ಕುರಿತು ಹೇಳಬೇಕು ಅಂತ ಹೇಳಿದ ಮಾತು ಇದು, ಸಭೆಯಲ್ಲಿ ಹೇಳಬೇಕು ಅಂತ. ಈಗ ನೀನು ಯುದ್ಧ ಮಾಡುವಂಥದ್ದು ಅಧರ್ಮವಾಗ್ತದೆ, ಮತ್ತು ಅದು ಪೀಠಿಗೆ ಅದು ಅಥವಾ ಪಲ್ಲವಿ. ಆ ಪಲ್ಲವಿ ಇಲ್ಲದೆ ಇವನ ಮಾತಿಲ್ಲ, ಯುದ್ಧ ಮಾಡತಕ್ಕದ್ದಲ್ಲ. ಯಾಕಂದರೆ ಯುದ್ಧ ಮಾಡಿದ್ರಿಂದ ಏನು ಸಿಗ್ತದೆ, ನಿನಗೆ ರಾಜ್ಯ ಸಿಗ್ತದೆ ಅಂತ ಇಟ್ಟುಕೊಳ್ಳುವ. ಅದು ಕೂಡ ಸಂಶಯ, ಸಿಕ್ಕಿತು ಅಂತ ಇಟ್ಟುಕೊಳ್ಳುವ. ರಾಜ್ಯ ಸಿಕ್ಕಿದರೆ ಇನ್ನೇನು ಎಷ್ಟು ವರ್ಷ ಆ ರಾಜ್ಯ ಇರ್ತದೆ? ಇನ್ನೊಂದು 30-40 ವರ್ಷ. ಈಗಾಗಲೇ 72 ವರ್ಷಕ್ಕೆ ಬಂದಿರುವ ವ್ಯಕ್ತಿ, ಇನ್ನು ಎಷ್ಟು ವರ್ಷ ಇಲ್ಲ. ಈಗಿನ ವಯಸ್ಸಿನ ಪ್ರಕಾರ 600 ವರ್ಷ ಬದುಕಬಹುದು ಅಂತೇಳಿದರೆ ಅಷ್ಟು. ಅದು ಈ ಉದ್ದವಾದ ಜೀವಿತದಲ್ಲಿ ಅಷ್ಟು ಕೂಡ ಅಲ್ಪವೇ. ಅದು ಚಿರಜೀವಿತಮಪ್ಯಲ್ಪಮೇವ. ಈ ಜೀವನದಲ್ಲಿ ಅದೆಷ್ಟು ದೊಡ್ಡ ಆಯುಷ್ಯ ಇದ್ದರೂ ಕೂಡ ಅದು ಅಲ್ಪವೇ. ಆ ಅಲ್ಪಕಾಲದ ಸುಖಕ್ಕೋಸ್ಕರ ನಾವು ಇಷ್ಟೆಲ್ಲ ತೊಂದರೆಯನ್ನು ಪ್ರಪಂಚಕ್ಕೆ ಕೊಡಬೇಕಾ? ಒಂದು ಯುದ್ಧವಾಯಿತು ಅಂತೇಳಿದರೆ ಎಷ್ಟು ಜನ ಸಾಯ್ತಾರೆ?
ಸಾಯ್ತಕ್ಕಂಥವ್ರು ಬರೀ ಗಂಡಸರು ಮಾತ್ರ ಯುದ್ಧದಲ್ಲಿ ಸತ್ರು ಅಂತಾದರೆ ಹೆಂಗಸರ ಗತಿ ಏನು? ಹೆಂಗಸರು ಹೊಟ್ಟೆಗಿಲ್ಲ ಅಂತೇಳಿದರೆ ಹೊಟ್ಟೆಯಲ್ಲಿ ಹೊಟ್ಟ ಮಕ್ಕಳ ಗತಿ ಏನು? ಇಡೀ ದೇಶವೇ ಒಂದು ರೀತಿಯಲ್ಲಿ ಅನೇಕ ಕ್ಲೇಶಗಳಿಗೆ, ತೊಂದರೆಗೆ ಈಡಾಗಿ ಬಿಡ್ತದೆ. ದೇಶದ ತೊಂದರೆಯನ್ನು ಪರಿಹರಿಸುವುದಕ್ಕೆ ಬುದ್ಧಿವಂತರಾದಂತಹ ಯಾವುದೇ ರಾಜರುಗಳು ಯುದ್ಧವನ್ನು ಬಯಸುವುದಿಲ್ಲ. ಯುದ್ಧವನ್ನು ಎಷ್ಟು ಸಾಧ್ಯ ಅಷ್ಟು ದೂರ ಇಡ್ತಾರೆ. ನಾವೀಗ ಸದ್ಯಕ್ಕೆ ಯುದ್ಧ ಮಾಡಿಯೂ ಸಿಗುವುದು ಅಲ್ಪಕಾಲಿಕವಾದ ರಾಜ್ಯಭೋಗ ಮಾತ್ರ. ರಾಜ್ಯಭೋಗದ ದೃಷ್ಟಿಯಿಂದ ನಾವು ಒಂದು ಯುದ್ಧವನ್ನು ಮಾಡಿದ್ದೀವಿ ಅಂದರೆ ಅದೆಷ್ಟು ಅಧರ್ಮಕ್ಕೆ ಹೇತುವಾಗ್ತದೆ. ಯುದ್ಧವಾದ ಮೇಲೆ ಏನೇನು ಸಮಸ್ಯೆಗಳಾಗ್ತವೆ ಅನ್ನೋದನ್ನು ಧರ್ಮರಾಜ ಒಂದು ಬಾರಿ ಆಲೋಚನೆ ಮಾಡು. ಆಮೇಲಿನದ್ದು ಏನು ಅನ್ನೋದು ನಾನು ಬಾಯ್ಬಿಟ್ಟು ಹೇಳುವುದಕ್ಕಿಂತ ಹೆಚ್ಚು ನೀನು ಆಲೋಚನೆ ಮಾಡಿದರೆ ಗೊತ್ತಾಗ್ತದೆ. ಕೊನೆಯಲ್ಲಿ ಕಣ್ಣೀರು ಹಾಕುವುದಕ್ಕಿಂತ ಬುದ್ಧಿವಂತನಾದಂತಹ ವ್ಯಕ್ತಿ ಆರಂಭದಲ್ಲೇ ಅದು ಬೇಡ ಅಂತ ತೀರ್ಮಾನಿಸ್ತಾನೆ. ನೋಡಿ ಎಷ್ಟು ನಾಡಿ ಹಿಡಿದು ಮಾತಾಡ್ತಾ ಇದ್ದಾನೆ ಅಂದರೆ, ಈ ಯುದ್ಧದ ಆರಂಭದಲ್ಲಿ ಅರ್ಜುನನಿಗೆ ಯುದ್ಧ ಬೇಡ ಅಂತ ಅನಿಸಿತ್ತು. ಆದರೆ ಭಗವಂತ ಕೃಷ್ಣ ಅರ್ಜುನನಿಗೆ ಭಗವದ್ಗೀತೆಯನ್ನು ಉಪದೇಶ ಮಾಡಿ ಕರಿಷ್ಯೇ ವಚನಂ ತವ ಅಂತ ಅವನ ಬಾಯಲ್ಲಿ ಹೇಳಿಸಿದ. ಆದರೆ ಯುದ್ಧವೆಲ್ಲ ಮುಗಿದ ಮೇಲೆ ಯುದ್ಧ ಮಾಡಬಾರ್ದಿತ್ತು ಅಂತ ಅನಿಸಿದ್ದು ಧರ್ಮರಾಜನಿಗೆ. ಎಷ್ಟು ಹೇಳಿದರೂ ಕೂಡ ಅವನಿಗೆ ಅದು ತಲೆಗೆ ಹೋಗಲೇ ಇಲ್ಲ. ನಾನು ಮಾಡಿದ್ದು ತಪ್ಪು, ಅಜ್ಜನನ್ನು ನಾನು ಕೊಲ್ಲಿಸಿದೆ, ನನ್ನ ಗುರುಗಳನ್ನು ಕೊಲ್ಲಿಸಿದೆ, ಅವರ ರಕ್ತದಿಂದ ತೊಯ್ದಂಥ ಭೂಮಿಯಲ್ಲಿ ನಾವು ರಾಜ್ಯಭಾರ ಮಾಡುವುದಾ ಅಂತ ಕಣ್ಣಲ್ಲಿ ನೀರು ಹಾಕಿಕೊಂಡೇ ಇದ್ದ. 3 ಅಶ್ವಮೇಧಗಳನ್ನು ಮಾಡಿಸಿದ ಮೇಲೆಯೂ ಅವನಿಗೆ ಸಮಾಧಾನ ಆಗಲಿಲ್ಲ. ಕೊನೆಗೆ ಶರಶಯ್ಯೆಯಲ್ಲಿ ಮಲಗಿದ್ದಂತಹ ಭೀಷ್ಮಾಚಾರ್ಯರು ಶಾಂತಿ ಪರ್ವ, ಅನುಶಾಸನ ಪರ್ವಗಳ ಉಪದೇಶವನ್ನು ಕೊಟ್ಟ ಮೇಲೆ, ಪೆಟ್ಟು ತಿಂದವರೇ ಸರಿಯಾಗಿ ಪೆಟ್ಟು ಕೊಟ್ಟೆ, ಅದೇ ಧರ್ಮ ಅಂತ ಹೇಳಿದ ಮೇಲೆ ಸ್ವಲ್ಪ ಸಮಾಧಾನ ಆದದ್ದವನಿಗೆ. ಹಾಗಾದರೆ ನೀನು ಯುದ್ಧವಾದ ಮೇಲೆ ಇಷ್ಟು ತಲೆಯಲ್ಲಿ ಹಚ್ಚಿಕೊಂಡು ದುಃಖಿಸುವಂಥ ಪ್ರಸಂಗ ಬರುತ್ತೆ ಧರ್ಮರಾಜ. ಆದ್ದರಿಂದ ಯುದ್ಧದಿಂದ ದೂರೇ ಸರಿ, ಯುದ್ಧದ ಆಲೋಚನೆಯೇ ಮಾಡಬೇಡ. ಮಹಾಧರ್ಮವನ್ನು ಉಂಟು ಮಾಡುವಂಥದ್ದು ಸ್ವರ್ಗದಲ್ಲಿದ್ದಂತಹ ನಿನ್ನ ಪಾಂಡು ಯಾವ ರಾಜಸೂಯಾಗದಿಂದ ಆತ ಉತ್ಕರ್ಷದ ಸ್ಥಾನದಲ್ಲಿ ಕುಳಿತಿದ್ದಾನೋ ಅಂತಹ ಪಾಂಡುವು ನರಕಕ್ಕೆ ಬೀಳುವ ಕೆಲಸ ಆಗಿ ಹೋಗುತ್ತೆ ನೀನು ಯುದ್ಧವನ್ನು ಮಾಡಿದರೆ ಅಂತ ಹೀಗೆಲ್ಲ ಧೃತರಾಷ್ಟ್ರ ನನ್ನ ಹತ್ರ ಹೇಳುವ ಹಾಗೆ ಹೇಳಿದ್ದಾನೆ. ಅದರಿಂದ ಧರ್ಮೇ ಮತಿರಸ್ತು ಭೋ ರಾಜನ್ ಅಂತ ಸಂಬೋಧನೆ ಮಾಡ್ತಾನೆ. ಓ ರಾಜ, ಧರ್ಮದಲ್ಲಿ ಮನಸ್ಸಿಡು. ಈಗ ನಿಜವಾಗಿ ಧೃತರಾಷ್ಟ್ರನ ಮನಸ್ಸು ಕರಗಿತ್ತು, ಹೌದಲ್ವಾ? ನಾನು ಸ್ವಲ್ಪ ಧರ್ಮದಲ್ಲೇ ನಿಂತರೆ ಚೆನ್ನಾಗಿರ್ತದೆ ಅಂತ ಮನಸ್ಸು ಸ್ವಲ್ಪ ಕರಗಿದೆ. ಆದರೆ ಕೃಷ್ಣ ಮುಂದುವರಿಸ್ತಾನೆ, ಧರ್ಮರಾಜನಿಗೆ ಮಾತಿಗೆ ಅವಕಾಶ ಕೊಡುವುದಿಲ್ಲ. ಕೃಷ್ಣ ಹೇಳ್ತಾನೆ, ಧರ್ಮ ಅಧರ್ಮ ಅನ್ನುವುದರ ಮಧ್ಯೆ ಇರತಕ್ಕಂಥ ಒಂದು ಸೂಕ್ಷ್ಮವಾದ ಎಳೆಯನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಆಗದೇನೆ ಭೀಷ್ಮ ದ್ರೋಣರೂ ಕೂಡ ಇವತ್ತು ವಧ್ಯರಾಗಿ ಹೋಗಿದ್ದಾರೆ. ಅವರನ್ನು ಕೊಲ್ಲದೆ ಹೋದರೆ ನಾವು ಧರ್ಮಕ್ಕೆ ಅಪಚಾರ ಮಾಡಿದ ಹಾಗೆ. ಇದಕ್ಕೆ ಕಾರಣ ಏನು ಅಂದರೆ, ಧರ್ಮ ಅಧರ್ಮಗಳ ಸೂಕ್ಷ್ಮವಾದಂತಹ ಒಂದು ಗಡಿಯನ್ನು ಅವರು ಅರ್ಥ ಮಾಡಿಕೊಳ್ಳದೇ ಇದ್ದದ್ದು ಕಾರಣವಾಗಿದೆ. ಯಾವುದು ಧರ್ಮ? ಲೋಕದಲ್ಲಿ ಕಷ್ಟದಲ್ಲಿರತಕ್ಕಂಥವರು ಸುಖಿಗಳಾಗುವ ಹಾಗೆ ಮಾಡುವುದಕ್ಕೆ ಏನು ಪ್ರವೃತ್ತಿ ಇದೆ ಅದಕ್ಕೆ ಧರ್ಮ ಅಂತ ಹೆಸರು. ಸಜ್ಜನಿಕೆಯಿಂದ ಬದುಕತಕ್ಕಂತಹ ವ್ಯಕ್ತಿಗಳಿಗೆ ಖುಷಿಯಾಗುವ ಹಾಗೆ ಏನು ವ್ಯವಸ್ಥೆ ಇದೆ ಅಂತಹ ಪ್ರವೃತ್ತಿಗೆ ಧರ್ಮ ಅಂತ ಹೆಸರು. ಧರ್ಮ ಮತ್ತು ಸತ್ಯ ಅನ್ನುವುದು ಎರಡೂ ಕೂಡ ಒಂದೇ ತಕ್ಕಡಿಯಲ್ಲಿ ತೂಗತಕ್ಕಂತಹ ಸತ್ಯಗಳು. ಸತ್ಯ ಮತ್ತು ಧರ್ಮ, ಧರ್ಮ ಸತ್ಯ, ಸತ್ಯ ಧರ್ಮ. ಈ ಸತ್ಯ ಧರ್ಮ ರತರಾಗಿ ನಾವು ಬದುಕಬೇಕು, ಧರ್ಮ ಸತ್ಯ ರತರಾಗಿ ನಾವು ಬದುಕಬೇಕು. ಧರ್ಮ ಮತ್ತು ಸತ್ಯ ಅನ್ನುವುದರಲ್ಲಿ ಇಷ್ಟೇ ವ್ಯತ್ಯಾಸ. ಸತ್ಯ ಅನ್ನುವುದು ಮಾತು ಮತ್ತು ನಮ್ಮ ಭಾವ ಇದಕ್ಕೆ ಸಂಬಂಧಪಟ್ಟದ್ದಿರ್ತದೆ. ಧರ್ಮ ಅನ್ನುವುದು ನಡೆಗೆ ಸಂಬಂಧಪಟ್ಟದ್ದಿರ್ತದೆ. ಒಳಗಿಂದ ಸತ್ಯ ಇಲ್ಲ ಅಂತಾದರೆ ಹೊರಗಿನಿಂದ ಧರ್ಮ ನಡೆಯುವುದಕ್ಕೆ ಸಾಧ್ಯ ಇಲ್ಲ. ಪ್ರಾಮಾಣಿಕವಾದ ನಡೆಯನ್ನು ಸತ್ಯ ಅಂತ ಹೇಳ್ತೇವೆ. ಆತ ಸತ್ಯನಿಷ್ಠ ಅಂದರೆ ಪ್ರಾಮಾಣಿಕನಾಗಿದ್ದಾನೆ ಅಂತ ಅರ್ಥ. ಜೊತೆಗೆ ಸತ್ಯನಿಷ್ಠ ಅಂದರೆ ವಾಸ್ತವವಾದದ್ದನ್ನೇ ಮಾತನಾಡ್ತಾನೆ ಅಂತ ಅರ್ಥ. ಈ ಮಾತು ಮತ್ತು ಅವನ ಜೀವನ ಪದ್ಧತಿಯನ್ನು ನಾವು ಸತ್ಯ ಅಂತ ಕರೆದರೆ, ಆ ಮಾತು ಮತ್ತು ಜೀವನ ಪದ್ಧತಿಯ ಕಾರಣದಿಂದ ರೂಪಿಸಲ್ಪಟ್ಟಂತಹ ವಿಶೇಷ ಅನುಷ್ಠಾನಗಳನ್ನು ನಾವು ಧರ್ಮ ಅಂತ ಕರೆಯುವುದು. ಕೆಲವೊಂದು ಸಾರಿ ಯುದ್ಧವೇ ಧರ್ಮ, ಕೆಲವೊಂದು ಸಾರಿ ಶಾಂತಿಯೇ ಧರ್ಮ. ಆದರೆ ಯಾವಾಗ ಯುದ್ಧ ಧರ್ಮ, ಯಾವಾಗ ಶಾಂತಿ ಧರ್ಮ, ಅದನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಮನುಷ್ಯ ಸೋಲ್ತಾನೆ. ಧರ್ಮಸ್ಯ ಚರಣಂ ಶ್ರೇಯ ಧರ್ಮಜ್ಞಾನಂತು ದುಷ್ಕರಂ. ಧರ್ಮವನ್ನು ಆಚರಿಸುವುದು ಪ್ರತಿಯೊಬ್ಬರಿಗೂ ಕೂಡ ನಿಶ್ರೇಯಸ್ಸನ್ನು ಕೊಡತಕ್ಕಂಥದ್ದು. ಆದರೆ ಯಾವುದು ಧರ್ಮ ಅನ್ನುವ ಆ ಮಧ್ಯದ ಸೂಕ್ಷ್ಮ ಎಳೆಯನ್ನು ಅರ್ಥ ಮಾಡಿಕೊಂಡು ಧರ್ಮದ ಮರ್ಯಾದೆ, ಧರ್ಮದ ಸೀಮೆ ಅದನ್ನು ಹೀಗೆ ಅಂತ ನಿರ್ಧರಿಸತಕ್ಕಂಥದ್ದು ಬಹಳ ಕಷ್ಟದ ಕೆಲಸ. ಈಗ ಅಂಥ ನಿರ್ಧಾರ ಮಾಡಬೇಕಾದ ಕೆಲಸ ಇದೆ ಸಂಜಯ. ನೇರವಾಗಿ ನನ್ನ ಮಾತನ್ನು ಮನಸ್ಸಿಂದ ಕೇಳು, ಕಿವಿಯಿಂದ ಅಲ್ಲ. ಕಿವಿಯಿಂದ ಯಾವ ಧರ್ಮವನ್ನೂ ಮನುಷ್ಯ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಕಿವಿಯಿಂದ ಕೇಳಿದರೆ ಸಂಗೀತಕ್ಕೆ ತಲೆದೂಗಬಹುದು. ಸಂಗೀತಕ್ಕೆ ಕಿವಿಯೇ ಬೇಕು, ಮನಸ್ಸಲ್ಲ.
ಕಿವಿಯಿಂದ ಎಂಥ ಇಂಪಾದ ಸಂಗೀತ ಅಂತ ಹೇಳಿ ಯಾವ ಅರ್ಥವೂ ಆಗದೇ ಇದ್ದ ಸರ್ಪವೂ ಕೂಡ ಸಂಗೀತಕ್ಕೆ ತಲೆಗೂಗುತ್ತೆ. ವೇತ್ತಿ ಗಾನರಸಂ ಫಣಿ, ಶಿಶುರು ವೇತ್ತಿ ಪಶುರು ವೇತ್ತಿ. ಗಾನರಸವನ್ನು ಶಿಶುಗಳೂ ಕೇಳ್ತಾವೆ, ಅಳ್ತಾ ಇದ್ದವುಗಳು ತೊಟ್ಟಿಲಲ್ಲಿ ನಿದ್ದೆ ಮಾಡ್ತವೆ ಗಾನವನ್ನು ಕೇಳ್ತಾ. ಪಶುಗಳಿಗೂ ಕೂಡ ಗಾನದಿಂದ ಖುಷಿಯಾಗುತ್ತೆ, ಚೆನ್ನಾಗಿ ಹಾಲು ಸುರಿಸ್ತವೆ ಗಾನವನ್ನು ಕೇಳ್ತಾ ಕೇಳ್ತಾ. ಸ್ವತಃ ಕಿವಿಯೇ ಇಲ್ಲದೇ ಇದ್ದಂತಹ ಸರ್ಪವೂ ಕೂಡ ಗಾನದಿಂದಾಗಿ ತಾನು ತಲೆ ಅಲ್ಲುಗಾಡಿಸುತ್ತೆ. ಆದರೆ ಗಾನಕ್ಕೆ ಕಿವಿ ಬೇಕು, ಧರ್ಮಕ್ಕೆ ಕಿವಿ ಅಲ್ಲ, ಮನಸ್ಸು ಬೇಕು. ಮನಸ್ಸಿನಿಂದ ಧರ್ಮವನ್ನು ಅರ್ಥ ಮಾಡಿಕೊಳ್ಳಬೇಕು. ಎಷ್ಟು ಕಷ್ಟಪಟ್ಟಿದ್ದಾರೆ ಪಾಂಡವರು, ಏತಕ್ಕೋಸ್ಕರ ಕಷ್ಟಪಟ್ಟಿದ್ದಾರೆ ಅಂದರೆ ಧರ್ಮ ಅನ್ನುವ ಏಕ ನೆಲೆಯಿಂದ ಕಷ್ಟಪಟ್ಟಿದ್ದಾರೆ. ಆದರೆ ಇಷ್ಟು ಕಷ್ಟಪಟ್ಟದ್ದರ ಹಿನ್ನೆಲೆ ಧರ್ಮ ಉಳಿಬೇಕು ಅನ್ನುವ ಹಿನ್ನೆಲೆ ಇತ್ತು. ಆದರೆ ದುರ್ಯೋಧನನ ಅಟ್ಟಹಾಸ ಜಾಸ್ತಿ ಆಯಿತು. ಅವತ್ತು ಇವರು ವನವಾಸಕ್ಕೆ ಹೊರಟಾಗ ನಾನು ಊರಲ್ಲಿ ಇರಲಿಲ್ಲ. ಕೃಷ್ಣ ಮತ್ತೆ ನೆನಪು ಮಾಡಿದ, ಅವತ್ತು ನಾನು ಇದ್ದಿದ್ದರೆ ಹೀಗಾಗ್ತಿರ್ಲಿಲ್ಲ ಅಂತ ಅವತ್ತು ವನದಲ್ಲಿ ಹೋಗಿ ಹೇಳಿದ್ದವ. ದ್ಯೂತ ಆಡಬೇಕಾದ್ರೆ ನಾನಿರಲಿಲ್ಲ, ಅಲ್ಲಿ ದೊಡ್ಡ ಗಲಾಟೆ ನಡೀತಾ ಇತ್ತು. ಆ ದಂಗೆಯನ್ನು ದೊಂಬಿಯನ್ನು ನಿಲ್ಲಿಸುವುದಕ್ಕೋಸ್ಕರ ನಾನು ದ್ವಾರಕೆಯಲ್ಲಿರಬೇಕಾದ ಪ್ರಸಂಗ ಇತ್ತು, ಹಾಗಾಗಿ ಹೀಗಾಗೋಯಿತು ಅಂತ ಅಲ್ಲಿ ಸಮಾಧಾನ ಮಾಡಿದ್ದ. ಅದನ್ನು ಮತ್ತೆ ನೆನಪು ಮಾಡಿದ. ಎಂಥ ಕೆಟ್ಟ ಕೆಲಸದ ಮೂಲಕ ನೀವು ಪಾಂಡವರನ್ನು ಕಾಡಿಗೆ ಕಳಿಸಿದಿರಿ. ಸಿಂಹಾಸನಕ್ಕೆ ಅರ್ಹವಾದ ವ್ಯಕ್ತಿತ್ವ, ಪ್ರಜೆಗಳಲ್ಲಿ ಒಬ್ಬನೂ ಕೂಡ ದುರ್ಯೋಧನ ಬೇಕು ಅಂತ ಹೇಳಿದವ ಇಲ್ಲ. ಇಡೀ ಪ್ರಜಾ ಸಮುದಾಯ ಯುಧಿಷ್ಠಿರನೇ ನಮ್ಮ ಸಿಂಹಾಸನದಲ್ಲಿ ಬೇಕು ಅಂತ ಹಠ ಹಿಡಿದ್ರೂ ಕೂಡ ಧೃತರಾಷ್ಟ್ರ ಮತ್ತು ದುರ್ಯೋಧನ, ಅವನ ಸುತ್ತ ಸೇರಿದಂತಹ ಸೋದರ ಮಾವನ ಸಮುದಾಯ ಇಷ್ಟು ಸೇರಿಕೊಂಡು ದುರ್ಯೋಧನನಿಗೆ ಮತ್ತು ಧರ್ಮರಾಜನಿಗೆ ಆಸ್ತಿ ಪಾಲು ಮಾಡಿತು. ಧರ್ಮರಾಜನ ಚಕ್ರವರ್ತಿತ್ವದ ಅಡಿಯಲ್ಲಿ ದುರ್ಯೋಧನ ರಾಜ್ಯಭಾರ ಮಾಡಬೇಕಿತ್ತು, ಅದು ಹಾಗಾಗಲಿಲ್ಲ. ಆವಾಗ ಧರ್ಮರಾಜನ ಮೂಲಕ ನಾನು ರಾಜಸೂಯ ಯಾಗವನ್ನು ಮಾಡಿಸಿದೆ. ಅರ್ಹನಾದ ವ್ಯಕ್ತಿ ಚಕ್ರವರ್ತಿಯಾಗಬೇಕು. ಹಾಗಾಗಿ ದುರ್ಯೋಧನನ ಅಡಿಯಲ್ಲಿ ಧರ್ಮಜನ ಸಿಂಹಾಸನ ಹೋಗಿ ಧರ್ಮಜನ ಸಿಂಹಾಸನ ಸ್ವತಂತ್ರವಾಯಿತು. ಧರ್ಮರಾಜ ರಾಜಸೂಯ ಯಾಗವನ್ನು ಮಾಡಿದ ಚಕ್ರವರ್ತಿ ಅನ್ನುವ ಕಾರಣದಿಂದ ದುರ್ಯೋಧನ ಅವನ ವ್ಯವಹಾರದಲ್ಲಿ ಕೈ ಹಾಕುವುದಕ್ಕೆ ಆಗದೇ ಇರುವ ಹಾಗೆ ನಾನು ವ್ಯವಸ್ಥೆಯನ್ನು ಮಾಡಿದರೆ ನೀವೇನು ಮಾಡಿದಿರಿ? ಅಕ್ಷದ್ಯೂತದ ಮೂಲಕ ಅವರ ರಾಜ್ಯವನ್ನು, ಅವರ ಸಂಪತ್ತನ್ನೆಲ್ಲ ಕಸಿದುಕೊಂಡ್ರಿ. ಆ ಕಾಲದಲ್ಲಿ ನಡೆದ ದುರ್ಘಟನೆಗಳು ಏನು? ಸಭೆಗೆ ಯಾವ ರಾಜಪತ್ನಿಯ ಶಿರಸ್ಸಿನ ಮೇಲೆ ರಾಜಸೂಯದ ಮಹಾ ಅವಭೃತ ಸ್ನಾನ ನಡೆದಿತ್ತೋ ಅಂತಹ ಮುಡಿಗೆ ಕೈ ಇಕ್ಕಿದಂತಹ, ಅತ್ತೆಯ ಶಿರದಲ್ಲಿದ್ದ ಮುಡಿಗೆ ಕೈ ಹಾಕಿದಂತಹ ಒಬ್ಬ ಮೈದುನ ಈ ದೇಶದಲ್ಲಿ ಇದ್ದಾನೆ ಅಂತ ಹೇಳಿದರೆ ಅಂಥ ವ್ಯಕ್ತಿಗಳನ್ನು ಬದುಕಲಿಕ್ಕೆ ಬಿಟ್ಟರೆ ಧರ್ಮ ನೆಲೆಗೊಳ್ಳುವುದು ಹೇಗೆ ಲೋಕದಲ್ಲಿ? ಲೋಕದಲ್ಲಿ ಜನರಿಗೆ ಇದು ಧರ್ಮ ಅಂತ ಗೊತ್ತಾಗಬೇಕಾದ್ರೆ ಅಧರ್ಮಕ್ಕೆ ಶಿಕ್ಷೆ ಅನ್ನೋದು ಕಣ್ಣ ಮುಂದೆ ನಡಿಬೇಕು. ಸತ್ತ ಮೇಲೆ ನರಕಕ್ಕೆ ಹೋಗ್ತಾನೆ ಅಂತಿದ್ದರೆ ಲೋಕದಲ್ಲಿ ಧರ್ಮದ ಸ್ಥಾಪನೆ ಸಾಧ್ಯ ಇಲ್ಲ. ಅಧಾರ್ಮಿಕರಾಗಿ ವಿಜೃಂಭಿಸಿದಂತಹ ವ್ಯಕ್ತಿಗಳಿಗೆ ಅಲ್ಲಿ ಶಿಕ್ಷೆ ನಡಿಬೇಕು. ಈಗ ರಾಜ್ಯ ಬೇಡ, ಅವರೇ ರಾಜ್ಯವನ್ನು ಅನುಭವಿಸ್ತಾ ಇರಲಿ, ನಾನು ಕಾಡಿಗೆ ಹೋಗ್ತೇನೆ ಅಂದರೆ ಇದರ ಅರ್ಥ ಏನು? ಲೋಕದಲ್ಲಿ ಯಥಾ ರಾಜ ತಥಾ ಪ್ರಜಾ, ಲೋಕದ ಜನರು ಅದೇ ರೀತಿಯಲ್ಲಿ ಅಧಾರ್ಮಿಕರಾಗಿ ಮುಂದುವರಿಬೇಕು ಅನ್ನೋ ಅಭಿಪ್ರಾಯ ಅಲ್ವೋ? ಯಾಕೆ ಸಂಜಯ ನಿನಗೂ ಅರ್ಥ ಆಗೋದಿಲ್ಲ ಅಂತ ಕೇಳ್ತಾನೆ ಕೃಷ್ಣ. ನೋಡು, ಅವತ್ತಿನ ಸಭೆಯಲ್ಲಿ ಎಳೆದು ತಂದ್ರಿ. ಎಳೆದು ತಂದಾಗ ಭೀಷ್ಮನಾದರೂ ಧರ್ಮವನ್ನು ಹೇಳಬೇಕಿತ್ತು, ದ್ರೋಣ ಅಥವಾ ದ್ರೋಣರ ಮಗ ಅಥವಾ ದ್ರೋಣರ ಭಾವ ಕೃಪ ಇವರಾದರೂ ಧರ್ಮವನ್ನು ಹೇಳಬೇಕಿತ್ತು. ಆದರೆ ಯಾರೂ ಧರ್ಮದ ಮಾತಾಡಲಿಲ್ಲ. ಯಾವಾಗ ಯಾಜ್ಞಸೇನಿಯನ್ನು ಇವರೆಲ್ಲರೂ ಕೂಡ ನಿರ್ಲಕ್ಷಿಸಿದರು, ಆ ಕಾರಣದಿಂದ ಇವತ್ತು ಅವರು ವಧ್ಯರಾಗಿದ್ದಾರೆ. ಅವರನ್ನು ಕೊಲ್ಲದೆ ನಾವು ಬಿಟ್ಟರೆ ನಾವು ಅಧರ್ಮಕ್ಕೆ ಪಟ್ಟ ಕಟ್ಟಿದ ಹಾಗಾಗ್ತದೆ. ಸಿಂಹಾಸನದಲ್ಲಿ ಅಧರ್ಮವನ್ನು ಕೂಡಿಸಿತು ಅಂತಾದರೆ ಲೋಕವೇ ಅಧರ್ಮ ಭೂಯಿಷ್ಠವಾಗುವುದರ ಮೂಲಕ ಉತ್ಕರ್ಷ ಅನ್ನುವುದು ಯಾವ ಚೇತನಕ್ಕೂ ಇಲ್ಲ ಅಂತಾಗಿ ಹೋಗ್ತದೆ. ಅಷ್ಟೇ ನಡೀತಾ ಅವತ್ತು ದ್ಯೂತ ಆಡ್ತಾ ಇರುವಂಥ ಹೊತ್ತಿಗೆ ಪಕ್ಕದಲ್ಲಿದ್ದಂತಹ ಈ ಗಾಂಧಾರ ಏನು ಹೇಳಿದ? ಎಲ್ಲ ಮುಗೀತಾ ಧರ್ಮರಾಜ, ಕೃಷ್ಣಾಯಾಹ ಯಾಜ್ಞಸೇನ್ಯಾಹ ಪಣಂ ಸ್ಥಾಪಯ. ನಿನಗೆ ಉಳಿದಿದೆ ಅಲ್ವಾ, ಆ ದ್ರೌಪದಿಯನ್ನಿಟ್ಟು ಪಣ ಹಾಕು. ಯಾವ ವ್ಯಕ್ತಿ ದ್ಯೂತದ ಪ್ರಕಾರ ಈ ಮಾತನಾಡುವುದಕ್ಕೆ ಸಾಧ್ಯ? ಆ ಹೊತ್ತಿಗೆ ಒಬ್ಬನೇ ಒಬ್ಬ ಎದ್ದು ನಿಂತು ಅಧರ್ಮ ಅಧರ್ಮ ಅಂತ ಹೇಳಿರ್ತಕ್ಕಂಥವ ನಮ್ಮ ಕ್ಷತ್ರು ಅಂದರೆ ವಿದುರ. ಈ ವಿದುರನೊಬ್ಬನನ್ನು ಬಿಟ್ಟು ಇನ್ಯಾರು ಅದಕ್ಕೆ ವಿರುದ್ಧವಾಗಿ ಮಾತಾಡಿದರು. ಆದರೆ ವಿರುದ್ಧವಾಗಿ ಯಾವಾಗ ಈಕೆಯ ವಸ್ತ್ರದ ಮೇಲೆ ಕೈ ಹಾಕುವಲ್ಲಿ ತನಕದ ದುರಂತದ ಘಟನೆಯಲ್ಲಿ ನಡೆದು ಹೋಯಿತೋ ಆವಾಗ ಇದು ಅಧರ್ಮ, ಹೀಗೆ ಮಾಡತಕ್ಕದ್ದಲ್ಲ, ನಾನು ಉದ್ಘೋಷಣೆ ಮಾಡ್ತೇನೆ ಅಂತ ಎರಡು ಕೈಯನ್ನು ಆಕಾಶಕ್ಕೆ ಚೆಲ್ಲಿ ವಿದುರ ಇದು ಅಧರ್ಮ, ಯಾಕೆ ಯಾರಿಗೂ ಅಧರ್ಮ ಕಾಣಿಸ್ತಾ ಇಲ್ಲ ಅಂತ ಕೇಳ್ತಾ ಇದ್ದರೆ ಒಬ್ಬರೂ ಕೂಡ ಅವನ ಸಹಕಾರಕ್ಕೆ ಹೋಗಲಿಲ್ಲ. ಕೊನೆಗೆ ಅವನು ನಾನು ಅಧರ್ಮ ಅಂತ ಉದ್ಘೋಷಣೆ ಮಾತ್ರ ಮಾಡ್ತೇನೆ, ಯಾರ ಸಹಕಾರವೂ ನನಗೆ ಸಿಗ್ತಾ ಇಲ್ಲ, ಇದು ಅಧರ್ಮ 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 ಅಂತ ಹೇಳಿ ಕೂತ್ಕೊಂಡ.
ಕಣ್ಣು ಮುಚ್ಚಿ ಕಣ್ಣಿಗೆ ಬಟ್ಟೆ ಹಾಕಿಕೊಂಡು ತಾನು ಕೂತ. ಇಂತಹ ಒಂದು ಅಧರ್ಮ ಅನ್ನುವುದು ಪ್ರತಿಯೊಬ್ಬರಿಗೂ ಗೊತ್ತಿದ್ದರೂ ಕೂಡ ಅದರಿಂದ ಎದುರಿಸಲಿಕ್ಕಾಗದೇ ಇರತಕ್ಕಂತಹ ನಿರ್ವೀರ್ಯತ್ವವನ್ನು ತೋರಿದ ಕ್ಷತ್ರ ಸಮುದಾಯ ಅವತ್ತು ಆ ಸಭೆಯಲ್ಲಿತ್ತು. ಅದನ್ನು ಸಭೆ ಅಂತ ಕರೆಯುವುದಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಅವರು ವನವಾಸಕ್ಕೆ ಹೊರಟು ನಿಂತಹ ಸಂದರ್ಭದಲ್ಲಿ ಏತೇ ಷಂಡತಿಲಾಹ ಅಂತ ಹೇಳಿದ ಮಾತು, ಅದೇ ಯಾಜ್ಞಸೇನಿ ತಲೆಯನ್ನು ಬಿರುಕು ಹಾಕಿಕೊಂಡಿರತಕ್ಕಂತಹ ಯಾಜ್ಞಸೇನಿಯನ್ನು ಕುರಿತು ನಿನ್ನ ಪತಿಯರೆಲ್ಲ ಸತ್ತಿದ್ದಾರೆ, ಈತನ ಸಿಂಹಾಸನವನ್ನು ಸೇರು ಅಂತ ಹೇಳ್ತಕ್ಕಂತಹ ಮಾತು ಈ ಕರ್ಣ ಆಡ್ತಾನೆ ಅಂತ ಹೇಳಿದರೆ ಎಂತಹ ಕೆಟ್ಟ ಪ್ರಸಂಗ ಇದು. ಈ ವ್ಯಕ್ತಿಗಳೆಲ್ಲ ಸೇರಿ ಒಂದು ಸಿಂಹಾಸನದಲ್ಲಿ ಆಳ್ವಿಕೆಯನ್ನು ನಡೆಸಲಿಕ್ಕೆ ಇರತಕ್ಕಂಥವರು. ಆ ಕಾಲದಲ್ಲಿ ಪಾಂಡವರು ಏನು ಪ್ರತಿಜ್ಞೆ ಮಾಡಿದ್ದಾರೆ ನೆನಪಿಸಿಕೊಳ್ಳಿ. ಆ ಪ್ರತಿಜ್ಞೆಯನ್ನು ಕೂಡ ಬಿಟ್ಟು ನಾವು ನಿಲ್ತೇವೆ, ಅರ್ಧ ರಾಜ್ಯವನ್ನು ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಒಪ್ಪುವುದಿಲ್ಲ. ಆದರೆ ಇಂತಹ ಆ ದೊಡ್ಡ ಸಭೆಯಲ್ಲಿ ಸಂಜಯ ನೀನು ಕೂಡ ಇದ್ದಿ. ಯಾವುದು ಧರ್ಮ ಯಾವುದು ಅಧರ್ಮ ಅಂತ ಆ ಸಭೆಯಲ್ಲಿ ನೀನೂ ತೀರ್ಮಾನ ಮಾಡಲಿಲ್ಲ. ಅಧರ್ಮದ ಕಡೆಗೆ ಒತ್ತು ಕೊಟ್ಟಂತಹ ಸಂಜಯ ಇವತ್ತು ಧರ್ಮದ ಉಪದೇಶ ಮಾಡುವುದಕ್ಕೆ ಬಂದಿದ್ಯಾ ಅಂತ ನೇರವಾಗಿ ಕೃಷ್ಣ ಎದುರಿಸಿದವನು. ಆದರೆ ಸಿಟ್ಟಿನಿಂದ ಹೇಳ್ತಾ ಇಲ್ಲ, ಕೃಷ್ಣ ನೇರವಾಗಿ ನಗುನಗುತ್ತಾ ಅವನಿಗೆ ಬೈತಾ ಇದ್ದಾನೆ. ಆ ಬೈಗಳು ಅವನ ಹೊಟ್ಟೆಗೆ ಬೀಳ್ತಾ ಇದೆ. ಸಂಜಯ ತಲೆ ತಿರುಗಿ ಬಿದ್ದಂತೆ. ನಾನು ಯಾಕಾದರೂ ಇಲ್ಲಿ ಮಾತಾಡಲಿಕ್ಕೆ ಬಂದೆ ಅಂತ ಅವನಿಗೆ ಅನಿಸಿತು. ನಾನು ತಪ್ಪು ಮಾತಾಡಿದೆ ಅಲ್ವಾ? ನಮಗೆ ಸ್ವಾಮಿ ಕೊಡುವ ಸಂಬಳಕ್ಕೋಸ್ಕರ ಅವ ಹೇಳಿದ ಮಾತಾಡಿದ್ದು, ಹಾಗಾದರೆ ನಾನು ತಪ್ಪಿಲ್ಲ ಅಂತ ಕೊನೆಗೆ ತೀರ್ಮಾನ ಮಾಡಿ ಎದ್ದು ನಿಂತು ಹೇಳ್ತಾನೆ, ಧೃತರಾಷ್ಟ್ರ ಹೇಳಿದ ಮಾತು ನಾನು ಹೇಳಿದ್ದೇನೆ. ಆದರೆ ಧೃತರಾಷ್ಟ್ರ ಹೇಳಿದ್ದು ಯುದ್ಧ ಬೇಡ ಅಂತ ಅಷ್ಟೇ ಹೇಳಿದ್ದು, ಶಮವನ್ನು ಅನುಸರಿಸಿ ಅಂತ ಹೇಳಿದ್ದು, ಕಾಡಿಗೆ ಹೋಗಿ ಅಂತ ನಾನು ಸೇರಿಸಿದ್ದು ಅಂತ ಹೇಳಿದ. ಕೃಷ್ಣ ಹೇಳಿದ, ದುರ್ಯೋಧನ ಅನ್ನುವುದು ಒಂದು ಮನ್ಯುಮಯ ದುರ್ಯೋಧನೋ ಮನ್ಯುಮಯೋ ಮಹಾದ್ರುಮಃ ಕರ್ಣಸ್ತು ಶಾಖ. ಅದು ಒಂದು ದೊಡ್ಡ ವೃಕ್ಷ, ಅದು ಪಾಪ ಅನ್ನುವ ಒಂದು ವೃಕ್ಷ, ಅದು ದುರ್ಯೋಧನ ಅಂತ ಹೇಳಿದರೆ. ಆ ವೃಕ್ಷದ ಮೂಲ ಬೇರು ಯಾವುದು ಗೊತ್ತೋ? ಧೃತರಾಷ್ಟ್ರ. ಧೃತರಾಷ್ಟ್ರ ಒಳ್ಳೆಯವನಾದರೂ ಕೂಡ ಈ ಕೆಟ್ಟ ವೃಕ್ಷ ಬೆಳೆಯುವುದಕ್ಕೆ ಬೇಕಾದ ಗೊಬ್ಬರ ನೀರು ಎಲ್ಲ ಕೊಡುವಂಥದ್ದು ಆ ವೃಕ್ಷದ ಮೂಲ, ವೃಕ್ಷದ ತಾಯಿ ಬೇರು. ಆ ತಾಯಿ ಬೇರಾಗಿ ಅಧರ್ಮ ವೃಕ್ಷವನ್ನು ಬೆಳೆಸುವ ಬೇರಾಗಿ ಆ ಧೃತರಾಷ್ಟ್ರ ಕೂತಿದ್ದಾನೆ. ಮಧ್ಯದಲ್ಲಿ ದುಶ್ಯಾಸನ ಇದ್ದಾನೆ, ಕರ್ಣ ಇದ್ದಾನೆ, ಅವನ ಇಡೀ ತಮ್ಮಂದಿರ ಸಮುದಾಯ ಇದೆ, ಮುಖ್ಯವಾಗಿ ಶಕುನಿ ಇದ್ದಾನೆ. ಇವರೆಲ್ಲ ಸೇರಿ ಇದೊಂದು ಅಧರ್ಮದ ದೊಡ್ಡ ವೃಕ್ಷ. ಆದರೆ ಯುಧಿಷ್ಠಿರೋ ಧರ್ಮಮಯೋ ಮಹಾದ್ರುಮಃ. ಯುಧಿಷ್ಠಿರ ಅಂದರೆ ಅದೊಂದು ಧರ್ಮ ವೃಕ್ಷ. ಅದು ಯಾವ ಅಧರ್ಮವನ್ನು ನೀವು ಯುಧಿಷ್ಠಿರನನ್ನು ಕಾಣುವುದಕ್ಕೆ ಸಾಧ್ಯ? ಅವನು ಇವತ್ತು ಮತ್ತೆ ನಾನು ವನವಾಸಕ್ಕೆ ಹೋಗಲಾರೆ ಅಂತ ಬಾಯಿಯಲ್ಲಿ ಒಂದು ಮಾತು ಹೇಳಿದರೆ ಧರ್ಮನಿಷ್ಠವಾಗಿ ಆತ ಯುಧಿಷ್ಠಿರ ತನ್ನ ಬಾಯಿಯಲ್ಲಿ ನಾನು ಮತ್ತೆ ವನವಾಸಕ್ಕೆ ಹೋಗುವುದಿಲ್ಲ ಅಂತ ಹೇಳಿದರೆ ಅದರ ಅರ್ಥ ಧರ್ಮದ ಪ್ರಕಾರ ಅವ ವನವಾಸಕ್ಕೆ ಹೋಗಬಾರದು ಅಂತ ಅರ್ಥ. ಅವ ಆಡಿದ್ದು ಧರ್ಮವಾಗ್ತದೆ. ಯಾರು ನಿರಂತರವಾಗಿ ಧರ್ಮದಲ್ಲೇ ನಡೀತಾರೋ ಅವರು ಅಧರ್ಮವನ್ನು ಆಚರಿಸಿದರೂ ಅದೇ ಧರ್ಮವಾಗಿರ್ತದೆ. ಧರ್ಮ ಅನ್ನುವುದು ಅಷ್ಟು ಸೂಕ್ಷ್ಮವಾದದ್ದು. ಆ ದೃಷ್ಟಿಯಿಂದ ಧರ್ಮಜ ಅವನು ಧರ್ಮಮಯವಾದ ಒಂದು ದೊಡ್ಡ ವೃಕ್ಷ. ಆ ವೃಕ್ಷಕ್ಕೆ ಶಾಖೆ ಅರ್ಜುನ ಭೀಮ ಪ್ರಭೃತಿಗಳೆಲ್ಲ. ಆ ವೃಕ್ಷದ ಮೂಲ ನಾನು ಅಂತಾನೆ ಕೃಷ್ಣ. ಅಲ್ಲಿ ಧೃತರಾಷ್ಟ್ರ ಅಧರ್ಮ ವೃಕ್ಷದ ಮೂಲ ಧೃತರಾಷ್ಟ್ರ ಆದರೆ ಈ ಧರ್ಮ ವೃಕ್ಷದ ಮೂಲ ನಾನು. ಮೂಲೋಸ್ಮ್ಯಹಂ ಬ್ರಹ್ಮಚ ಬ್ರಾಹ್ಮಣಾಶ್ಚ. ಇದಕ್ಕೆ ಮೂಲ ಯಾರು ಅಂದರೆ ನಾನು, ವೇದ ಮತ್ತು ವೇದಜ್ಞರು. ಈ ವೇದಜ್ಞರು ಮತ್ತು ವೇದವೇದ್ಯನಾದಂತಹ ನಾನು, ಇಷ್ಟು ಮೂಲವನ್ನಿಟ್ಟುಕೊಂಡು ಈ ಧರ್ಮರಾಜನೆಂಬಂತಹ ಒಂದು ಧರ್ಮಮಯವಾದ ವೃಕ್ಷ ಬೆಳೆದಿದೆ. ಬೆಳೆದ ವೃಕ್ಷ ಇವತ್ತು ಹಣ್ಣು ಬಿಡುವಂತಹ ಕಾಲ ಬಂದಿದೆ. ಈ ವೃಕ್ಷ ಹಣ್ಣು ಬಿಟ್ಟಿತು ಅಂತೇಳಿದರೆ ಆ ವೃಕ್ಷ ಅಡ್ಡ ಬಿದ್ದಿತು ಅಂತ ಅರ್ಥ. ಆದ್ದರಿಂದ ಜಾಗೃತೆಯಾಗಿರಿ. ಸಾಧ್ಯವಾದರೆ ಇಂದ್ರಪ್ರಸ್ಥವನ್ನು ಬಿಟ್ಟು ಕೊಡಿ, ಇಲ್ಲ ಅಂತ ಹೇಳಿದರೆ ಯುದ್ಧದ ಶಂಖವನ್ನು ಊದಿ ಅಂತ ಕೃಷ್ಣ ಒಂದು ಮಾತಿನಲ್ಲಿ ನೇರವಾಗಿ ತಿಳಿಸಿದ. ಇನ್ನು ಮಾತನಾಡುವಂಥದ್ದು ಯಾವುದೂ ಇಲ್ಲ. ಸಂಜಯ ಸಭೆಗೆ ಕೈ ಮುಗಿತಾನೆ, ನಾನು ಬಂದ ಕೆಲಸ ಆಗಿದೆ, ಮತ್ತೆ ನಾನು ಹಸ್ತಿನಪುರಕ್ಕೆ ಹೊರಡ್ತೇನೆ ಅಂತೇಳಿ ಹೊರಟಾಗ ಅವನಿಗೆ ಉಪಚಾರ ಮಾಡಬೇಕಲ್ವ. ಧರ್ಮರಾಜ ಹೆಚ್ಚು ಮಾತಾಡಲಿಲ್ಲ, ಯಾಕಂದರೆ ಕೃಷ್ಣ ಅಷ್ಟು ಸ್ಪಷ್ಟವಾಗಿ ಮಾತಾಡಿ ಆಗಿದೆ. ಧರ್ಮರಾಜನು ಅವನ ಜೊತೆಗೆ ಹೊರಗೆ ಬಂದು ಆತನ ಹತ್ರ ಮಾತಾಡ್ತಾನೆ, ನಾವು ನಿನ್ನ ಮುಂದೆ ಸ್ವಲ್ಪ ಕಟುವಾಗಿ ಮಾತಾಡಿದ್ದೇವೆ ಸಂಜಯ, ಬೇಸರ ಮಾಡ್ಕೋಬೇಡ. ಈ ಧರ್ಮರಾಜನ ನೋಡಿದರೆ ಅಯ್ಯೋ ಪಾಪ ಅನಿಸುತ್ತೆ ನಮಗೆ. ಎಷ್ಟು ಒಂದು ಸೌಹಾರ್ದ ಅಂದರೆ, ಈ ಸಂಜಯ ಒಳ್ಳೆಯ ವ್ಯಕ್ತಿ, ಅವನು ಕೆಟ್ಟವ ಅಲ್ಲ. ಅವ ಧೃತರಾಷ್ಟ್ರನ ಮಾತನ್ನು ಇಲ್ಲಿ ಉಸುರುವುದಕ್ಕೋಸ್ಕರ ಬಂದಿರತಕ್ಕಂಥವ.
ಅವನಿಗೆ ನಾವು ಬೈದ್ವಿ ಅಲ್ವಾ, ಅವನೆಲ್ಲಾದರೂ ಮನಸ್ಸಿಗೆ ಬೇಸರ ಮಾಡಿಕೊಂಡ್ರೆ ಅಂತ ಈ ಧರ್ಮರಾಜನಿಗೆ ಮನಸ್ಸಿನಲ್ಲಿ ಅನಿಸುವುದು. ಅವ ಹೋದ, ಬೇಸರ ಮಾಡ್ಕೋಬೇಡ. ಕೃಷ್ಣನೂ ಕೂಡ ಸ್ಪಷ್ಟವಾಗಿ ಹೇಳಿದ್ದಾನೆ, ಅದು ಏನಿದೆ ವಾಸ್ತವವನ್ನು ಹೇಳಿದ್ದಷ್ಟೇ, ನೀನು ಅದನ್ನು ಹೋಗಿ ಅವನಿಗೆ ಹೇಳಿದರೆ ಆಯಿತು, ನಿನಗೆ ಹೇಳಿದ್ದಲ್ಲ ಅದು. ಅಂದರೆ ಎಲ್ಲಿ ಸಂಜಯನಿಗೆ ಬೇಸರವಾಗುವ ಸಾಧ್ಯತೆ ಎಲ್ಲಿ ಅಂದರೆ ಆ ಸಭೆಯಲ್ಲಿ ನೀನು ಕೂಡ ಇದ್ದಿ, ಧರ್ಮ ಯಾವುದು ಅಧರ್ಮ ಯಾವುದು ಅಂತ ನೀನು ತೀರ್ಮಾನಿಸಲಿಲ್ಲ, ಅಂಥವ ಬಂದು ಈ ಧಾರ್ಮಿಕನಿಗೆ ಉಪದೇಶ ಮಾಡ್ತೀಯಾ ಅಂತ ಇವ ಕೇಳಿದ್ದಲ್ವ, ಅದು ಬೇಸರವಾಗುವ ಸಾಧ್ಯತೆ. ಇವ ಹೋಗಿ ಅವನ ಹತ್ರ ಕ್ಷಮೆ ಕೇಳ್ತಾನೆ, ನೀನು ಬೇಸರಿಸಬೇಡ, ಇದ್ದ ವಿಷಯವನ್ನು ಅವ ಹೇಳಿದ್ದು. ಸಂಜಯ್ ಹೇಳ್ತಾನೆ, ನಾನೇ ತಪ್ಪು ಮಾಡಿದೆ, ನಾನು ಬಂದು ನಿಜವಾಗಿ ವಾಸ್ತವ ಧರ್ಮವನ್ನು ಮೊದಲು ಹೇಳಿ ಆಮೇಲೆ ಅವನು ಹೇಳಿದ ಧರ್ಮವನ್ನು ನಿಮಗೆ ಹೇಳಬೇಕಿತ್ತು. ಕೃಷ್ಣ ಏನು ಹೇಳಿದ್ದಾನೆ ಅದೆಲ್ಲ ನನ್ನ ಮನಸ್ಸಿನಲ್ಲಿ ಇದ್ದ ವಿಷಯವನ್ನೇ ಅವ ಹೇಳಿದ್ದಾನೆ, ಆದ್ದರಿಂದ ಇದರಲ್ಲಿ ಬೇಸರಿಸುವ ವಿಷಯ ಇಲ್ಲ. ಧರ್ಮರಾಜನಿಗೆ ಖುಷಿ ಆಯಿತು, ಬಾ ಬಾ ಅಂತ ಮತ್ತೆ ಸಭೆಗೆ ಕರ್ಕೊಂಡು ಬಂದ. ಸಭೆಗೆ ಕರ್ಕೊಂಡು ಬಂದು ಸಂಜಯನನ್ನು ಕೂಡಿಸಿ ಸಂಜಯನ ಹತ್ರ ಹೇಳ್ತಾನೆ, ನಾನು ಹಸ್ತಿನಾಪುರಕ್ಕೆ ಒಂದು ಬಾರಿ ಬರಬೇಕು ಅಂತ ಆಲೋಚನೆ ಮಾಡಿದ್ದೆ, ಭೀಷ್ಮಾಚಾರ್ಯರೆಲ್ಲ ನಮ್ಮನ್ನು ಅಜ್ಞಾತವಾಸ ಮುಗಿಸಿ ಬಂದಿದ್ದಾರೆ ಅಂತ ಖುಷಿಯಿಂದ ಕರೀತಾರೆ ಅಂತ ಭಾವಿಸಿದ್ದೆ, ಆದರೆ ಅದಕ್ಕೆ ಅವಕಾಶ ಸಿಗುವುದು ಕಷ್ಟ ಅನ್ನೋದು ಈಗ ನನಗೆ ಗೊತ್ತಾಗ್ತಾ ಇದೆ. ಆದರೆ ಅಲ್ಲಿದ್ದವರಿಗೆಲ್ಲ ನಾನು ಕ್ಷೇಮವಾಗಿರುವ ವಾರ್ತೆಯನ್ನು ನೀನು ತಿಳಿಸಬೇಕು, ಯಾಕಂದರೆ ಪ್ರತಿಯೊಬ್ಬರೂ ಅದೇ ನಿರೀಕ್ಷೆಯಲ್ಲಿರ್ತಾರೆ ಅಂತ ಹೇಳಿ ಸುಮಾರು 25 ಜನರ ಹೆಸರು ಹೇಳ್ತಾನೆ. ಇವರಿಗೆಲ್ಲ ತಿಳಿಸಬೇಕು ನೀನು. ಒಂದು ಕುಂತಿಯನ್ನು ಸೇರಿಸಿ, ಅಲ್ಲಿ ಯುಧಿಷ್ಠಿರನನ್ನೂ ಸೇರಿಸಿ, ಯುಧಿಷ್ಠಿರನಿಗೂ ಹೀಗೆ ಹೇಳು ಅಂತ. ಆ ಮಾತು ಕೇಳಿದರೆ ನಮ್ಮ ಕಣ್ಣಲ್ಲಿ ನೀರು ಸುರಿಯದೆ ಹೋದರೆ ನಾವು ಮಹಾಭಾರತದ ಒಳಗಿಲ್ಲ ಅಂತ ಅರ್ಥ. ಆ ಮಹಾಭಾರತದ ಒಳ ಪ್ರವೇಶ ಮಾಡಿದರೆ ಧರ್ಮರಾಜ ಅಂದರೆ ಏನು ಅಂತ ಅರ್ಥ ಆಗುವುದೇ ಇಂತಹ ಪ್ರಸಂಗದಲ್ಲಿ. ಆತ ಹೇಳ್ತಾನೆ, ನಾನು ಕಾಡಿಗೆ ಹೊರಡುವ ಹೊತ್ತಿಗೆ ಅಲ್ಲಿದ್ದ ಕೃಷಿವಲರು, ಕೃಷಿ ಮಾಡಿ ಜೀವನ ಮಾಡ್ತಕ್ಕಂಥ ವ್ಯಕ್ತಿಗಳೆಲ್ಲ ಗದ್ದೆಯಲ್ಲಿ ಆಗ ತಾನೇ ಫಸಲು ಬಂದು ಫಸಲು ಕತ್ತರಿಸುವ ಕಾಲ ಇತ್ತು, ಆದರೆ ಅವೆಲ್ಲವನ್ನು ಬಿಟ್ಟು ನನ್ನ ಜೊತೆಗೆ ಓಡಿ ಬರ್ತಾರೆ, ಓಡಿ ಬಂದು ನನ್ನನ್ನೂ ಸಮಾಧಾನ ಮಾಡುವುದಕ್ಕೆ ಪ್ರಯತ್ನಿಸ್ತಾರೆ. ಒಂದಷ್ಟು ಧಾನ್ಯಗಳನ್ನೆಲ್ಲ ಹೊತ್ತುಕೊಂಡು ಬಂದು ಕಾಡಿನಲ್ಲಿ ನಿಮಗೆ ಆಹಾರಕ್ಕಾಗ್ತದೆ, ನಾವು ಒಟ್ಟಿಗಿರ್ತೇವೆ, ಇದನ್ನು ಗುದ್ದಿ ಇದರದ್ದು ತೊಟ್ಟು ಅದರದ್ದು ಹೊಟ್ಟು ತೆಗೆದು ನಿಮಗೆ ಅಕ್ಕಿ ಮಾಡಿಕೊಡುವ ಜವಾಬ್ದಾರಿ ನಮ್ಮದು ಅಂತ ಹೇಳಿ ಒಟ್ಟಿಗೆ ಹೆಂಗಸರು ಬರ್ತಾರೆ. ಆ ಹಳ್ಳಿಯ ಜನಕ್ಕೆ ನನ್ನ ಮೇಲೆ ಅಷ್ಟು ಪ್ರೀತಿ, ನೀನು ಹೋಗುವಾಗ ಅದೇ ಹಳ್ಳಿಯ ಮಾರ್ಗದಲ್ಲೇ ಹೋಗ್ತೀಯಲ್ಲ, ಆ ಹಳ್ಳಿಯವರಿಗೆಲ್ಲ ಹೇಳಿ ಹೋಗಬೇಕು ಅಂತ ಇವ ಹೇಳೋದು. ಅವರಿಗೆಲ್ಲ ಹೇಳಬೇಕು, ಪಾಂಡವರು ಉಪಪ್ಲಾವ್ಯ ನಗರದಲ್ಲಿ ಶಾಂತವಾಗಿ ಖುಷಿಯಲ್ಲಿದ್ದಾರೆ, ಚೆನ್ನಾಗಿರ್ತಾರೆ, ಇನ್ನು ಕೆಲವು ದಿವಸ ಆದಮೇಲೆ ಬರ್ತಾರೆ, ಯುದ್ಧ ಏನಾದರೂ ನಡೀತು ಅಂತಾದರೆ ನೀವೆಲ್ಲ ಯುದ್ಧದಲ್ಲಿ ಭಾಗವಹಿಸಬೇಡಿ, ನಿಮ್ಮನ್ನೆಲ್ಲ ಆಮೇಲೆ ನಾನು ಚೆನ್ನಾಗಿ ನೋಡಿಕೊಳ್ತೇನೆ ಅಂತ ಅವರಿಗೆ ಹೇಳಬೇಕು. ಅವರು ಪಾಪ ಯುದ್ಧದಲ್ಲಿ ಹೋಗಿ ಸಾಯುವುದೆಲ್ಲ ಬೇಡ, ಅವರು ಚೆನ್ನಾಗಿರಬೇಕು ಅಂತ ಈ ಕೃಷಿವಲರ ಬಗ್ಗೆ ಹೇಳ್ತಾನೆ. ಕಟ್ಟುಗಳನ್ನು ಹಾಕತಕ್ಕಂಥ, ನದಿಗೆ ಕಟ್ಟು ಹಾಕಿ ನೀರನ್ನು ಹರಿಸುವಂತಹ ವ್ಯಕ್ತಿಗಳ ಬಗ್ಗೆ ಹೇಳ್ತಾನೆ. ಅರವಟ್ಟಿಗೆಯನ್ನಿಟ್ಟು ದಾರಿಯಲ್ಲಿ ಹೋಗುವವರನ್ನು ಧರ್ಮಛತ್ರದಲ್ಲಿ ಉಪಚರಿಸತಕ್ಕಂತಹ ವ್ಯಕ್ತಿಗಳ ಬಗ್ಗೆ ಮಾತಾಡ್ತಾನೆ. ಹಳ್ಳಿಯ ಮೂಲೆ ಮೂಲೆಯಲ್ಲಿ ಯಾರ್ಯಾರು ಯಾವ್ಯಾವ ಕೆಲಸ ಮಾಡ್ತಾರೆ ಅವರ ಹೆಸರು ಹಿಡಿದು ಅಂಥ ಸಮುದಾಯಕ್ಕೆ ನನ್ನ ಕ್ಷೇಮ ವಾರ್ತೆಯನ್ನು ತಲುಪಿಸು, ಯಾಕಂದರೆ ನಾನು ಕಾಡಿಗೆ ಹೊರಡುವಾಗ ಅವರು ಬಂದು ತಮ್ಮ ಕಣ್ಣಲ್ಲಿ ನೀರು ಹಾಕಿದ್ದಾರೆ, ನನ್ನ ಮೇಲೆ ಅಷ್ಟು ಪ್ರೀತಿ ಇದೆ ಅವರಿಗೆ. ಆಮೇಲೆ ದುರ್ಯೋಧನನಿಗೂ ಹೇಳು ಅಂತ ಹೇಳ್ತಾನೆ. ಎಲ್ರಿಗೂ, ಶಕುನಿಯಿಂದ ಹಿಡಿದು ದುರ್ಯೋಧನನಿಗೂ ಕೂಡ ಹೇಳು, ದುರ್ಯೋಧನ, ನೀನು ಕೇವಲ ನಿನ್ನ ಸ್ವಾರ್ಥದ ಚಿಂತನೆ ಮಾಡ್ತಾ ಇದ್ದಿ. ಸ್ವಾರ್ಥ ಅನ್ನುವುದು ತನ್ನ ಗೆಳೆಯರಿಗೋಸ್ಕರ, ತನ್ನನ್ನು ಆಶ್ರಯಿಸಿದವರಿಗೋಸ್ಕರ ಅಪೇಕ್ಷಿತವಾಗ್ತದೆ. ಅವರ ಹೊಟ್ಟೆ ತುಂಬಿಸುವುದಕ್ಕೋಸ್ಕರ ನಾವು ಚೆನ್ನಾಗಿರಬೇಕು. ಆದರೆ ಯಾವ ಸ್ವಾರ್ಥದಿಂದ ಅವರ ಹೊಟ್ಟೆಗೆ ಕಲ್ಲು ಬೀಳುವ ಸ್ಥಿತಿ ಬರ್ತದೋ, ನಮ್ಮನ್ನು ಆಶ್ರಯಿಸಿದ ವ್ಯಕ್ತಿಗಳೇ ಸಾಯಬೇಕಾದ ಸ್ಥಿತಿ ಯಾವ ಸ್ವಾರ್ಥದಿಂದ ಉಂಟಾಗ್ತದೋ ಅಂತಹ ಸ್ವಾರ್ಥದ ತ್ಯಾಗವನ್ನು ಮಾಡತಕ್ಕಂಥದ್ದೇ ಉಚಿತವಾದದ್ದು. ಆದ್ದರಿಂದ ನಿನ್ನ ದೃಷ್ಟಿ ಸ್ವಲ್ಪ ವಿಶಾಲವಾಗಬೇಕಿದೆ. ನಾನು ಸಿಂಹಾಸನದಲ್ಲಿ ಸಂಸ್ಥಿತನಾಗ್ತೇನೆ, ನೀನೂ ಸಿಂಹಾಸನದಲ್ಲೇ ಇರು. ನನ್ನ ಚಕ್ರವರ್ತಿತ್ವದಲ್ಲಿ ನಿನ್ನ ಪ್ರವೇಶ ಬೇಡ, ನಿನ್ನ ಚಕ್ರವರ್ತಿತ್ವದಲ್ಲಿ ನಾನು ಪ್ರವೇಶ ಮಾಡುವುದಿಲ್ಲ. ಹಿರಿಯರಾದಂತಹ ಭೀಷ್ಮ, ದ್ರೋಣ, ಧೃತರಾಷ್ಟ್ರ ಪ್ರಭೃತಿಗಳ ಆಶೀರ್ವಾದವನ್ನು ಇಬ್ಬರೂ ಪಡೆದುಕೊಂಡು ಅವರು ಕೊಡತಕ್ಕಂತಹ ನಿರ್ದೇಶನವನ್ನು ಅನುಸರಿಸಿಕೊಂಡು ನಾವು ಶಕ್ರಪ್ರಸ್ಥದಲ್ಲಿ ಸಿಂಹಾಸನವನ್ನು ಮಾಡಿದರೆ ನೀನು ಹಸ್ತಿನಪುರದಲ್ಲಿ ಸಿಂಹಾಸನವನ್ನು ಮಾಡು, ಇದರಲ್ಲಿ ಯಾವ ವಿರೋಧವೂ ಇಲ್ಲ. ಇನ್ನೊಂದು ಮಾತನ್ನು ಹೇಳಬೇಕು ಸಂಜಯ ದುರ್ಯೋಧನನಿಗೆ. ಧೃತರಾಷ್ಟ್ರ ಮುಂದೆ ಇರುವಾಗ ಈ ಮಾತನ್ನು ಹೇಳು. ಮೊನ್ನೆ ಕೃಷ್ಣ ನನ್ನ ಮುಂದೆ ಹೇಳಿದ ಮಾತು, ಇದನ್ನು ಕೃಷ್ಣ ಹೇಳಿದ ಮಾತು ಅಂತ ಹೇಳು. ಪಾಂಡವರು ಹುಲಿಗಳು, ಧೃತರಾಷ್ಟ್ರನ 101 ಜನ ಮಕ್ಕಳು ಮತ್ತು ಧೃತರಾಷ್ಟ್ರ ಸೇರಿ 101 ಜನ. ಇದು ಒಂದು ಕಾಡು ಮತ್ತು ಹುಲಿಗಳು ಯಾವತ್ತೂ ಜೊತೆಗಿರಬೇಕು. ಹುಲಿಗಳಿಂದ ಕಾಡು ಚೆನ್ನಾಗಿರ್ತದೆ, ಕಾಡಿನಿಂದ ಹುಲಿಗಳು ರಕ್ಷಿತರಾಗಿರ್ತವೆ. ಹುಲಿಗಳಿಲ್ಲದೆ ಹೋದರೆ ಕಾಡು ಕತ್ತರಿಸ್ತಾರೆ ಜನ. ಕಾಡಿನಲ್ಲಿ ಹುಲಿ ಇದೆ ಅಂತೇಳಿದರೆ ಕಾಡಿಗೆ ಪ್ರವೇಶ ಮಾಡತಕ್ಕಂತಹ
ವೀರನ ಅಪ್ಪಂದಿರು ಕೂಡ ಕಾಡಿಗೆ ಹೋಗೋದಿಲ್ಲ, ಹುಲಿ ಉಂಟು ಅಂತ. ಅದು ಕಾಡು ನೆಮ್ಮದಿಯಲ್ಲಿರಬೇಕು ಅಂತೇಳಿದರೆ ಕಾಡಿನಲ್ಲಿ ಹುಲಿ ಇರಬೇಕು. ಕಾಡೇ ಇಲ್ಲ ಅಂತಾದರೆ ಹುಲಿಗಳಿಗೆ ಜೀವನ ಇಲ್ಲ. ಹುಲಿಗಳನ್ನು ಹೊಡೆದು ಸಾಯಿಸ್ತಾರೆ ಜನ. ಹಾಗಾದರೆ ಕಾಡಿನಿಂದ ಹುಲಿ, ಹುಲಿಯಿಂದ ಕಾಡು ಹೇಗೋ ಹಾಗೆ ಈ ಪಾಂಡವರು ಪಕ್ಕದ ಶಕ್ರಪ್ರಸ್ಥದಲ್ಲಿ ಸಿಂಹಾಸನಾಧೀಶ್ವರರಾಗಿ ಇದ್ದರು ಅಂತಾದರೆ ಆವಾಗ ಹಸ್ತಿನಪುರವು ಕೂಡ ನೆಮ್ಮದಿಯಿಂದ ಇರ್ತದೆ ಅಂತ ಶ್ರೀಕೃಷ್ಣ ಹೇಳ್ತಾ ಇರ್ತಾನೆ. ನನಗೆ ಹಾಗೆ ಹಸ್ತಿನಪುರವನ್ನು ನೋಡಿಕೊಳ್ಳಬೇಕು ಅಂತ ಮನಸ್ಸಿದೆ. ನಮ್ಮ ಹಿರಿಯರೆಲ್ಲ ಅಷ್ಟು ಚೆನ್ನಾಗಿರಬೇಕು, ನಾವು ಅದರ ರಕ್ಷಣೆಯ ಜವಾಬ್ದಾರಿಯನ್ನು ತಗೊಳ್ತೇವೆ, ಇದಕ್ಕೆ ನೀನು ಬಗ್ಗಬೇಕು ಅಂತ ಧೃತರಾಷ್ಟ್ರನ ಮುಂದೆ ನೀನು ಕೂತುಕೊಂಡು ದುರ್ಯೋಧನನಿಗೆ ಹೇಳಬೇಕು. ದ್ರೋಣಾಚಾರ್ಯರ ಮನೆಗೆ ನೀನೇ ಹೋಗಿ ಅವರಿಗೊಂದು ನಮಸ್ಕಾರ ಮಾಡು, ಇದು ಧರ್ಮರಾಜನ ನಮಸ್ಕಾರ ಅಂತ ಹೇಳಬೇಕು ದ್ರೋಣಾಚಾರ್ಯರಿಗೆ. ಅವರ ಕುಶಲವನ್ನು ಕೇಳಬೇಕು. ಅಶ್ವತ್ಥಾಮಾಚಾರ್ಯರಿಗೆ ಪ್ರತ್ಯೇಕ ನಮಸ್ಕಾರವನ್ನು ಹೇಳಬೇಕು. ಭಾರೀ ಉದ್ದದ ವಿಷಯವನ್ನು ಹೇಳ್ತಾನೆ. ಅವನ ಭಾವವನ್ನೆಲ್ಲ ಬಿಚ್ಚಿಕೊಂಡು ಮಾತಾಡ್ತಾನೆ. ನಾನು ಅಶ್ವತ್ಥಾಮಾಚಾರ್ಯರಿಂದ ಏನು ಉಪಕಾರವನ್ನು ಪಡೆದಿದ್ದೇನೆ, ದ್ರೋಣರಿಂದ ಏನು ಉಪಕಾರ ಪಡೆದಿದ್ದೇನೆ ಎಲ್ಲವನ್ನೂ ನೆನೆಸಿಕೊಳ್ತಾನೆ. ಸಂಜಯ ಭಾರವಾದ ಮನಸ್ಸಿನಲ್ಲಿ ಧರ್ಮಜನನ್ನೇ ತನ್ನ ಮನಸ್ಸಿನಲ್ಲಿ ಹೊತ್ತುಕೊಂಡು ತಾನು ತನ್ನ ಊರಿಗೆ ಪ್ರವೇಶ ಮಾಡ್ತಾನೆ. ದಾರಿಯಲ್ಲಿ ಬರುವಾಗ ಅವನಿಗೆ ಪಾಂಡವರದ್ದೇ ಆಲೋಚನೆ. ನಿಜವಾಗಿ ಪಾಂಡವರ ಮಾತನ್ನು ನಾನು ಅಲ್ಲಿ ಹೇಳಿದೆ ಅಂತ ಹೇಳಿದರೆ ಭೀಷ್ಮ, ದ್ರೋಣ, ವಿದುರ ಪ್ರಭೃತಿಗಳೆಲ್ಲರೂ ಕೂಡ ರಾಜ್ಯವನ್ನು ಪಾಂಡವರಿಗೆ ಕೊಡುವುದಕ್ಕೆ ಒತ್ತಾಯ ಮಾಡ್ತಾರೆ. ಅವರ ಒತ್ತಾಯಕ್ಕೆ ಮಣಿದಾದರೂ ಧೃತರಾಷ್ಟ್ರ ರಾಜ್ಯವನ್ನು ಕೊಡಬೇಕಾದಂತಹ ಪ್ರಸಂಗ ಬರ್ತದೆ. ಅಷ್ಟು ಆಯಿತು ಅಂತಾದರೆ ನನ್ನ ಜೀವನ ಸಾರ್ಥಕ ಅಂತ ಹೀಗೆ ಆಲೋಚನೆ ಮಾಡಿಕೊಂಡು ಸಂಜಯ ಹಸ್ತಿನಪುರವನ್ನು ಪ್ರವೇಶಿಸಿದ. ಹಸ್ತಿನಪುರಕ್ಕೆ ಬರುವಾಗ ರಾತ್ರಿ ಬಂದ ಮಾರ್ಗವನ್ನು ವರ್ಣನೆ ಮಾಡಿದರು ವ್ಯಾಸರು. ಮಾರ್ಗದಲ್ಲಿ ಕೇವಲ ಒಂದು ರಾತ್ರಿ ಮತ್ತು ಒಂದು ಹಗಲು, ಆ ಹಗಲು ಸಾಯಂಕಾಲ ಆಗುವ ಹೊತ್ತಿಗೆ ಇವ ಹಸ್ತಿನಪುರವನ್ನು ಪ್ರವೇಶಿಸಿದ್ದಾನೆ. ಅಲ್ಲೇ ಸ್ವಲ್ಪ ಸಂಧ್ಯಾವಂದನೆ, ತನಗೆ ಸಂಬಂಧಿಸಿದ ಸಂಧ್ಯೆ ಹೇಗಿದೆಯೋ ಅದನ್ನು ಮಾಡಿಕೊಂಡು ಸೀದಾ ಧೃತರಾಷ್ಟ್ರನ ಮನೆಗೆ ಬರ್ತಾನೆ. ಪ್ರತಿಹಾರಿ ತಡೆದವನಿಗೆ ಹೀಗೆ ಸಂಜಯ ಬಂದಿದ್ದಾನೆ ಅಂತ ಹೇಳು ಅಂತ ಕಳಿಸಿದ್ದಾನೆ. ಧೃತರಾಷ್ಟ್ರ ಆನಂದದಿಂದ ಬಂದ. ಸಂಜಯ ಏನು ವಿಚಾರವನ್ನು ಹೇಳ್ತಾನೆ ಅಂತ ಒಳಗೆ ಕರ್ಕೊಂಡು ತನ್ನ ಆಸನದಲ್ಲೇ ಅವನನ್ನು ಕೂಡಿಸಿಕೊಂಡು ಮಾತಾಡ್ತಾನೆ. ಸಂಜಯ ಹೇಳಿದ, ಧೃತರಾಷ್ಟ್ರ, ನಿನ್ನಿಂದಾಗಿ ವಂಶನಾಶ ಆಗ್ತದೆ. ನೀನೀಗ ಆಲೋಚನೆ ಮಾಡಬೇಕಾದ ತುಂಬ ವಿಷಯಗಳಿದ್ದಾವೆ. ದುರ್ಯೋಧನನನ್ನು ಹಿಡಿತದಲ್ಲಿಟ್ಟುಕೊಳ್ಳುವ ಜವಾಬ್ದಾರಿ ನಿನ್ನದು. ಪಾಂಡವರನ್ನು ಹಿಡಿತದಲ್ಲಿಟ್ಟುಕೊಳ್ಳುವ ಜವಾಬ್ದಾರಿಯನ್ನು ಶ್ರೀಕೃಷ್ಣ ವಹಿಸಿದ್ದಾನೆ. ಪಾಂಡವರು ತಾವಾಗಿ ಯಾವತ್ತೂ ಯುದ್ಧಕ್ಕೆ ಬರುವುದಿಲ್ಲ. ಶ್ರೀಕೃಷ್ಣ ಅವರನ್ನು ಎಳೆದು ನಿಲ್ಲಿಸಿಬಿಡ್ತಾನೆ. ಆದರೆ ಯುದ್ಧದ ಹಠ ಇರತಕ್ಕಂಥದ್ದು ನಿನ್ನ ಮಕ್ಕಳಲ್ಲಿ. ಅವರನ್ನು ನೀನು ಎಳೆದು ನಿಲ್ಲಿಸಲಿಲ್ಲ ಅಂತೇಳಿದರೆ ಮುಂದಕ್ಕೆ ನಿನ್ನ ಮುಖವನ್ನು ಯಾರೂ ಕೂಡ ಈ ಲೋಕದಲ್ಲಿ ಕಾಣುವುದಿಲ್ಲ. ಜಾಗ್ರತೆಯಾಗಿರು ಅಂತ ಸಂಜಯ ಅವನ ಸಾರಥಿಯಾಗಿದ್ದು ಇಷ್ಟು ಜಾಗ್ರತೆಯ ಮಾತನ್ನು ಹೇಳಿದ. ಧೃತರಾಷ್ಟ್ರ ಹೇಳ್ತಾನೆ, ಅಲ್ಲ, ಯುದ್ಧ ತೀರ್ಮಾನ ಆಯಿತೋ ಏನಾಯಿತು? ನಾನು ಹೇಳಿದ್ದಕ್ಕೆ ಯುಧಿಷ್ಠಿರ ಒಪ್ಪಿದ್ದಾನೋ ಇಲ್ಲೋ, ಇಷ್ಟು ವಿಷಯ ಹೇಳು. ಸಂಜಯ್ ಹೇಳಿದ, ಅದು ನಾಳೆ ಸಭೆಯಲ್ಲಿ ಹೇಳ್ತೇನೆ. ಯಾಕಂದರೆ ಶ್ರೀಕೃಷ್ಣ ಮತ್ತು ಧರ್ಮರಾಜರು ನನಗೆ ಸ್ಪಷ್ಟ ನಿರ್ದೇಶನ ಕೊಟ್ಟಿದ್ದಾರೆ. ಇದನ್ನು ಕೇವಲ ರಾಜನಲ್ಲಿ ಹೇಳುವುದಲ್ಲ, ಅಲ್ಲಿ ರಾಜ ಹೇಳಿದ ವಿಷಯವನ್ನು ಹೇಗೆ ಇಲ್ಲಿ ಈ ಸಭೆಯಲ್ಲಿ ನೀನು ಹೇಳಿದ್ದೀಯೋ ಹಾಗೆಯೇ ಈ ವಿಷಯವನ್ನು ಆ ಸಭೆಯಲ್ಲಿ ಭೀಷ್ಮ ದ್ರೋಣಾದಿಗಳೆಲ್ಲ ಇರತಕ್ಕಂತಹ ಸಭಾಸ್ತಾರರ ಮುಂದೆಯೇ ನೀನು ಅದನ್ನು ನಿರೂಪಣೆ ಮಾಡಬೇಕು ಅಂತ ನಿರ್ದೇಶನ ಬಂದಿದೆ. ಅದು ನನ್ನ ದೂತನ ಧರ್ಮ. ದೂತ ಧರ್ಮವನ್ನು ಅನುಸರಿಸಿ ನಾಳೆ ಅದನ್ನು ನಿರೂಪಣೆ ಮಾಡ್ತೇನೆ. ನಾನು ರಾತ್ರಿ ಹಗಲು ಪ್ರಯಾಣ ಮಾಡಿದ್ದೇನೆ, ನನಗೆ ನಿದ್ದೆ ಬರ್ತಾ ಇದೆ, ನನ್ನನ್ನು ಬಿಟ್ಟುಬಿಡು ಅಂತ ಹೇಳಿದ. ಹೊರಟೇ ಹೋದ. ಮುಂದಕ್ಕೆ ಆ ರಾಜ ಹೇಳುವ ಮಾತನ್ನು ಕೇಳುವುದಕ್ಕೆ ಅವ ಸಿದ್ಧ ಇರಲಿಲ್ಲ. ಹೋಗಿ ಗೊರಕ್ಕೆ ಹೊಡೆದವ ಶಾಂತವಾಗಿ. ಯಾಕಂದರೆ ನಾನು ಬುದ್ಧಿ ಹೇಳುವುದನ್ನು ಹೇಳಿದ್ದೇನೆ, ಇನ್ನು ಏನಿದ್ರೂ ಕೂಡ ಈ ದೇಶದ ಹಣೆ ಬರಹಕ್ಕೆ ಸಂಬಂಧಪಟ್ಟ ವಿಷಯ, ನಾನು ಏನು ತಲೆಬಿಸಿ ಮಾಡಿಕೊಂಡು ಪ್ರಯೋಜನ? ಇಲ್ಲಿ ಒಂದೊಂದು ವ್ಯಕ್ತಿತ್ವದಿಂದಲೂ ನಮಗೆ ಅನೇಕ ಧರ್ಮಗಳು, ಜೀವನದ ಮೌಲ್ಯಗಳು ಅರ್ಥವಾಗ್ತಾ ಹೋಗ್ತವೆ. ಈ ಸಂಜೆಯ ಕೊನೆಗೆ ತೀರ್ಮಾನ ಮಾಡುವುದು, ನಿದ್ದೆ ಮಾಡುವುದಕ್ಕಿಂತ ಮುಂಚೆ ಅವ ತೀರ್ಮಾನ ಮಾಡುವುದೇನೆಂದರೆ, ಈ ದೇಶವೇ ನಾಶದ ಅಂಚಿಗೆ ಬಂದಿದೆ ಅಂತ ಅನಿಸುತ್ತೆ, ಆದರೆ ಅದನ್ನು ಉಳಿಸುವುದಕ್ಕೆ ಮಾರ್ಗ ಇದೆ. ಅದನ್ನು ನಾನು ಧೃತರಾಷ್ಟ್ರನಿಗೆ ಹೇಳಿ ಬಂದಿದ್ದೇನೆ. ಇನ್ನು ಏನಾಗ್ತದೆ ಅದು ನನ್ನ ಕೈಯಲ್ಲಿಲ್ಲ. ನಾನು ಏನು ಮಾಡಬೇಕು ಅದನ್ನು ಮಾಡಿದ್ದೇನೆ, ನನ್ನ ಕೆಲಸ ನಾನು ಮಾಡಿದ್ದೇನೆ. ಇನ್ನೇನಾಗಬೇಕು ಅದನ್ನು ದೇವರಿಗೆ ಬಿಟ್ಟುಬಿಡೋದು ಜೀವನದ ಒಂದು ಬಹಳ ಮುಖ್ಯವಾದ ಧರ್ಮ. ಆದ್ದರಿಂದ ಸಂಜಯ ರಾತ್ರಿ ಆನಂದದಿಂದ ನಿದ್ದೆ ಮಾಡಿದ. ನಿದ್ದೆ ಬರದೇ ಇದ್ದದ್ದು ಯಾರಿಗೆ? ನಮ್ಮ ಧೃತರಾಷ್ಟ್ರನಿಗೆ. ಪ್ರಜಾಗರ ಪರ್ವ ಅನ್ನೋದು ಇಲ್ಲಿಂದ ಪ್ರಾರಂಭವಾಗ್ತದೆ. ಪ್ರಜಾಗರ ಅಂದರೆ ರಾತ್ರಿ ನಿದ್ದೆ ಬರದೇ ಇರತಕ್ಕಂತಹ ಸ್ಥಿತಿ ಅಂತ. ಧೃತರಾಷ್ಟ್ರನಿಗೆ ನಿದ್ದೆ ಬರ್ತಾ ಇಲ್ಲ, ಒದ್ದಾಡ್ತಾ ಇದ್ದಾನೆ. ಒಂದು ಸಲ ಆ ಕಡೆ ಹೊರಳ್ತಾನೆ, ಒಂದು ಸಲ ಈ ಕಡೆ ಹೊರಳ್ತಾನೆ.
ಅವನ ಆಲೋಚನೆ ಏನು ಅಂದರೆ, ನಾಳೆಯ ದಿವಸ ಸಭೆಯಲ್ಲಿ ಸಂಜಯನಲ್ಲಿ ನಮ್ಮ ಧರ್ಮರಾಜ ಯುಧಿಷ್ಠಿರ ಹೇಳಿ ಕಳಿಸಿದ ವಿಷಯ ಏನು? ಒಂದು ವೇಳೆ ಅವರು ನಾವು ಕಾಡಿಗೆ ಹೋಗುವುದಿಲ್ಲ, ನೀವು ರಾಜ್ಯ ಕೊಡದೆ ಹೋದ ಪಕ್ಷದಲ್ಲಿ ಯುದ್ಧಕ್ಕೆ ಸಿದ್ಧ ಅನ್ನುವ ಮಾತು ಏನಾದರೂ ಹೇಳಿದರು ಅಂದರೆ ಮುಗಿಯಿತು, ನಮ್ಮ ಜೀವನವೇ ಸತ್ತಿತು ಅಂತ ಅರ್ಥ. ಹಾಗೆ ಆಗದೇ ಇರಲಿ ಅಂತ ಇವನಿಗೆ ಒಳಗಿನಿಂದಲೇ ಮಾನಸಿಕವಾದ ಉದ್ವೇಗ ಪ್ರಾರಂಭವಾಯಿತು. ಈ ಉದ್ವೇಗದಿಂದ ನಿದ್ದೆ ಬರುವುದಿಲ್ಲ, ಮೈಯೆಲ್ಲ ಬೆವತು ಹೋಗ್ತಾ ಇದೆ, ಒಂದು ರೀತಿ ಕಾಲವೇ ಮುಂದಕ್ಕೆ ಹೋಗ್ತಾ ಇಲ್ಲ ಅನ್ನುವ ಸ್ಥಿತಿ. ಆ ಸ್ಥಿತಿಯಲ್ಲಿ ಆತ ಪ್ರತಿಹಾರಿಯನ್ನು ಕರೀತಾನೆ, ದ್ವಾರಪಾಲಕನನ್ನು. ಸ್ವಲ್ಪ ವಿದುರನನ್ನು ಬರಲಿಕ್ಕೆ ಕೇಳು, ಸ್ವಲ್ಪ ಮಾತಾಡಬೇಕಿತ್ತು ಅಂತ. ವಿದುರನಿಗೆ ಸುದ್ದಿ ಹೋಯಿತು. ವಿದುರ ಅಲ್ಲಿಗೆ ಬಂದ. ವಿದುರನ ಹತ್ರ ಇವ ಹೇಳ್ತಾನೆ, ನನಗೆ ನಿದ್ದೆಯೇ ಬರ್ತಾ ಇಲ್ಲ ತಮ್ಮ, ಏನಾದರೂ ಸ್ವಲ್ಪ ಕಥೆ ಹೇಳು. ಕಥೆ ಕೇಳಿದರೆ ಕೆಲವು ಸಲ ನಿದ್ದೆ ಬರ್ತದೆ, ಸ್ವಲ್ಪ ಕಥೆ ಹೇಳು. ಅದಕ್ಕೆ ವಿದುರ ಒಂದು ಒಳ್ಳೆ ಮಾತು ಹೇಳಿದ, ಈ ಲೋಕದಲ್ಲಿ ನಿದ್ದೆ ಬರದೇ ಇರುವ ಕೆಲಸ ಯಾರು ಮಾಡಬಾರ್ದು. ನಿದ್ದೆ ಬರದೇ ಇರುವುದು ಯಾರಿಗೆ? ಯಾರು ಕಳ್ಳರಿದ್ದಾರೆ ಅವರಿಗೆ ನಿದ್ದೆ ಬರುವುದಿಲ್ಲ. ಯಾರು ಇನ್ನೊಬ್ಬರ ಸಂಪತ್ತನ್ನು ಅಪಹರಿಸಿ ಅದನ್ನು ಉಂಡುಕೊಂಡಿದ್ದಾರೆ ಅಂಥ ವ್ಯಕ್ತಿಗಳಿಗೆ ನಿದ್ದೆ ಬರುವುದಿಲ್ಲ. ಯಾರು ವಿಟರಿದ್ದಾರೆ, ವೇಶ್ಯೆಯರ ಸಂಘ ಮಾಡುವುದಕ್ಕೋಸ್ಕರವೇ ಹೆಜ್ಜೆ ಇಡತಕ್ಕಂಥವದ್ದಿದ್ದಾರೆ, ಅಂಥವರಿಗೆ ನಿದ್ದೆ ಬರುವುದಿಲ್ಲ. ಈ ಮೂರರಲ್ಲಿ ನೀನು ಏನಾಗಿದ್ದಿ ಅಂತ ವಿದುರ ಕೇಳ್ತಾನೆ. ಇವನಿಗೆ ನಾಚಿಕೆ ಆಗ್ತದೆ, ತಲೆ ತಗ್ಗಿಸ್ತಾನೆ. ನನ್ನನ್ನು ಕಳ್ಳ ಅಂತ ಹೇಳ್ತಾ ಇದ್ದಾನೆ ಅಂತ ಅರ್ಥ. ಇಲ್ಲ ವಿಟ ಅಂತ ಹೇಳ್ತಾನೆ. ಇಲ್ಲ ಇನ್ನೊಬ್ಬರ ಸಂಪತ್ತನ್ನು ಅಪಹರಿಸಿ ಅದನ್ನು ತಾನು ಇಟ್ಟುಕೊಂಡಿರ್ತಕ್ಕಂಥ ದರೋಡೆಕೋರ ಅಂತ ಹೇಳ್ತಾ ಇದ್ದಾನೆ. ನಾನು ಇದರಲ್ಲಿ ಯಾವುದು ಅಂತ ಇವನೇ ಆಲೋಚನೆ ಮಾಡುವುದಕ್ಕೆ ಶುರು ಮಾಡುವ ಹಾಗೆ ಆಯಿತು. ವಿದುರನ ಸ್ಪಷ್ಟ ಅಭಿಪ್ರಾಯ ಇದೆ, ನೀನು ಕಳ್ಳ, ನೀನು ದರೋಡೆಕೋರ. ಕಳ್ಳ ಮತ್ತು ದರೋಡೆಕೋರ ಇವೆರಡರಲ್ಲಿ ಕಳ್ಳನಿಗಿಂತ ದರೋಡೆಕೋರ ದುಷ್ಟ. ಕಳ್ಳ ಏನು ಮಾಡ್ತಾನೆ ಅಂದರೆ, ಆ ವ್ಯಕ್ತಿ ಇಲ್ಲದೆ ಹೋದಾಗ ಅವನಿಗೆ ಕಾಣದೇ ಇದ್ದ ಹಾಗೆ ತೆಗೆದು ತನ್ನ ಕಿಸೆಯಲ್ಲಿ ಹಾಕೊಳ್ತಾನೆ, ಅವನಿಗೆ ಕಳ್ಳ ಅಂತ ಹೆಸರು. ದರೋಡೆಕೋರ ಹಾಗಲ್ಲ, ಅವರೆಲ್ಲ ನೋಡ್ತಾ ಇರುವಾಗಲೇ ಅವರ ಕಪಾಳಕ್ಕೆ ಹೊಡೆದದಂತೆಗೊಂಡು ಕಿಸೆಯಲ್ಲಿ ಹಾಕ್ಕೊಳ್ತಾನೆ. ಈ ಕಳ್ಳನಿಗಿಂತ ದರೋಡೆಕೋರ ದುಷ್ಟ. ನಿನ್ನ ಕೆಲಸ ದರೋಡೆಕೋರರ ಕೆಲಸ. ಪಾಂಡವರ ಆಸ್ತಿಯನ್ನು ನೀನು ಕದ್ದದ್ದಲ್ಲ, ನೀನು ದರೋಡೆ ಮಾಡಿದ್ದು. ಅವರಿಗೆ ಸಂಬಂಧಿಸಿದ ಸಂಪತ್ತು ಯಾವುದನ್ನು ಬಿಟ್ಟು ನೀನು? ಅವರ ಮಣ್ಣನ್ನು ಬಿಟ್ಟಿದ್ಯಾ, ಅವರ ಹೊನ್ನನ್ನು ಬಿಟ್ಟಿದ್ಯಾ, ಅವರ ಹೆಣ್ಣನ್ನು ಬಿಟ್ಟಿದ್ಯಾ, ಎಲ್ಲದರ ಮೇಲೆ ಕೈ ಮಾಡಲಿಲ್ವ ನೀನು? ಇವನು ಹೇಳ್ತಾನೆ, ನಾನೆಲ್ಲಿ ಕೈ ಮಾಡಿದ್ದು, ನನ್ನ ಮಗ ಅಲ್ವಾ ಅಂತ ಹೇಳ್ತಾನೆ. ಅಲ್ಲ, ಮಗ ಮಾಡಿದ್ದು ಹೇಗೆ? ಅದನ್ನು ಸಭೆಯಲ್ಲಿ ಕೂತದ್ದು, ಪ್ರಧಾನ ಸಿಂಹಾಸನದಲ್ಲಿದ್ದದ್ದು ಯಾರು? ಅಲ್ಲಿ ಆ ಸಭೆಯಲ್ಲಿ ಏನು ಘಟಿಸಿದ್ರು ಕೂಡ ಅದರ ಜವಾಬ್ದಾರಿ ಆ ಸಿಂಹಾಸನಕ್ಕೆ ಇರ್ತದೆ. ಅಷ್ಟು ಬುದ್ಧಿ ಇಲ್ವ ನಿನಗೆ? ನೀನು ಸಿಂಹಾಸನದಲ್ಲಿ ಕೂಡಬೇಕಾ ನೀನು? ಸಿಂಹಾಸನ ಅನ್ನೋದು ಅದು ಮುಳ್ಳಿನ ಸುಪ್ಪತ್ತಿಗೆ. ಸಿಂಹಾಸನದಲ್ಲಿ ಕುಳಿತಂತಹ ವ್ಯಕ್ತಿಗೆ 1000 ಕಣ್ಣುಗಳಿರಬೇಕು. ಕಣ್ಣು ಇಲ್ಲದೇ ಇದ್ದ ವ್ಯಕ್ತಿ ಯಾವಾಗ ಸಿಂಹಾಸನಾರೂಢನಾಗುವುದಕ್ಕೆ ಅರ್ಹನಾಗ್ತಾನೆ ಅಂತೇಳಿದರೆ ಅವನಲ್ಲಿ ಪ್ರಜ್ಞಾಚಕ್ಷುಸ್ಸು ಜಾಗೃತವಾಗಬೇಕು. ಒಳಗಿನ ಕಣ್ಣಿಗೆ, ಒಳಗಣ್ಣಿಗೆ ಎಲ್ಲವೂ ಕಾಣಿಸಬೇಕು. ಆದರೆ ನಿನ್ನ ಹೊರಗಿನ ಕಣ್ಣು ಮಾತ್ರ ಮುಚ್ಚಿದ್ದಲ್ಲ, ಒಳಗಿನ ಕಣ್ಣು ಮುಚ್ಚಿ ಹೋಗಿದೆ. ಒಳಗಿನ ಕಣ್ಣು ಮುಚ್ಚಿದಂತಹ ವ್ಯಕ್ತಿ ಹೊರಗಣ್ಣೂ ಇಲ್ಲ ಅಂತಾದ ಪಕ್ಷದಲ್ಲಿ ಅವ ರಾಜ ಅಂತ ಅನಿಸುವುದಕ್ಕೆ ಹೇಗೆ ಸಾಧ್ಯ? ರಾಜ ಅನ್ನುವ ಶಬ್ದದ ಅರ್ಥವೇ ಸಭೆಯಲ್ಲಿರ್ತಕ್ಕಂಥ ವ್ಯಕ್ತಿಗಳನ್ನು ರಂಜಿಸುವವ, ಅವರಿಗೆ ಆನಂದವನ್ನು ಕೊಡತಕ್ಕಂಥವ. ಆದರೆ ನಿನ್ನಿಂದ ಯಾವ ರಂಜನೆ ಉಂಟಾಯಿತು? ಇದ್ದವರೆಲ್ಲ ಸಾಯುವುದಕ್ಕೆ ಇವತ್ತು ಲೆಕ್ಕ ಹಾಕ್ತಾ ಇದ್ದಾರೆ. ನಾವು ಯಾವತ್ತು ಸಾಯುವುದು? ಇನ್ನು 18 ದಿವಸಕ್ಕೆ ಸಾಯ್ತಾವೋ, 14 ದಿವಸಕ್ಕೆ ಸಾಯ್ತೇವೋ ಅಂತ. ಎಲ್ಲರ ಸಾವಿಗೆ ಮರಣ ಮೃದಂಗವನ್ನು ಬಾರಿಸುವುದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡಿಬಿಟ್ಟಿದೆಯಲ್ಲ. ಅಂದಮೇಲೆ ನಿನಗೆ ಹೇಗೆ ನಿದ್ದೆ ಬರಬೇಕು ಹೇಳು? ಮನುಷ್ಯ ಸರಿಯಾಗಿ ಬದುಕಿದ್ದಾನೆ ಅನ್ನುವುದಕ್ಕೆ ಸೂಚನೆ ಅವನು ರಾತ್ರಿ ಮಾಡುವ ನಿದ್ದೆ. ನಿದ್ದೆಯನ್ನು ಮನುಷ್ಯ ತಾನಾಗಿ ಪಡೆಯುವುದಲ್ಲ, ನಿದ್ದೆಯನ್ನು ದೇವರು ಕೊಡುವುದು ಅಂತ ಶಾಸ್ತ್ರ ಹೇಳ್ತದೆ. ಒಂದು ಒಳ್ಳೆಯ ಮಾತು ಹೇಳ್ತಾನೆ ವಿದುರ. ಈಗ ವಿದುರ ನೀತಿ ಆರಂಭ ಆಗ್ತದೆ. ನಾನು ವಿದುರ ನೀತಿಯ ಪೂರ್ವ ವಿಷಯಗಳನ್ನಷ್ಟೇ ಹೇಳಿ ಇವತ್ತು ಉಪಸಂಹಾರ ಮಾಡ್ತೇನೆ. ಯಾಕಂದರೆ ಇವತ್ತು ವಿದುರ ನೀತಿ ಸ್ವಲ್ಪ ಶುರು ಮಾಡಿ ಆಮೇಲೆ ಮುಂದಿನ ಸಲ ಶುರು ಮಾಡುವಾಗ ನೀವು ಅಷ್ಟೇ ಹೇಳಿದ್ದೀರಾ, ಇಲ್ಲ ಮೊದಲಿಂದ ಶುರು ಮಾಡಿ ಅಂತ ಕೇಳುವ ಹಾಗಿರಬಾರ್ದು. ಅದಕ್ಕೋಸ್ಕರ ವಿದುರ ನೀತಿ ಇಲ್ಲಿಗೆ ಒಂದು ಸಲ, ಅದಕ್ಕೆ ಪೂರ್ವಪೀಠಿಕೆಯನ್ನು ಕೊಟ್ಟು ಇವತ್ತು ಉಪಸಂಹಾರ ಮಾಡುವ ಚಿಂತನೆಯನ್ನು ಮಾಡಿದ್ದೇನೆ. ವಿದುರ ನೀತಿ ಅನ್ನುವುದು ಉದ್ಯೋಗ ಪರ್ವದ ಒಂದು ಉಪನಿಷತ್ತು. 2 ವಿಷಯ ಇದೆ ಇಲ್ಲಿ. ಉದ್ಯೋಗ ಪರ್ವದಲ್ಲಿ ವೇದಾಂತದ 2 ವಿಷಯಗಳು ಬರ್ತವೆ. ಒಂದು ವಿದುರ ನೀತಿ, ಮತ್ತೊಂದು ಸನತ್ಸು ಜಾತೀಯ ಅನ್ನುವ ಭಾಗ. ಈ ವಿದುರ ನೀತಿ ಅನ್ನೋದು ಲೋಕಧರ್ಮದ ಬಗ್ಗೆ ಬಹಳ ಸುಂದರವಾದ ಉಪದೇಶ ಕೊಡ್ತದೆ. ಅದರ ಜೊತೆಗೆ ವೇದಾಂತದ ತತ್ವಗಳನ್ನು ತಿಳಿಸ್ತಾ ಸಾಕ್ತದೆ. ಸನತ್ಸು ಜಾತೀಯ ಅನ್ನುವುದು ಒಟ್ಟು ವೇದಾಂತದ ಆಳವಾದ ವಿಷಯಗಳನ್ನು ನಮಗೆ ಅರ್ಥ ಮಾಡಿಸುವುದಕ್ಕೋಸ್ಕರ ಇರತಕ್ಕಂಥ ಭಾಗ.
ಇವೆರಡೂ ಕೂಡ ಧೃತರಾಷ್ಟ್ರನಿಗೆ ಮಾಡಿದಂಥ ಉಪದೇಶ. ಮುಂದಕ್ಕೆ ಭೀಷ್ಮ ಪರ್ವದಲ್ಲಿ ಅರ್ಜುನನಿಗೆ ಶ್ರೀಕೃಷ್ಣ ಏನು ಉಪದೇಶ ಮಾಡಿದ, ಅದಕ್ಕೆ ಒಂದು ಪೂರ್ವದ ಮೆಟ್ಟಿಲು ಅನ್ನುವ ರೀತಿಯಲ್ಲಿ ಈ ಎರಡು ಉಪದೇಶಗಳಿದ್ದಾವೆ. ಇದು ಧೃತರಾಷ್ಟ್ರನಿಗೆ ಸಂದ ಉಪದೇಶ. ಇಷ್ಟು ವ್ಯತ್ಯಾಸ. ಅಲ್ಲಿ ಅರ್ಜುನನಿಗೆ ಸಂದ ಉಪದೇಶದಿಂದ ಯುದ್ಧ ದೃಢವಾಯಿತು, ಇಲ್ಲಿ ಧೃತರಾಷ್ಟ್ರನಿಗೆ ಮಾಡಿದ ಉಪದೇಶದಿಂದಲೂ ಯುದ್ಧ ದೃಢವಾಯಿತು. ಆದರೆ ಧೃತರಾಷ್ಟ್ರನಿಗೆ ಉಪದೇಶ ಮಾಡಿದ್ದು ಯುದ್ಧ ಮಾಡಬೇಡ ಅಂತ ಹೇಳುವುದಕ್ಕೋಸ್ಕರ, ಅರ್ಜುನನಿಗೆ ಉಪದೇಶ ಮಾಡಿದ್ದು ಯುದ್ಧ ಮಾಡು ಅಂತ ಹೇಳುವುದಕ್ಕೋಸ್ಕರ. ಆದರೆ ಅರ್ಜುನನ ಉಪದೇಶ ಫಲ ಕೊಟ್ಟಿತು, ಧೃತರಾಷ್ಟ್ರನಿಗೆ ಕೊಟ್ಟ ಉಪದೇಶ ಫಲ ಕೊಡಲಿಲ್ಲ. ಆದದ್ದು ಎರಡೂ ಉಪದೇಶದಿಂದಲೂ ಯುದ್ಧವೇ. ನಿಜವಾಗಿ ಧೃತರಾಷ್ಟ್ರನಿಗೆ ಬುದ್ಧಿ ಇದೆ ಅಂತಾದರೆ ಯುದ್ಧ ನಡೀತಾ ಇರಲಿಲ್ಲ. ಕೃಷ್ಣನ ಸ್ಪಷ್ಟ ಮಾತು ಹಾಗಿತ್ತು, ಧೃತರಾಷ್ಟ್ರ ಈ ಕಡೆಯಿಂದ ಇವರು ಒಂದು ಹೆಜ್ಜೆ ಮುಂದೆ ಇಡದೇ ಇರುವ ಹಾಗೆ ನಾನು ಎಳೆದು ನಿಲ್ಲಿಸ್ತೇನೆ, ಅದಕ್ಕೆ ಬೇಕಾದ ಸಮಗ್ರ ಸಾಮರ್ಥ್ಯ ನನ್ನಲ್ಲಿದೆ. ಆ ಕಡೆಯಿಂದ ನಿನ್ನ ಮಕ್ಕಳನ್ನು ಪೂರ್ತಿಯಾಗಿ ಎಳೆದು ನಿಲ್ಲಿಸುವ ಸಮಗ್ರ ಸಾಮರ್ಥ್ಯ ನಿನ್ನಲ್ಲಿದೆ, ನೀನು ಎಳೆದು ನಿಲ್ಲಿಸು. ಯುದ್ಧ ಎಂಬುದು ನಮ್ಮಿಬ್ಬರಿಂದ ಆಗುವ ತೀರ್ಮಾನ. ನೀವು ಹೊಡಿರಿ ಅಂತೇಳಿದರೆ ಇವರು ಹೊಡಿತಾರೆ, ನೀವು ಹೊಡಿಬೇಡಿ ಹಿಂದಕ್ಕೆ ಬನ್ನಿ ಅಂತೇಳಿದರೆ ಹಿಂದಕ್ಕೆ ಬರ್ತಾರೆ. ನನ್ನ ಕೈಯಲ್ಲಿ ಪಾಂಡವರಿದ್ದಾರೆ, ನಿನ್ನ ಕೈಯಲ್ಲಿ ಕೌರವರು ಇರತಕ್ಕದ್ದು. ಯಾಕಂದರೆ ನೀನು ರಾಜ, ಮಹಾರಾಜ ಅಂತ ಇವತ್ತು ತಲೆಯಿಂದ ಕಿರೀಟವನ್ನು ತೆಗಿಲಿಲ್ಲ. ಇಲ್ಲ, ಆಗುವುದಿಲ್ಲ ಅಂತೇಳಿದರೆ ಕಿರೀಟವನ್ನು ದುರ್ಯೋಧನನ ತಲೆಗೆ ಹಾಕು. ದುರ್ಯೋಧನನನ್ನು ಯುವರಾಜ ಅಂತ ಪಟ್ಟದಲ್ಲಿ ಕೂಡಿಸಿ ನೀನು ಮಹಾರಾಜ ಅನ್ನುವ ಪಟ್ಟದಲ್ಲಿ ಎಲ್ಲಿಯ ತನಕ ಇದ್ದೀಯೋ ಅಷ್ಟಕ್ಕೆ ನೀನು ನಿನ್ನ ಯುವರಾಜನನ್ನು, ಅವನು ಮಗನೇ ಆಗಿದ್ದರೂ ಕೂಡ ಅವನನ್ನು 4 ರಸ್ತೆಯಲ್ಲಿ ಕತ್ತರಿಸಿ ಹಾಕಬೇಕಾದಂತಹ ಜವಾಬ್ದಾರಿ ನಿನ್ನ ಕೈಯಲ್ಲಿದೆ. ಈ ವಂಶವನ್ನು ಉಳಿಸುವುದಕ್ಕೋಸ್ಕರ. ತ್ಯಜೇದೇಕಂ ಕುಲಸ್ಯಾರ್ಥೇ ಆತ್ಮಾರ್ಥೇ ಪೃಥಿವೀಂ ತ್ಯಜೇತಿ. ಇದನ್ನು ವಿದುರನು ಕೂಡ ಮುಂದಕ್ಕೆ ಹೇಳ್ತಾನೆ. ಒಂದು ಕುಲವನ್ನು ಉಳಿಸಿಕೊಳ್ಳುವುದಕ್ಕೋಸ್ಕರ ಒಂದು ವ್ಯಕ್ತಿಯನ್ನು ಬಿಡಬೇಕಾದದ್ದು ಅನಿವಾರ್ಯವಾಗ್ತದೆ. ಆದ್ದರಿಂದ ಅವನನ್ನು ನೀನು ಬಿಡು, ನಾನು ಪಾಂಡವರನ್ನು ತಡೆದು ನಿಲ್ಲಿಸ್ತೇನೆ. ಅಷ್ಟರಲ್ಲಿ ಎರಡೂ ವಂಶವೂ ಕೂಡ ಕ್ಷೇಮವಾಗಿ, ಕುರು ಸೃಂಜಯ ವಂಶಗಳು ಮುಂದಕ್ಕೆ ಚೆನ್ನಾಗಿ ನಡೀತಾವೆ. ಆದ್ದರಿಂದ ಈ 2 ವಂಶಗಳನ್ನು ಉಳಿಸುವ ಜವಾಬ್ದಾರಿ ನಿನ್ನಲ್ಲಿ ನನ್ನಲ್ಲಿ ನೆಲೆ ನಿಂತಿದೆ ಅಂತ ಕೃಷ್ಣ ಸ್ಪಷ್ಟವಾಗಿ ಹೇಳಿದ್ದ. ಆ ಎಲ್ಲ ಮಾತನ್ನು ಮನಸ್ಸಲ್ಲಿಟ್ಟುಕೊಂಡು ವಿದುರ ಹೇಳ್ತಾನೆ, ನಿನಗೆ ನಿದ್ದೆ ಬರುವುದಕ್ಕೆ ಸಾಧ್ಯವೇ ಇಲ್ಲ, ಅಷ್ಟು ದೊಡ್ಡ ಅನರ್ಥ ಕೂಪದಲ್ಲಿ ನೀನು ಬಿದ್ದಾಯಿತು. ಆದರೂ ನಿನಗೆ ಇವತ್ತು ಸರಿ ಮಾಡಿಕೊಳ್ಳುವುದಕ್ಕೆ ಅವಕಾಶ ಇದೆ ಧೃತರಾಷ್ಟ್ರ. ಯಾಕಂದರೆ ನೀನು ಇವತ್ತಿಗೂ ರಾಜ, ನಿನ್ನ ಪತ್ನಿಯಾದಂತಹ ಗಾಂಧಾರಿ ದೇವಿ ಇದ್ದಾಳೆ. ಗಾಂಧಾರಿ ದೇವಿಯ ಮೂಲಕ ನಿನ್ನ ಮಗನಿಗೆ ಬುದ್ಧಿವಾದವನ್ನು ಹೇಳಿಸು. ಯಾವ ಮಗನೂ ಕೂಡ ಅಮ್ಮ ಹೇಳಿದ ಬುದ್ಧಿವಾದದ ಮಾತುಗಳನ್ನು ಮೀರಿ ನಡೆಯುವುದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅಮ್ಮ ಬುದ್ಧಿವಾದ ಹೇಳುವುದು ಅಂತಃಕರಣದಿಂದ, ಅಪ್ಪ ಬುದ್ಧಿವಾದ ಹೇಳುವುದು ಬುದ್ಧಿಯಿಂದ, ತರ್ಕದಿಂದ. ತರ್ಕದ ಬುದ್ಧಿವಾದ ಕೆಲವು ಮಕ್ಕಳಿಗೆ ಹತ್ತುವುದಿಲ್ಲ, ಆದರೆ ಅಂತಃಕರಣದ ಬುದ್ಧಿವಾದ ಅದು ಮಕ್ಕಳಿಗೆ ಹತ್ತುತ್ತೆ. ಆದ್ದರಿಂದ ನಿನ್ನ ಪತ್ನಿಯ ಮೂಲಕ ಧರ್ಮದ ಉಪದೇಶವನ್ನು ನಿನ್ನ ಮಗನಿಗೆ ಮಾಡಿಸು. ನಾನು ಉಪದೇಶ ಮಾಡಬೇಡ, ಮತ್ತೆ ನನ್ನ ಹತ್ರ ಹೇಳಬೇಡ, ವಿದುರ ನೀನೇ ಹೋಗು ನನ್ನ ಮಗನಿಗೆ ಹೇಳು. ಎಷ್ಟು ಹೇಳಿ ನಾನು ಬೇಯಿಸಿಕೊಂಡಿದ್ದೇನೆ, ದಾಸ್ಯಾಸ್ತುತಃ ಅಂತ ಅವನ ಹತ್ರ ಹೇಳಿಸಿಕೊಂಡಿರುವವ ನಾನು. ಆದ್ದರಿಂದ ಇನ್ನೂ ಅವನ ಹತ್ರ ನಾನು ಉಪದೇಶ ಮಾಡುವುದಿಲ್ಲ. ನಿನಗೊಂದು ಮಾರ್ಗ ಇದೆ, ಅಂತಃಕರಣದ ಉಪದೇಶ ಕೊಡಿಸು ಅಂತ ಹೇಳ್ತಾನೆ. ಇದರ ಹಿನ್ನೆಲೆ ಏನು ಅಂದರೆ, ಸ್ವತಃ ಧೃತರಾಷ್ಟ್ರನೇ ಆ ಉಪದೇಶವನ್ನು ಕೊಡುವುದಕ್ಕೆ ಸಮರ್ಥ. ಅಷ್ಟು ಅತ್ತುಕೊಂಡು ಮುಗಿದು ಬಿದ್ದು ಅವನು ತನ್ನ ಅಂತಃಕರಣದಿಂದ ಉಪದೇಶ ಕೊಡಬಲ್ಲ. ಆದರೆ ಪುರುಷ ಎಷ್ಟೇ ಹಂತದಲ್ಲಿ ಅಂತಃಕರಣದ ಉಪದೇಶವನ್ನು ಕೊಟ್ಟರೂ ಅದರಲ್ಲಿ ಒಂದು ಬುದ್ಧಿ ಅನ್ನುವುದು ಸೇರಿಕೊಂಡು ಬಿಟ್ಟಿರ್ತದೆ. ನಮ್ಮಲ್ಲಿ ಬುದ್ಧಿ ಮನಸ್ಸು ಅನ್ನುವುದು ಎರಡಿದೆ. ಬುದ್ಧಿ ಮಾಡುವ ಕೆಲಸ ಸ್ವಲ್ಪ ಭಿನ್ನವಾದದ್ದು, ಮನಸ್ಸು ಮಾಡುವ ಕೆಲಸ ಸ್ವಲ್ಪ ಭಿನ್ನವಾದದ್ದು. ಬುದ್ಧಿ ಯಾವತ್ತೂ ಕೂಡ ತಾರ್ಕಿಕವಾದ ವಿವೇಚನೆಯನ್ನು ಮಾಡ್ತದೆ, ಅದು ಹಾಗಾದರೆ ಹೇಗೆ ಅಂತ ತರ್ಕ ಮಾಡ್ತದೆ. ಮನಸ್ಸು ಭಾವುಕವಾಗಿ ಪ್ರಾಂಜಲವಾಗಿ ಒಪ್ಪಿಕೊಳ್ತದೆ. ಈ ಒಪ್ಪಿಕೊಳ್ಳುವ ಮನಸ್ಸುಂಟಲ್ವ, ಅದು ಬಹಳ ಪ್ರಧಾನ. ದೇವರನ್ನು ಕಾಣುವ ವಿಷಯದಲ್ಲೂ ಅದು ಮುಖ್ಯ, ಧರ್ಮದಲ್ಲಿ ಹೆಜ್ಜೆ ಇಡುವುದಕ್ಕೂ ಕೂಡ ಭಾವುಕತೆ ಅನ್ನೋದು ಮುಖ್ಯ. ಇದನ್ನು ಸ್ವಲ್ಪ ದೃಷ್ಟಾಂತದಲ್ಲಿ ನಾವು ನೋಡುವುದಾದರೆ, ಒಂದು ಮಗು ಶಾಲೆಯಿಂದ ಪಾಠ ಎಲ್ಲ ಓದಿ ಮನೆಗೆ ಬಂದಾಗ ಅಪ್ಪ ಮೊದಲು ಸಿಗ್ತಾನೆ ಅಂತ ಅಂದುಕೊಳ್ಳುವ. ಅಪ್ಪ ಕೇಳ್ತಾನೆ ಮಗುವಿನ ಹತ್ರ, ಹೇಗೆ ಶಾಲೆಯಲ್ಲೆಲ್ಲ ಚೆನ್ನಾಗಿ ಓದಿಸ್ತಾ ಇದ್ದಾರಾ ಅಂದರೆ ಇದು ಬುದ್ಧಿಯಿಂದ ಬಂದ ಮಾತು. ಶಾಲೆಯಲ್ಲಿ ನೀನು ಚೆನ್ನಾಗಿ ಓದ್ತಾ ಇದ್ದೀಯೋ ಅಂತ ಅಪ್ಪ ಕೇಳಲಿಲ್ಲ. ನೋಡಿ, ಎಲ್ಲ ಚೆನ್ನಾಗಿ ಪಾಠ ಹೇಳ್ತಾ ಇದ್ದಾರಲ್ವ ಶಾಲೆಯಲ್ಲಿ ಅಂತ ಕೇಳ್ತಾನೆ. ಅಂದರೆ ಅರ್ಥ ಏನು? ನಾನು ತಿಂಗಳಿಗೆ 3,000 ಕಟ್ತಾ ಇದ್ದೇನೆ, ಪಾಠ ಹೇಳುವುದು ಅವರ ಧರ್ಮ, ಪಾಠ ಎಲ್ಲ ಸರಿಯಾಗಿ ಹೇಳ್ತಾರೋ ಅಲ್ಲ ಮುಂದಿನ ಸಲ ಫೀಸ್ ಕಡಿಮೆ ಕೊಡಬೇಕು ಅಂತ. ಅದು ಬುದ್ಧಿಯಿಂದ ಆಡಿದ ಮಾತದು.
ಅಲ್ಲಿ ಆ ಬುದ್ಧಿ ಕೆಲಸ ಮಾಡುತ್ತೆ. ಅದು ಸ್ವಲ್ಪ ಅಲ್ಲಿ ಅಂತಃಕರಣ ಅಲ್ಲ, ಅದು ಭಾವುಕವಾದ ಮಾತಲ್ಲ, ಅದು ತಾರ್ಕಿಕವಾದ ಮಾತು. ನಾನು ಇಷ್ಟು ಕೊಡ್ತೇನೆ, ಅಷ್ಟು ಸಿಗಬೇಕು, ಸಿಗಲಿಲ್ಲ ಅಂದರೆ ಅದು ಸರಿ ಇಲ್ಲ ಅಂತ ಅರ್ಥ ಶಾಲೆ. ಹೀಗೆ ಆ ಭಾವ ಅದರಲ್ಲಿ ಸೇರಿಕೊಳ್ತದೆ. ಅದೇ ಮಗು ಒಳಗೆ ಬರ್ತದೆ, ಅಮ್ಮ ಸಿಗ್ತಾಳೆ, ಮಗು ಹಸಿವಾಗ್ತದೋ ಅಂತ ಅಡಿಗೆ ಮನೆಗೆ ಕರ್ಕೊಂಡು ಹೋಗ್ತಾಳೆ. ಇದು ಉಂಟಲ್ಲ, ಇಲ್ಲಿ ಬುದ್ಧಿ ಕೆಲಸ ಮಾಡಿದ್ದಲ್ಲ, ಇದು ಮನಸ್ಸು ಮಾಡಿದ ಕೆಲಸ. ಮನಸ್ಸು ಯಾವತ್ತೂ ಕೂಡ ಪ್ರಾಂಜಲವಾಗಿರ್ತದೆ, ಮನಸ್ಸು ಬಗ್ತದೆ, ಬುದ್ಧಿ ಯಾವತ್ತೂ ಸೆಟೆದು ನಿಲ್ತದೆ. ಇವತ್ತು ವಿಜ್ಞಾನ ಮತ್ತು ತತ್ವಜ್ಞಾನ ಇದನ್ನು ಬುದ್ಧಿ ಮತ್ತು ಮನಸ್ಸಿಗೆ ಬಹಳ ಹತ್ತಿರವಾಗಿ ಜೋಡಿಸ್ತಾರೆ ವೇದವ್ಯಾಸರು. ಇವತ್ತು ವಿಜ್ಞಾನ ಅನ್ನುವುದು ನಾಗಾಲೋಟದ ಕುದುರೆ. ಅದಕ್ಕೆ ಕಡಿವಾಣ ಇಲ್ಲದೆ ಹೋದರೆ ಅದು ಎಲ್ಲಿ ಹೋಗ್ತದೆ ಅಂತ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಆ ಕಡಿವಾಣವಿಲ್ಲದ ಕುದುರೆ ತೆಗೆದುಕೊಂಡು ಹೋಗಿ ಚರಂಡಿಯಲ್ಲಿ ನಮ್ಮ ರಥವನ್ನು ಬೀಳಿಸುವ ಸಾಧ್ಯತೆಯೂ ಉಂಟು. ಅದರ ಒಳಗೆ ತತ್ವಜ್ಞಾನ ಬೇಕು. ತತ್ವಜ್ಞಾನ ಅನ್ನೋದು ಮನಸ್ಸಿನಿಂದ ಗ್ರಹಣ ಮಾಡಬೇಕಾದ್ದು, ಅದಕ್ಕೆ ಬುದ್ಧಿಯಿಂದ ಅಲ್ಲ. ಈ ತತ್ವಜ್ಞಾನ ಅನ್ನುವ ಕಡಿವಾಣದ ಜೊತೆಗೆ ವಿಜ್ಞಾನವೆಂಬ ಕುದುರೆ ಇದ್ದಾಗ ಅದು ಸರಿಯಾದ ಮಾರ್ಗದಲ್ಲಿ ಸಾಗುವುದಕ್ಕೆ ಸಾಧ್ಯವಾಗ್ತದೆ. ಅಂದರೆ ವಿಜ್ಞಾನದ ಜೊತೆಗೆ ತತ್ವಜ್ಞಾನ ಹೇಗೆ ಬೇಕೋ ಹಾಗೆ ಬೌದ್ಧಿಕವಾದ ವಿವೇಚನೆಯ ಹಿನ್ನೆಲೆಯಲ್ಲಿ ಒಂದು ಭಾವುಕವಾದಂತಹ ಚಿಂತನೆ ಸೇರಿಕೊಳ್ಳಬೇಕು. ಸಾಮಾನ್ಯವಾಗಿ ವ್ಯಾಸರು ಹೇಳುವ ಹಾಗೆ ಭಾವ ಅನ್ನುವುದು ತಾಯಿಯರಲ್ಲಿರ್ತದೆ, ಬುದ್ಧಿ ಅನ್ನುವುದು ತಂದೆಯರಲ್ಲಿರ್ತದೆ. ಅದನ್ನು ಸಾಮಾನ್ಯೀಕರಣ ಮಾಡುವುದಾದರೆ ಪುರುಷರ ಚಿಂತನೆ ಬೌದ್ಧಿಕವಾಗಿರ್ತದೆ, ತಾರ್ಕಿಕವಾಗಿರ್ತದೆ, ಸ್ತ್ರೀಯರ ಚಿಂತನೆ ಭಾವುಕವಾಗಿರ್ತದೆ, ಅದು ಅಂತಃಕರಣಪೂರ್ಣವಾಗಿರ್ತದೆ. ಎಲ್ಲ ಕಡೆ ಇದರಲ್ಲಿ ಈಗ ಧರ್ಮ ಆಗಲಿ ದೇವರಾಗಲಿ ಅದಕ್ಕೆ ಕೇವಲ ಭಾವ ಸಾಕಾಗುವುದಿಲ್ಲ. ಕೆಲವೊಂದು ಸಲ ಮನೆಯಲ್ಲಿದ್ದ ಎಲ್ಲ ಸಂಪತ್ತನ್ನು ಕಳ್ಕೊಳ್ಳುವ ಪ್ರಸಂಗ ಬರ್ತದೆ ಭಾವುಕತೆಯಿಂದ. ಯಾಕಂದರೆ ಒಬ್ಬ ಕೃಷ್ಣನ ವೇಷ ಹಾಕ್ಕೊಂಡು ಬಂದ ಅಂತ ಅಂದ್ಕೊಳ್ಳಿ, ಯಕ್ಷಗಾನದ ವೇಷವೇ ಹಾಗೆ ಹೇಳ್ಕೊಂಡು ಒಂದೊಂದು ಮನೆಗೆಲ್ಲ, ಅದು ಬೆಂಗಳೂರಲ್ಲಿ ಹೋಗಿ ಭೇಟಿ ಕೊಟ್ಟರೆ ಜನರಿಗೆ ಓ ದೇವರೇ ಬಂದಿದ್ದಾರೆ, ಮನೆಯಲ್ಲಿ ಯಜಮಾನರು ಇಲ್ಲ, ಯಜಮಾಂತಿ ಮಾತ್ರ ಇರುವುದು, ಕೃಷ್ಣ ಬಂದಿದ್ದಾನೆ ಅಂತೇಳಿ ಇದ್ದ ಬಂಗಾರ ಎಲ್ಲ ಅವರ ಕೈಯಲ್ಲಿ ಕೊಡುವ ಪ್ರಸಂಗ ಇದೆ. ಈ ಭಾವುಕತೆಗೆ ಪೂರ್ತಿಯಾಗಿ ತಮ್ಮನ್ನು ತೊಡಗಿಸಿಕೊಂಡ್ರೆ ಸ್ವಲ್ಪ ಬುದ್ಧಿ ಓಡಿಸಬೇಕೋ ಬೇಡೋ? ನಾವೆಲ್ಲ ಭೂಮಿಯಲ್ಲಿ ಹುಟ್ಟಿದ್ದೇವೆ ಅಂದಮೇಲೆ ಕೃಷ್ಣ ದೇವರು ಹೇಗೆ ಬರಲಿಕ್ಕೆ ಸಾಧ್ಯ ಅಂತ ಸ್ವಲ್ಪ ಬುದ್ಧಿ ಓಡಿಸಬೇಕಾಗ್ತದೆ. ದೇವರು ಇಳಿದು ಬರುವುದು ಸಾಧ್ಯ ಇಲ್ಲ, ಇದು ದೇವರ ವೇಷ ಹಾಕಿದ ವ್ಯಕ್ತಿ ಅಂತ ಒಂದು ಬೌದ್ಧಿಕವಾದ ಚಿಂತನೆ ಬೇಕಾಗ್ತದೆ. ಕೇವಲ ಭಾವುಕತೆಯಿಂದ ದೇವರು ಸಿಗುವುದು ಕಷ್ಟ. ಯಾಕಂದರೆ ಅಲ್ಲೂ ಕೂಡ ನಾವು ಮೋಸ ಹೋಗತಕ್ಕಂತಹ ಸಾಧ್ಯತೆ ಇದೆ. ಕೇವಲ ಬೌದ್ಧಿಕತೆಗೂ ಕೂಡ ದೇವರು ಸಿಗುವುದಿಲ್ಲ. ಇವತ್ತು ದೇವರೇ ಅಕಸ್ಮಾತ್ ಇಲ್ಲಿ ಬಂದರು ಅಂತಾದರೆ ನಾವು ಒಪ್ಪಿಕೊಳ್ತೇವಾ? ದೇವರು ಹೇಗೆ ಬರಲಿಕ್ಕೆ ಸಾಧ್ಯ? ಇದು ಕಲಿಯುಗ ಅಲ್ವಾ? ಕಲಿಯುಗದಲ್ಲಿ ದೇವರಿಗೆ ತ್ರಿಯುಗ ಅಂತ ಹೆಸರು ಹೇಳಿದ್ದಾರೆ ಶಾಸ್ತ್ರದಲ್ಲಿ. ಅದರಿಂದ ಕಲಿಯುಗದಲ್ಲಿ ದೇವರು ಬರುವುದಕ್ಕೆ ಸಾಧ್ಯ ಇಲ್ಲ. ಮತ್ತು ಇಷ್ಟೆಲ್ಲ ಅಧರ್ಮ ಇರುವಾಗ, ನಾವೆಲ್ಲ ಬದುಕಿರುವಾಗ ದೇವರು ಬಂದು ಕಾಣುವುದು ಅಂದರೆ ಏನರ್ಥ? ನಮ್ಮ ಕಣ್ಣಿಗೆ ದೇವರನ್ನು ಕಾಣುವ ಶಕ್ತಿ ಉಂಟಾ? ಹೀಗೆಲ್ಲ ತರ್ಕ ಮಾಡಿ ದೇವರೇ ಬಂದರೆ ಫಚೀತಿ ಮಾಡಿಕೊಂಡು ಓಡಿ ಹೋಗುವಂತಹ ಪ್ರಸಂಗವನ್ನು ನಾವು ನಿರ್ಮಾಣ ಮಾಡ್ತೇವೆ. ಈ ನಿರ್ಮಾಣದ ಹಿನ್ನೆಲೆ ಏನು ಅಂತೇಳಿದರೆ ಬುದ್ಧಿ. ಕೇವಲ ಬುದ್ಧಿ ಸಾಕ್ಷಾತ್ ದೇವರನ್ನೂ ಕೂಡ ನಮ್ಮ ಒಳಗೆ ಕೂಡಿಸುವಲ್ಲಿ ಸೋತು ಬಿಡ್ತದೆ. ಕೇವಲ ಭಾವ ದೇವರನ್ನೇ ಅಬದ್ಧವಾಗಿ ತಿಳಿಸಿಕೊಡುವುದರ ಮೂಲಕ ಅಯಥಾರ್ಥ ಜ್ಞಾನದಲ್ಲಿ ನಮ್ಮನ್ನು ದೂಡಿಬಿಡ್ತದೆ. ಆದ್ದರಿಂದ ಭಾವ ಮತ್ತು ಬುದ್ಧಿ ಎರಡೂ ಸೇರಿಕೊಳ್ಳಬೇಕು. ವಿದುರನ ಉಪದೇಶದ ಹಿನ್ನೆಲೆ ಅದು. ನಂಬಬೇಕು, ತಿಳಿಯಬೇಕು, ತಿಳಿದು ನಂಬಬೇಕು, ನಂಬಿ ತಿಳಿಬೇಕು. ನಂಬಿಕೆ ಮತ್ತು ತಿಳುವಳಿಕೆ, ಬುದ್ಧಿ ಮತ್ತು ಭಾವ ಇವೆರಡು ಜೊತೆ ಸೇರಬೇಕು ಅನ್ನೋದು ವಿದುರನ ಉಪದೇಶದ ಮುಖ್ಯವಾದ ಸಾರ. ಕೇವಲ ನಂಬಿಕೆ ಇತ್ತು ಅಂತಾದರೆ ಅದನ್ನು ಶ್ರದ್ಧೆ ಅಂತ ನಾವು ಕರೆಯುವುದಿಲ್ಲ, ಅಂಧಶ್ರದ್ಧೆ ಅಂತ ಕರಿತೇವೆ. ಕೇವಲ ನಂಬಿಕೆಗೆ ಬೆಲೆ ಇಲ್ಲ, ಅದು ಮೂಢನಂಬಿಕೆ ಆಗ್ತದೆ. ಹಾಗೆಯೇ ಕೇವಲ ಬುದ್ಧಿ ಇದ್ದರೆ ಅದನ್ನು ಪಾಂಡಿತ್ಯ ಅಂತ ಕರೆಯುವುದಿಲ್ಲ, ಅದನ್ನು ಶುಷ್ಕ ಪಾಂಡಿತ್ಯ ಅಂತ ಕರಿತೇವೆ. ಕೆಲವರು ಎಲ್ಲ ತಿಳ್ಕೊಂಡಿರ್ತಾರೆ, 4 ವೇದದ ಬಗ್ಗೆ ಗೊತ್ತಿದೆ, ಶಾಸ್ತ್ರಜ್ಞಾನ ಇದೆ. ಯಾವುದೋ ಒಂದು ವೇದದ ತುಂಡು ಭಾಗ ಅವರ ಹತ್ರ ಕೇಳಿ ಇದು ಎಲ್ಲಿ ಬರ್ತದೆ ಅಂತ ಕೇಳಿದರೆ ಅದು 10ನೇ ಮಂಡಲದ 3ನೇ ಸೂಕ್ತದಲ್ಲಿ 2ನೇ ಮಂತ್ರ ಅಂತ ಸ್ಪಷ್ಟ ಹೇಳಬಲ್ಲರು. ಆದರೆ ಅದರ ಜೊತೆಗೆ ಅವರಲ್ಲಿ ಒಂದು ಸ್ಥಿತಿ ಇರ್ತದೆ, ಹಾಗೆ ಹೇಳಿದ್ದಾರೆ ಅಲ್ಲಿ ಋಷಿಮುನಿಗಳು ಮಂಡೆಗೆಟ್ಟವರು ಏನು ಹೇಳಿದ್ದಾರೆ ಅಂತ ಅವರಿಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಜೊತೆಗೆ ಎಲ್ಲ ಗೊತ್ತಿದೆ, ಆದರೆ ಅದರಲ್ಲಿ ನಂಬಿಕೆ ಇಲ್ಲ. ಋಷಿಮುನಿಗಳು ಏನೋ ಹೇಳಿಬಿಟ್ಟಿದ್ದಾರೆ ಅಂತ ಅದರಲ್ಲಿ ನಂಬಿಕೆ ಇಲ್ಲದೆ ಇದ್ದಂತಹ ವ್ಯಕ್ತಿತ್ವ ಉಂಟಲ್ಲ, ಅವನು ಎಷ್ಟು ತಿಳ್ಕೊಂಡು ಏನು ಪ್ರಯೋಜನ? ಅದನ್ನು ಶುಷ್ಕ ಪಾಂಡಿತ್ಯ ಅಂತ ಕರಿತೇವೆ. ತಿಳುವಳಿಕೆಯೇ ಪಾಂಡಿತ್ಯವಲ್ಲ, ಅದು ಶುಷ್ಕವಾಗಿ ಹೋಗ್ತದೆ. ಆದರೆ ತಿಳುವಳಿಕೆಯ ಜೊತೆಗೆ ನಂಬಿಕೆ ಬೇಕು. ಹಾಗೆಂತೇಳಿ ಕೇವಲ ನಂಬಿದರೆ ಅದು ಕೂಡ ಪ್ರಯೋಜನಕ್ಕೆ ಬಾರದೇ ಇದ್ದದ್ದು. ಗಂಗಾವಾಲುಕ ಸಂಗೇನ ನಷ್ಟಮ್ಮೆ ತಾಮ್ರಭಾಜನ ಅಂತ ಇದ್ದ ಹಾಗೆ ಆಗ್ತದೆ. ಇವರ ನಂಬಿಕೆ ಬರೀ ನಂಬಿಕೆಗಳು. ಇವ ಹೋದ, ಒಂದು ಒಳ್ಳೆಯ ತಾಮ್ರದ ಪಾತ್ರೆ ಹಿಡ್ಕೊಂಡು ಸ್ನಾನಕ್ಕೆ ಹೋಗಿದ್ದಾನೆ ಗಂಗಾ ತೀರದಲ್ಲಿ. ಗಂಗೆಯಲ್ಲಿ ಸ್ನಾನ ಮಾಡಬೇಕು. ಸ್ನಾನಕ್ಕೆ ಇಳಿಯುವಾಗ ಈ ಚೊಂಬನ್ನು ಎಲ್ಲಾದರೂ ಇಡಬೇಕು ಅಂತ ಅನಿಸಿತು ಅವನಿಗೆ. ಅಲ್ಲಿ ಚೊಂಬಿಟ್ಟರೆ ಯಾರಾದರೂ ಕದ್ದುಕೊಂಡು ಹೋಗ್ತಾರೆ, ಮೊದಲೇ ಗಂಗಾ ತೀರ.
ದಿಲ್ಲಿ ಪ್ರದೇಶೇ ಮಥುರಾ ಪ್ರದೇಶೇ ಚೋರಂ ವಿನಾ ನ ಪ್ರಸುವಂತಿ ನಾರ್ಯಃ ಅಂತ ಅಲ್ಲಿಯವರೇ ಹೇಳಿದ್ದು. ಈ ದಿಲ್ಲಿ ಮಥುರೆ ಇಂಥ ಪ್ರದೇಶದಲ್ಲಿ ಕಳ್ಳನನ್ನು ಬಿಟ್ಟರೆ ಬೇರೆಯವರನ್ನು ಹೆರುವುದೇ ಇಲ್ಲ ಅಲ್ಲಿ ಹೆಂಗಸರು ಅಂತ ಒಬ್ಬ ಹೇಳಿದ್ದಾನೆ ಅಪಕಾಲದವ. ಅದರಿಂದ ಇಲ್ಲಿ ಚೊಂಬನ್ನು ಇಟ್ಟವ ಸ್ಥಾನಕ್ಕೆ ಇಳಿಯೋ ಹಾಗಿಲ್ಲ. ಅದಕ್ಕೋಸ್ಕರ ಅವ ಏನು ಮಾಡಿದ, ಚೊಂಬಿನ ಮೇಲೆ ಒಂದು ಮರಳು ಹಾಕಿದ. ಮರಳು ಹಾಕಿ ಒಳಗೆ ಚೊಂಬು, ಮರಳಿನ ಒಳಗೆ ಚೊಂಬಿರುವುದರಿಂದ ಅದನ್ನು ಯಾರು ಮುಟ್ಟುವುದಿಲ್ಲ ಅಂತ ಅವನಿಗೆ ತೀರ್ಮಾನ. ಇವ ಹೋಗಿ ಸ್ನಾನಕ್ಕೆ ಇಳಿದ. ಇವ ಈ ಮರಳಲ್ಲಿ ಹೀಗೆ ಲಿಂಗದ ಹಾಗೆ ಮಾಡಿ ಅವನು ಸ್ನಾನಕ್ಕೆ ಇಳಿದದ್ದನ್ನು ಬಂದವರೆಲ್ಲ ನೋಡಿದರು. ಓ, ಇಲ್ಲಿ ಸಂಪ್ರದಾಯ ಅಂತ ಹೇಳಿ ಯಾವರು ಇವನು ಬರಬೇಕಾದ್ರೆ 1000 ಲಿಂಗಗಳು ನಿರ್ಮಾಣ ಆಗಿ ಹೋಗಿದ್ದು, ಎಲ್ಲ ಮರಳಿನ ಲಿಂಗಗಳು. ಸ್ನಾನ ಮಾಡಿ ಬರ್ತಾನೆ, ಒಂದು ಲಿಂಗವನ್ನೇನಾದರೂ ಇವ ಅಡ್ಡ ತೆಗೆದ ಅಂದರೆ ಕಪಾಳಕ್ಕೆ ಹೊಡಿತಾರೆ. ಏನು ನಮ್ಮ ಶಿವಲಿಂಗವನ್ನು ನೀವು ಅಡ್ಡ ಹಾಕುವುದಂದರೆ ಏನರ್ಥ ಅಂತ. ಇವ ಬದುಕುವುದೇ ಕಷ್ಟ. ಕೊನೆಗೆ ಹೇಳಿದ, ಗಂಗಾ ವಾಲುಕ ಸಂಗೇನ ನಷ್ಟಮ್ಮೆ ತಾಮ್ರ ಭಾಜನಂ, ನನ್ನ ತಾಮ್ರದ ಪಾತ್ರೆ ಹೋಯಿತು. ಇದು ಏನು, ಇದು ಬರೀ ನಂಬಿಕೆ, ಇಲ್ಲಿ ಬುದ್ಧಿ ಇಲ್ಲ. ಅವನೇನೋ ಒಂದು ಯಾಕೆ ಮಾಡಿದ ಅಂತ ಇವರು ಆಲೋಚನೆ ಮಾಡಿದರಾ? ಏನೂ ಇಲ್ಲ, ಅವನು ಮಾಡಿದ್ದಾನೆ, ನಾವು ಒಂದು ಮಾಡುವುದು ಅಂತ ಎಲ್ಲರೂ ಕೂಡ ಅಲ್ಲಿ ಮರಳಿನ ಗುಪ್ಪೆ ಮಾಡಿದರ ಕಾರಣದಿಂದ ಇವನ ಪಾತ್ರೆಯೇ ಹೋಗಿಬಿಟ್ಟಿತು ಅಂತ ಒಂದು ಕಥೆ. ಆದ್ದರಿಂದ ಲೋಕವು ನಲೋಕ ಪಾರಮಾರ್ಥಿಕ ಗತಾನುಗತಿಕೋ ಲೋಕ ನಲೋಕ ಪಾರಮಾರ್ಥಿಕ ಗಂಗಾ ವಾಲುಕ ಸಂಗೇನ ನಷ್ಟಮ್ಮೆ ತಾಮ್ರಭಾಜನಂ ಅಂತ. ಇಂಥ ಮಾತುಗಳೆಲ್ಲ ಬರುವುದು ಯಾವ ಹಂತದಲ್ಲಿ? ಕೇವಲ ನಂಬಿಕೆಯೇ ಜೀವನದ ಮಾರ್ಗ ಅನ್ನುವುದನ್ನು ಬೆಳೆಸಿಕೊಂಡಂತಹ ಸ್ಥಿತಿಯಲ್ಲಿ. ನಂಬಿಕೆಯ ಜೊತೆಗೆ ಅದು ಯಾಕೆ ಹಾಗೆ ಅಂತ ತಿಳಿಯುವಂಥದ್ದು ಬಹಳ ಮುಖ್ಯವಾಗ್ತದೆ. ಯಾಕೆ ಹಾಗೆ ಅಂತ ತಿಳಿದು ಭಾವುಕತೆಯನ್ನು ಉಳಿಸಿಕೊಂಡಂತಹ ವ್ಯಕ್ತಿತ್ವಕ್ಕೆ ಮಾತೃತ್ವ ಅಂತ ಹೆಸರು. ಆ ತಾಯಿಯ ಸ್ಥಾನದಲ್ಲಿ ಅವರು ಬೌದ್ಧಿಕವಾದ ವಿವೇಚನೆಯನ್ನೂ ಒಳಗಿಟ್ಟುಕೊಂಡು ಅಂತಃಕರಣದಿಂದ ಭಾವುಕತೆಯಿಂದ ಉಪದೇಶ ಮಾಡುವ ಸಾಮರ್ಥ್ಯವನ್ನು ಪಡೆದಿರ್ತಾರೆ. ಆದ್ದರಿಂದ ಈ ದುರ್ಯೋಧನನ ಬುದ್ಧಿಗೆ ನಾಟುವ ಹಾಗೆ ಅಂತಃಕರಣದ ಉಪದೇಶವನ್ನು ತಾಯಿಯಾದಂತಹ ಗಾಂಧಾರಿಯ ಮೂಲಕ ಕೊಡಿಸು ಅಂತ ವಿದುರ ಈ ಅಪ್ಪನಿಗೆ ಒಂದು ಉಪದೇಶ ಕೊಡ್ತಾನೆ. ಆದರೆ ಧೃತರಾಷ್ಟ್ರನಿಗೆ ಅದು ರುಚಿಸುವುದಿಲ್ಲ. ಧೃತರಾಷ್ಟ್ರ ಹೇಳ್ತಾನೆ, ನನ್ನ ಮಗ ಅಷ್ಟು ತಪ್ಪೇನು ಮಾಡಲಿಲ್ಲ. ನನ್ನ ಮಗ ಏನು ಹೇಳಿ ಯೋಚನೆ ಮಾಡ್ತಾ ಇದ್ದಾನೆ, ನನಗೆ ಸಿಂಹಾಸನ ಬೇಕು, ನಾನು ಸಿಂಹಾಸನದಲ್ಲಿ ಕೂತುಕೊಳ್ಬೇಕು. ನಾನು ಸಿಂಹಾಸನದಲ್ಲಿ ಕೂತಾಗ ನನ್ನ ಕಣ್ಣ ಮುಂದೆಯೇ ಧರ್ಮರಾಜ ಸಿಂಹಾಸನದಲ್ಲಿ ಕೂತು ವಿಜೃಂಭಿಸುವುದು ನಡಿಬಾರ್ದು, ಇಷ್ಟ ಅವನು ಯೋಚನೆ ಮಾಡ್ತಾ ಇದ್ದಾನೆ. ಇದು ಸರಿ ಇದೆ. ಆದ್ದರಿಂದ ಧರ್ಮರಾಜ ನಾವು ಒಂದು ಚಿಕ್ಕ ಭೂಮಿಯನ್ನು ಕೊಡಬಾರ್ದು ಅಂತ ಇವನು ಹೇಳ್ತಾ ಇದ್ದಾನೆ. ಇದು ಸರಿ ಇದೆ. ಧೃತರಾಷ್ಟ್ರನಿಗೆ ಇದು ಸರಿ ಅಂತ ಅನಿಸ್ತಾ ಉಂಟು ವಿದುರನ ಮುಂದೆ. ವಸ್ತುತಃ ಧರ್ಮರಾಜ ಸಂಜಯನಲ್ಲಿ ಕೊನೆಗೆ ಹೇಳಿದ ಮಾತು ಏನಂದರೆ, ನೀನು ಹೋಗಿ ಧೃತರಾಷ್ಟ್ರನ ಮುಂದೆ ಮತ್ತೆ ಮತ್ತೆ ಹೇಳಬೇಕು, ಅವನು ಕೊನೆಗೂ ಅರ್ಧ ರಾಜ್ಯ ಕೊಡುವುದಕ್ಕೆ ಒಪ್ಪುವುದಿಲ್ಲ ಅನ್ನೋ ಸ್ಥಿತಿ ಬಂದರೆ ನಮಗೆ 5 ರಾಜ್ಯಗಳಾದರೂ ಸಾಕು ಅಂತ. ಇದನ್ನು ಕೃಷ್ಣನ ಹತ್ರ ಹೇಳಿ ಕಳಿಸಿದ್ದಲ್ಲ, ಸಂಜಯನ ಕೈಯಲ್ಲೇ ಹೇಳಿ ಕಳಿಸಿದ್ದಾನೆ. ಅವಿಸ್ಥಲಂ ವೃಕಸ್ಥಲಂ ಕಾಂದೀನಂ ವಾರಣಾವತಂ. ಇದರ ಜೊತೆಗೆ ಇನ್ನೊಂದು, ಅದು ಯಾವುದೂ ಆಗ್ಬೋದು, 5ನೇದ್ದು ಅವನಿಗೆ ಬೇಕಾದದ್ದು. ಇಲ್ಲಿ ಪಂಚಮಂ ಅವಸಾನಂ ಭವತ್ವತ್ರ, ಪಂಚಮಂ ಅದು ಅವನಿಗೆ ಇಷ್ಟ ಬಂದದ್ದು, 5ನೇದ್ದು ಯಾವುದೂ ಆಗ್ಬೋದು. ಈ 4 ಗ್ರಾಮಗಳ ಜೊತೆಗೆ ಒಂದು 5ನೆಯ ಗ್ರಾಮವನ್ನು ಕೊಟ್ಟರೂ ಸಾಕು, ನಾವು 5 ಜನ ನೆಮ್ಮದಿಯಿಂದ ಆಯಾ ಗ್ರಾಮದಲ್ಲಿ ಬದುಕ್ತೇವೆ, ನಮಗೆ ಒಂದೊಂದು ಸೈಟು ಕೊಟ್ಟ ಹಾಗೆ ಸಾಕು, ಅಷ್ಟಾದರೂ ಸಾಕು, ಅಷ್ಟು ವಾಸ ಮಾಡ್ತೇವೆ ಅಂತ ಇಲ್ಲಿಯ ತನಕ ಧರ್ಮರಾಜ ಹೇಳಿದ್ದಾನೆ. ಒಟ್ಟಿನಲ್ಲಿ ಯುದ್ಧವಾಗದೇ ಇರುವ ಹಾಗೆ ನೋಡಿಕೊಳ್ಳಬೇಕು ಅಂತ ಧರ್ಮರಾಜ ಹೇಳಿದ್ದಾನೆ. ಇನ್ನೊಂದು ಮಾತು ಹೇಳಿದ, ಅವತ್ತು ನಾವು ಪ್ರತಿಜ್ಞೆ ಮಾಡಿದ್ದೇವೆ, ನಾನು ಇಂಥವನನ್ನು ಸಾಯಿಸ್ತೇನೆ, ನಾನು ಇಂಥವನ ತೊಡೆ ಮುರಿಯುತ್ತೇನೆ ಅಂತ, ಇಂಥದ್ದೆಲ್ಲ ಪ್ರತಿಜ್ಞೆಗಳು ಘಟಿಸಿದ್ದಾವೆ. ಆದರೆ ಇವತ್ತು ಲೋಕ ಕ್ಷೇಮವಾಗುವುದಕ್ಕೋಸ್ಕರ, ವಂಶ ನಿರ್ವಂಶವಾಗಬಾರದು ಅನ್ನುವ ಭಾವದಿಂದ, ಭೀಷ್ಮ ದ್ರೋಣಾದಿಗಳೆಲ್ಲ ನೆಮ್ಮದಿಯಿಂದ ಇರಬೇಕು ಅನ್ನುವ ಉತ್ಕೃಷ್ಟವಾದ ಭಾವನೆಯಿಂದ ನಾವು ನಮ್ಮ ಎಲ್ಲ ಪ್ರತಿಜ್ಞೆಗಳನ್ನು ಬಿಟ್ಟುಕೊಡುವುದಕ್ಕೂ ಸಿದ್ಧ ಇದ್ದೇವೆ. ಅದನ್ನು ನಡೆಸದೇನೆ ನಾವು ಸಾಯ್ತೇವೆ, ಯಾಕಂದರೆ ಯಾರಿಗೂ ತೊಂದರೆ ಆಗಬಾರ್ದು ಅಂತ. ಇಷ್ಟು ಮಾತನ್ನೂ ಧರ್ಮರಾಜ ಹೇಳಿದ್ದಾನೆ. ಇಷ್ಟೂ ಮಾತಿಗೂ ಸೊಪ್ಪು ಆಗದೇ ಇರುವ ಸ್ಥಿತಿಯಲ್ಲಿ ಧೃತರಾಷ್ಟ್ರ ಇದ್ದಾನೆ. ಆದರೆ ಧೃತರಾಷ್ಟ್ರನ ಇವತ್ತಿನ ರಾತ್ರಿಯ ಸಮಸ್ಯೆ ಏನಿದೆ ಅಂತೇಳಿದರೆ, ಧರ್ಮರಾಜ ಏನು ಹೇಳಿ ಕಳಿಸಿದ್ದಾನೆ ಅನ್ನುವುದು ಗೊತ್ತಿಲ್ಲದೇ ಇರುವುದು ಅವನ ಮೂಲಭೂತವಾದ ಸಮಸ್ಯೆ ಆಗಿದೆ. ಅದಕ್ಕೆ ವಿದುರ ಹೇಳಿದ, ನೋಡು, ಈ ರೀತಿಯ ಉದ್ವೇಗದ ಮನಸ್ಥಿತಿಗೆ ಮೂಲ ಕಾರಣ ಎಲ್ಲ ನಾನು ಹೇಳಿದ ಹಾಗೆ ನಡೆಯುತ್ತೆ ಅನ್ನುವುದು. ನಾನು ಹೇಳಿದ ಹಾಗೆ ಯಾವುದೂ ನಡೆಯುವುದಿಲ್ಲ ಪ್ರಪಂಚದಲ್ಲಿ. ಪ್ರಪಂಚದಲ್ಲಿ ನಾವು ಹೇಳಿದ ಹಾಗೆ ನಡೆಯುವುದಕ್ಕೆ ಪ್ರಯತ್ನ ನಡೆಸಬೇಕು. ಪ್ರಯತ್ನ ಮಾಡಿದ ಮೇಲೆ ನಾವು ಹೇಳಿದ ಹಾಗೆ ನಡೆಯದೆ ಹೋದರೆ ಅದನ್ನು ಹೇಗೆ ನಡೆಯಿತೋ ಅದನ್ನು ಒಪ್ಪಿಕೊಂಡು ಸಾಗಬೇಕು. ಜೀವನದ ಒಂದು ಮುಖ್ಯ ಧರ್ಮವನ್ನು ವಿದುರ ಹೇಳಿದ್ದು. ಇವತ್ತು ನಮಗೆ ಅನೇಕ ರೋಗಗಳಿಗೆ ಏನು ಕಾರಣ ಅಂತ ವಿಜ್ಞಾನಿಗಳು ಚಿಂತನೆ ನಡೆಸ್ತಾರೆ.
ಮನುಷ್ಯನಲ್ಲಿ ರಕ್ತದ ಒತ್ತಡ ಉಂಟಾಗ್ತದೆ, ಅಥವಾ ಬೇರೆ ಬೇರೆ ರೀತಿಯ ಸಕ್ಕರೆ ಶರೀರದಲ್ಲಿ ಜಾಸ್ತಿ ಆಗುವ ರೋಗಗಳು ಏನೇನೋ ಬರ್ತವೆ. ಈ ಎಲ್ಲ ರೋಗಗಳಿಗೆ ಮೂಲ ಕಾರಣ ಅವರ ಮನಸ್ಸು ಅನ್ನುವುದು ಎಲ್ಲ ವಿಜ್ಞಾನಿಗಳು ತೀರ್ಮಾನ ಮಾಡಿರುವಂಥ ವಿಷಯ. ಮನಸ್ಸು ಇದಕ್ಕೆ ಕಾರಣ ಅಂತಾದರೆ ಅದು ಯಾವ ಕಾರಣ? ಅದು ಮನಸ್ಸಿನಲ್ಲಿ ಯಾವ ರೀತಿಯ ಒತ್ತಡದಿಂದ ಇಂಥ ಪರಿಸ್ಥಿತಿ ಉಂಟಾಗ್ತದೆ? ಮನಸ್ಸಿನಲ್ಲಿ ಎಲ್ಲವೂ ನನ್ನ ಮೇಲೆ ಇದೆ ಅನ್ನುವ ಭಾವ ಇದಕ್ಕೆ ಮೂಲ ಕಾರಣ. ತತ್ವಜ್ಞಾನವನ್ನು ನಾವು ಅಧ್ಯಯನ ಮಾಡುವುದು, ತತ್ವಜ್ಞಾನವನ್ನು ಅಧ್ಯಯನ ಮಾಡಿದ್ದರಿಂದ ನಮಗೇನು ಪ್ರಯೋಜನ ಸಿಗುವುದಲ್ಲ. ತತ್ವಜ್ಞಾನದ ಅಧ್ಯಯನದ ಕಾರಣದಿಂದ ನಮ್ಮ ಮನಸ್ಸಿನಲ್ಲಿ ಒಂದು ಬಲ ಉಂಟಾಗ್ತದೆ. ತತ್ವಜ್ಞಾನದ ಅಧ್ಯಯನದಿಂದ ಅಥವಾ ದೇವರನ್ನು ನಂಬುವುದರಿಂದ, ದೇವರ ಪೂಜೆಯನ್ನು ಮಾಡುವುದರಿಂದ ನಮಗೇನು ಕಷ್ಟ ಬರುವುದಿಲ್ಲ ಅಂತ ಇಲ್ಲ. ದೇವರನ್ನು ಪೂಜೆ ಮಾಡದೇ ಇದ್ದ ವ್ಯಕ್ತಿಗೆ ಎಷ್ಟು ಕಷ್ಟ ಬರ್ತದೋ, ದೇವರನ್ನು ಪೂಜೆ ಮಾಡುವ ವ್ಯಕ್ತಿಗೂ ಅಷ್ಟೇ ಕಷ್ಟ ಬರ್ತದೆ. ದೇವರಲ್ಲಿ ಹರಕೆ ಹೇಳಿಕೊಳ್ಳದೆ ದೇವರನ್ನೇ ನಂಬದೇ ಇದ್ದ ವ್ಯಕ್ತಿಗೆ ಏನು ಕಷ್ಟ ಬರ್ತದೋ, ದೇವರಲ್ಲಿ ಹರಕೆ ಹೇಳಿ ಆ ತೊಂದರೆ ಬರದೇ ಇದ್ದ ಹಾಗೆ ನಿನ್ನನ್ನು ಪೂಜಿಸ್ತೇನೆ ಅಂತ ಹೇಳಿದವನಿಗೂ ಅಂಥ ಕಷ್ಟ ಬರ್ತದೆ. ಆದರೆ ವ್ಯತ್ಯಾಸ ಇಷ್ಟೇ, ದೇವರನ್ನು ನಂಬುವ ವ್ಯಕ್ತಿ ಕಷ್ಟ ಬಂದಾಗಲೂ ಕೂಡ ನೆಮ್ಮದಿಯಿಂದ ಇರ್ತಾನೆ, ನಂಬದೇ ಇದ್ದ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಳ್ತಾನೆ. ಇದು ಇರತಕ್ಕಂಥ ವ್ಯತ್ಯಾಸ. ದೇವರನ್ನು ನಂಬುವ ವ್ಯಕ್ತಿ ಯಾಕೆ ನೆಮ್ಮದಿಯಲ್ಲಿರ್ತಾನೆ? ಆ ನೆಮ್ಮದಿಗೆ ಬೇಕಾದ ಬಲ ಅವನಲ್ಲಿ ಕೂತುಕೊಳ್ತದೆ. ಮುಖ್ಯವಾಗಿ ನಾವು ಏನು ಕೆಲಸ ಮಾಡ್ತೇವೆ ಅದು ದೇವರ ಮೇಲೆ ಭಾರ ಇಟ್ಟು ಹಾಕ್ತೇವೆ. ನಾವು ಒಂದು ಕಳಸಿಗೆ ಅಷ್ಟು ಬೀಜವನ್ನು ಗದ್ದೆಯಲ್ಲಿ ಬಿತ್ತಿದ್ದೀವಿ ಅಂತ ಅಂದ್ಕೊಳ್ಳುವ. ಗದ್ದೆಯಲ್ಲಿ ಬೀಜ ಬಿತ್ತುವಾಗ ನನ್ನ ಕೆಲಸ ಇದು, ನಾನು ಮಾಡಬೇಕಾದ್ದು, ದೇವರು ಫಲ ಕೊಡ್ತಾನೆ ಅನ್ನುವ ದೃಷ್ಟಿಯಿಂದ ಬೀಜ ಬಿತ್ತಿದ್ವಿ. ಯದ್ವಾ ತದ್ವಾ ಮಳೆ ಬಂದು ಅದು ನೀರು ನೇಜಿಯೂ ಆಗದೆ ಪೂರ್ತಿ ಕೊಳೆತು ಹೋಯಿತು ಅಂತ ಅಂದುಕೊಳ್ಳುವ. ಆವಾಗ ಇವನು ಹೀಗಾಯಿತು, ಮುಂದಿನ ಸಲ ಮತ್ತೆ ಬೀಜ ಹಾಕೋಣ, ಈಗೇನು ಮಾಡುವುದು ಅಂತ ಕೈ ಚೆಲ್ತಾನೆ, ದೇವರಿಗೊಂದು ನಮಸ್ಕಾರ ಮಾಡ್ತಾನೆ. ಅಲ್ಲಿಗೆ ಮುಗೀತು, ಅವನಿಗೆ ಸಮಸ್ಯೆ ಪರಿಹಾರ ಆಯಿತು. ಯಾಕಂದರೆ ಅವನ ಒಳಗೆ ತೀರ್ಮಾನ ಇದೆ, ಕೆಲಸ ಮಾಡುವುದು ನನ್ನದ್ದು, ಅದಕ್ಕೆ ಫಲ ಕೊಡುವುದು ದೇವರಿಗೆ ಬಿಟ್ಟದ್ದು. ನನ್ನ ಜನ್ಮಾಂತರದ ಕರ್ಮ ಹೀಗಿತ್ತು, ನಾನು ಯಾರಿಗೆ ಅನ್ಯಾಯ ಮಾಡಿದ್ದೇನೋ ಏನೋ, ಬಿತ್ತಿದ್ದು ನನಗೆ ಕೈಗೆ ಸಿಗಲಿಲ್ಲ, ಹೋಯಿತು. ಭೂದೇವಿಗೆ ಕಾಣಿಕೆ ಹಾಕಿದ ಹಾಗೆ ಆಯಿತು. ನಾನು ಒಳ್ಳೆಯ ಕೃಷಿ ಬಂದಿದ್ದರೆ ಹೋಗಿ ದೇವರಿಗೆ ಕಾಣಿಕೆ ಹಾಕ್ತಾಯಿದ್ದೆ, ಈ ಸಲ ದೇವರಿಗೆ ನನ್ನ ಹೊರೆ ಕಾಣಿಕೆ ಇಲ್ಲ, ಇಲ್ಲಿ ಭೂಮಿಗೆ ಅರ್ಪಿಸಿದ ಹಾಗೆ ಆಯಿತು ಅಂತ ಒಂದು ಶಾಂತವಾಗ್ತಾನೆ. ಈ ಶಾಂತಿ ಯಾಕೆ ಬಂತು ಅವನಿಗೆ? ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಅನ್ನುವ ವೇದಾಂತದ ಭಾವ ಒಳಗೆ ಮೊಳೆತದ್ದು ಅದಕ್ಕೆ ಕಾರಣ. ಅದೇ ಇನ್ನೊಬ್ಬ ವ್ಯಕ್ತಿಗೆ ನಾನು ಮಾಡಿದ್ದೆಲ್ಲ ಹಾಳಾಗೋಯ್ತು, ಯಾವುದಕ್ಕೆ ಕೈ ಹಾಕಿದರೂ ನನಗೆ ಜಯ ಇಲ್ಲ, ನಾನು ಬದುಕಿ ಏನು ಪ್ರಯೋಜನ ಅಂತ ಮರುದಿವಸ ನಮ್ಮ ಪತ್ರದ ಎಡಭಾಗದಲ್ಲಿ ಚಿಕ್ಕ ಕಾಲಮಲ್ಲಿ ಅವನ ಹೆಸರು ಇರ್ತದೆ, ಆತ್ಮಹತ್ಯೆ ಅಂತ ಇರ್ತದೆ ಅಲ್ಲಿ ಒಂದು. ಇದು ಯಾಕೆ ಬರ್ತದೆ ಅಂತೇಳಿದರೆ ಅವನ ಅಧ್ಯಾತ್ಮದ ನಂಬಿಕೆ ಇಲ್ಲದೇ ಇದ್ದದ್ದು ಅಲ್ಲಿ ಕಾರಣವಾಯಿತು, ದೇವರ ಬಗ್ಗೆ ನಂಬಿಕೆ ಇಲ್ಲದೇ ಇದ್ದದ್ದು ಕಾರಣ ಆಯಿತು, ತತ್ವಜ್ಞಾನಕ್ಕೋಸ್ಕರ ಕಿಂಚಿತ್ತೂ ಪ್ರಯತ್ನ ಪಡದೇ ಇದ್ದದ್ದು ಕಾರಣವಾಯಿತು. ತತ್ವಜ್ಞಾನದ ಕಡೆಗೆ ಪ್ರಯತ್ನ ಪಡುವವನಲ್ಲಿ ಇಂತಹ ದೌರ್ಬಲ್ಯ ಉಂಟಾಗುವುದಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಅಂತಹ ದೌರ್ಬಲ್ಯದ ಸಾಧನೆ 90% ಕಡಿಮೆ ಆಗ್ತದೆ. ತತ್ವಜ್ಞಾನದ ಬಲ ಅದು. ಇದನ್ನು ಇವತ್ತು ಸುಮ್ಮನೆ ಉಪನ್ಯಾಸದಲ್ಲಿ ಹೇಳುವುದಲ್ಲ, ಅದರ ಬಗ್ಗೆ ಒಬ್ಬ PhD ಮಾಡಿ ಥೀಸಿಸನ್ನು ಅರ್ಪಿಸ್ತಾನೆ. ಅವ ಹೇಳ್ತಾನೆ, ಯಾರು ತತ್ವಜ್ಞಾನದ ಅಧ್ಯಯನವನ್ನು ಮಾಡ್ತಾನೆ ಅಂಥವನಲ್ಲಿ ಮಾನಸಿಕವಾಗಿ ಕುಗ್ಗುವಿಕೆ, ಡಿಪ್ರೆಷನ್ ಅನ್ನುವ ಸ್ಥಿತಿ ಏನಿದೆ ಅಂಥದ್ದು 90% ಕಡಿಮೆ. ಇದನ್ನು ಅಧ್ಯಯನದಿಂದ ನಾನು ಹೇಳ್ತೇನೆ ಅಂತ ಅಂಕಿಅಂಶಗಳನ್ನು, ಲೆಕ್ಕಾಚಾರಗಳನ್ನು ಮುಂದಿಡ್ತಾನೆ. ಆದ್ದರಿಂದ ಭಗವತ್ ತತ್ವದ ಪೂರ್ಣವಾದ ನಂಬಿಕೆಯ ಜೊತೆಗೆ ನಾವು ಕೆಲಸವನ್ನು ಮಾಡಬೇಕು. ಈ ನಂಬಿಕೆಯ ಜೊತೆಗೆ ಯಾರು ಕೆಲಸ ಮಾಡ್ತಾನೆ ಅವನಿಗೆ ರಾತ್ರಿ ನಿದ್ದೆ ಬರುವುದಿಲ್ಲ ಅನ್ನುವ ಪ್ರಸಂಗ ಉಂಟಾಗುವುದಿಲ್ಲ. ಹೇಳ್ತಾನೆ, ಕಳ್ಳನಿಗೂ ರಾತ್ರಿ ನಿದ್ದೆ ಬರ್ತದೆ ಯಾವಾಗ ದೇವರ ಮೇಲೆ ಭಾರ ಹಾಕಿ ಕಳ್ಳತನ ಮಾಡ್ತಾನೋ ಆವಾಗ. ಎಂದ ರಾತ್ರಿ ನಿದ್ದೆ ಮಾಡುವವರೆಲ್ಲ ಒಳ್ಳೆಯವರೇ ಅಂತ ತೀರ್ಮಾನ ಇಲ್ಲ. ರಾತ್ರಿ ಕಳ್ಳರೂ ನಿದ್ದೆ ಮಾಡ್ತಾರೆ, ಆದರೆ ನಿದ್ದೆ ಮಾಡಿದ್ದೆ ಯಾಕೆ ಅಂತೇಳಿದರೆ ಅವನು ದೇವರನ್ನು ನಂಬ್ತಾನೆ. ಅವಾಗ ಒಂದು ಕಳ್ಳತನ ಮಾಡಿದರೆ ಅವ ಮೊದಲೇ ಹರಕೆ ಹೋಗಿ ಹೇಳಿ, ಇಲ್ಲಿ ದೇವರಿಗೆ ನಮಸ್ಕಾರ ಮಾಡಿ ಹೋಗುದವ, ಹೋಗಿ ನಾನು ಇವತ್ತು ಇಷ್ಟು ತೆಗಿತಾ ಇದ್ದೇನೆ, 10% ನಿನಗೆ ಹಾಕ್ತೇನೆ, ಒಂದು ಪಂಚಾಮೃತ ಅಭಿಷೇಕ ಎಲ್ಲ ಅದರಲ್ಲಿ ಆಗ್ತದೆ ಅಂತ ಹೇಳಿ ಹೋಗ್ತಾನೆ ಅವ. ಆದರೆ ಅವರು ಕಳ್ಳತನ ಮಾಡಿ ಬಂದು ಶಾಂತವಾಗಿ ನಿದ್ದೆ ಮಾಡ್ತಾನೆ. ಯಾವ ಕೆಲಸವನ್ನು ಮಾಡುವವನಲ್ಲೂ ತತ್ವಜ್ಞಾನ ಬೇಕು. ಭಾರಿ ವಿಶೇಷ ಅಂದರೆ ಮಹಾಭಾರತ ಕಳ್ಳರಿಗೂ ಬುದ್ಧಿವಾದ ಹೇಳ್ತದೆ, ನೀನು ಕಳ್ಳತನ ಮಾಡು, ತೊಂದರೆ ಇಲ್ಲ, ಯಾಕಂದರೆ ಕಳ್ಳತನ ಮಾಡುವುದರಿಂದಲೂ ಲೋಕದಲ್ಲಿ ಒಂದು ಜಾಗೃತಿ ಆಗ್ತದೆ, ಆದರೆ ದರೋಡೆ ಮಾಡಬೇಡ ಅಂತ ಹೇಳ್ತದೆ. ಯಾರಿಗೂ ಹೊಡೆದು ಬಡ್ದು ಅಪಹರಿಸುವುದು ಮಾಡಬೇಡ. ಕಳ್ಳತನ ಅನ್ನುವುದು ಒಂದು ವೃತ್ತಿಯಾಗಿದ್ದ ಕಾಲ ಇತ್ತು. ಆ ಕಳ್ಳರು, ಮಹಾಭಾರತವೇ ಉಲ್ಲೇಖ ಮಾಡುವ ಹಾಗೆ ಒಬ್ಬ ಕಳ್ಳ, ಆ ಕಳ್ಳ ಹೋಗಿ ಒಬ್ಬನ ಮನೆಯಲ್ಲಿ ಕನ್ನ ತೋಡ್ತಾನೆ. ಕನ್ನ ತೋಡಿ ಮರುದಿವಸ ಊರಿನವರಿಗೆಲ್ಲ ಆಶ್ಚರ್ಯ, ಎಷ್ಟು ಚಂದ, ಒಂದು ಕಮಲದ ಹಾಗೆ ಕನ್ನ ತೋಡಿದ್ದಾನೆ, ಎಂಥ ಕಳ್ಳಪ್ಪ, ಏನು ಆಶ್ಚರ್ಯ, ಎಂಥ ಒಂದು ಸಾಮರ್ಥ್ಯ ಅವನಲ್ಲಿದೆ ಅಂತ ಜನ ಹೊಗಳಿಕೊಳ್ಳೋದು ಇವನಿಗೆ ಖುಷಿ. ನನ್ನ ಕಳ್ಳತನ ಬಗ್ಗೆ ಜನ ಎಲ್ಲ ಹೊಗಳ್ತಾರೆ ಅಂತ ಇವನಿಗೆ ಖುಷಿ. ಇವನು ಅಷ್ಟು ಅವನಲ್ಲಿ ಆ
ಕಲಾಗಾರಿಕೆಯ ಕಳ್ಳತನ. ಆಮೇಲೆ ಕಳ್ಳತನ ಮಾಡುವಾಗಲೂ ನೋಡ್ತಾರೆ, ಅಲ್ಲಿ 112 ರೂಪಾಯಿ ಇತ್ತು ಅಂತಾದರೆ 100 ರೂಪಾಯಿ ಮಾತ್ರ ತೆಗಿತಾರೆ. 12 ರೂಪಾಯಿ, ಪಾಪ ನಾಳೆ ಅವನಿಗೆ ಅರ್ಧ ಲೋಟ ಹಾಲಾದರೂ ಕುಡಿಬೇಕಲ್ವ ಅಂತ ಅಷ್ಟು ದಯಾಪೂರ್ಣವಾದ ಕಳ್ಳತನ ಆ ಕಾಲದಲ್ಲೂ ಕೂಡ ನಡೀತಾ ಇತ್ತು. ಕಳ್ಳತನ ಅನ್ನುವ ವೃತ್ತಿಯಲ್ಲೂ ಬದುಕಿದ್ದಂತಹ ವ್ಯಕ್ತಿಗಳಿದ್ದಾರೆ. ಸಾತ್ವಿಕವಾದ ಕಳ್ಳರು ಕೂಡ ಪ್ರಾಚೀನ ಕಾಲದಲ್ಲಿದ್ದರು. ಅಂಥವರನ್ನು ರಾಜರುಗಳು ಉಪಯೋಗ ಮಾಡಿಕೊಳ್ತಾ ಇದ್ದರು. ಪರದೇಶದ ಮೇಲೆ ಆಕ್ರಮಣ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಆ ನುರಿತ ಕಳ್ಳರುಗಳನ್ನೆಲ್ಲ ತಾವು ಉಪಯೋಗ ಮಾಡ್ತಾಯಿದ್ರು. ಅಂದರೆ ರಾಜರಿಗೆ ಯಾರು ಕಳ್ಳರು ಅನ್ನೋದು ಗೊತ್ತಿತ್ತು. ಇವತ್ತು ಅಂಥದ್ದಿದೆ, ಸ್ವಲ್ಪ ನೀವು ಒಳಗೆ ಹೋದರೆ ಪೊಲೀಸರಿಗೆ ಸ್ಪಷ್ಟ ಗೊತ್ತಿರ್ತದೆ ಇಂಥವರು ಕಳ್ಳವರು. ಅವರನ್ನೇ ಹೊರಗೆ ಬಿಟ್ಟಿರ್ತಾರೆ, ಬೇಕಾಗ್ತದೆ ಅಂತ ಕೆಲವು ಸಲ ಬಿಟ್ಟಿರ್ತಾರೆ. ಅದರಿಂದ ಅವರಿಗೆ ಅನೇಕ ಅನುಕೂಲಗಳಾಗ್ತವೆ. ಇಂಥದ್ದು ರಾಜಕಾರಣದಲ್ಲಿ ನಡೆಯುತ್ತೆ. ಅಂತಹ ರಾಜಕಾರಣದ ಸೂಕ್ಷ್ಮಗಳನ್ನೆಲ್ಲ ಬಲ್ಲಂತಹ ವಿದುರ ಧೃತರಾಷ್ಟ್ರನಿಗೆ ಮಂತ್ರಿಯಾಗಿ, ಈ ಹಿಂದೆ ಈ ಪಾಂಡವರು ತಾವು ಕಾಡಿನಲ್ಲಿ ತಪ್ಪಿಸಿಕೊಳ್ಳುವುದಕ್ಕೆ ಕಾರಣನಾದವ ವಿದುರ. ವಾರಣಾವತದಲ್ಲಿದ್ದಂತಹ ವ್ಯಕ್ತಿಗಳು ಬೆಂಕಿಗೆ ಸಿಕ್ಕಿ ಸಾಯದೇ ಇರುವ ಹಾಗೆ ಅವರಿಗೆ ಸುರಂಗ ಮಾರ್ಗವನ್ನು ತೋಡಿಕೊಟ್ಟಿದ್ದವ ವಿದುರ. ಸುರಂಗ ಮಾರ್ಗದಿಂದ ಹೊರಗೆ ಬಂದಂತಹ ಅವರಿಗೆ ಮ್ಲೇಚ್ಛ ಭಾಷೆಯಲ್ಲಿ ಉಪದೇಶವನ್ನು ಮಾಡಿರತಕ್ಕಂಥವ ವಿದುರ. ಹೀಗೆ ಅನೇಕ ಮಾರ್ಗಗಳನ್ನು ತಾನು ಮಂತ್ರಿಯಾಗಿದ್ದುಕೊಂಡು ತಿಳಿಸಿಕೊಟ್ಟಿದ್ದಂತಹ ವಿದುರ ಇವತ್ತು ಪಾಂಡವರ ವೃದ್ಧಿಗೋಸ್ಕರ ಧೃತರಾಷ್ಟ್ರನಿಗೆ ಕೊನೆಯ ಹಂತದ ಉಪದೇಶದಲ್ಲಿ ತೊಡಗಿದ್ದಾನೆ. ಇದು ವಿದುರನ ಕೊನೆಯ ಉಪದೇಶ. ಈ ಉಪದೇಶ ಆದಮೇಲೆ ವಿದುರ ಬಿಟ್ಬಿಡ್ತಾನೆ, ಮುಗೀತು. ಇದರಿಂದ ಫಲ ಸಿಕ್ಕಿದರೆ ಸಿಕ್ಕಿತು, ಇಲ್ಲೇ ಹೋದರೆ ಅದು ಬೋರ್ಗಲ್ಲ ಮೇಲೆ ನೀರು ಸುರಿದಂತೆ ಅಥವಾ ಕೋಣನ ಮುಂದೆ ತುತ್ತೂರಿ ಊದಿದಂತೆ ವ್ಯರ್ಥವಾಗಿ ಬಿಡ್ತದೆ ಅಂತ ತೀರ್ಮಾನ ಮಾಡ್ತಾನೆ. ಕೊನೆಯ ಉಪದೇಶವನ್ನು ಏನು ವಿದುರ ಕೊಡ್ತಾನೆ, ಆ ವಿದುರ ನೀತಿಯನ್ನು ನಾವು ಇನ್ನು ಮುಂದಿನ ವರ್ಷದಲ್ಲಿ ದೇವರು ಮತ್ತೆ ಕರೆಸಿಕೊಂಡಾಗ ಆ ವಿದುರ ನೀತಿಯ ಒಂದು ಪ್ರಮುಖವಾದ ಶಾಸ್ತ್ರೀಯ ಚಿಂತನೆಯನ್ನು ಮತ್ತೆ ಆರಂಭಿಸೋಣ. ಈ ಸಲದ 7 ದಿವಸದಲ್ಲಿ ಕಥೆ ಸ್ವಲ್ಪ ವೇಗವಾಗಿ ಓಡಿದೆ. ಯಾಕಂದರೆ ಒಂದು ನಾವು ವಿರಾಟ ಪರ್ವ ಪೂರ್ತಿ ಮುಗಿಸಿದ್ದೇವೆ, ಉದ್ಯೋಗ ಪರ್ವದಲ್ಲಿ ಪ್ರಜಾಗರ ಪರ್ವದ ತನಕ ಬಂದಿದ್ದೇವೆ. ಮುಂದಿನ ಬಾರಿ ನಾವು ಪ್ರಜಾಗರ ಪರ್ವದಿಂದ ಮುಂದಿನ ಭಾಗವನ್ನು ಆಲೋಚನೆ ಮಾಡಬೇಕು. ವಿರಾಟ ಪರ್ವ ಅನ್ನುವುದು ಪೂರ್ತಿಯಾಗಿ ವಾಯುದೇವರ ಜೀವೋತ್ತಮತ್ವವನ್ನು, ಭೀಮಸೇನನ ಮಹಾ ಸಾಮರ್ಥ್ಯವನ್ನು, ಜೊತೆಗೆ ದ್ರೌಪದಿ ದೇವಿಯಲ್ಲಿರತಕ್ಕಂತಹ ಪರಮ ಧಾರ್ಮಿಕತೆಯನ್ನು ಅರ್ಥ ಮಾಡಿಸ್ತಕ್ಕಂಥ ಒಂದು ವಿಶಿಷ್ಟವಾದ ಭಾಗ. ಭೀಮ ದ್ರೌಪದಿಯರ ವಿಶೇಷ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೋಸ್ಕರ ನಾವು ವಿರಾಟವನ್ನು ಅಧ್ಯಯನ ಮಾಡಬೇಕು. ಶ್ರೀಕೃಷ್ಣನದ್ದು ಏನು, ಮಹಾಭಾರತವನ್ನು ಇಡೀ ಸೂತ್ರಧಾರನಾಗಿ ಹಿಂದೆ ನಿಂತು ಕುಣಿಸಿದವನೇ ಭಗವಂತ ಕೃಷ್ಣ ಅಂತ ಆ ಶ್ರೀಕೃಷ್ಣನ ಸರ್ವೋತ್ತಮತ್ವದ ಅರ್ಥ ಮಾಡಿಕೊಳ್ಳುವುದಕ್ಕೆ ನಾವು ಉದ್ಯೋಗ ಪರ್ವವನ್ನು ಓದಬೇಕು. ಕೃಷ್ಣ ಸಂಧಾನದ ತನಕ ಬರತಕ್ಕಂತಹ ಭಾಗಗಳು. ಆದ್ದರಿಂದ ಶ್ರೀಕೃಷ್ಣನ ಉತ್ತಮತ್ವ, ಭೀಮಸೇನನ ಜೀವ ಶಕ್ತಿ ಇವೆರಡನ್ನೂ ಅರ್ಥ ಮಾಡಿಸುವ ಕಾರಣದಿಂದ ಈ ವಿರಾಟ ಮತ್ತು ಉದ್ಯೋಗ ಅನ್ನುವುದು ಸಮಗ್ರ ಮಹಾಭಾರತದ ಸಾರ ಅಂತ ವೇದವ್ಯಾಸರು ವಿರಾಟೋದ್ಯೋಗ ಸಾರವಾನ್ ಅಂತ ವಿರಾಟ ಉದ್ಯೋಗಗಳೇ ಇದರ ಸಾರ ಅನ್ನುವುದನ್ನು ನಿರೂಪಣೆ ಮಾಡಿದ್ದಾರೆ. ಅದರ ಕೆಲವು ಭಾಗಗಳನ್ನು ನಾವು ಈ ಸಮಯದಲ್ಲಿ ಇಲ್ಲಿ ಮಳೆಗಾಲದಲ್ಲೂ ಹೆಚ್ಚು ಮಳೆಗಾಲದ ಸದ್ದಿಲ್ಲದೆ ಶಾಂತವಾಗಿ ಶ್ರವಣ ಮಾಡಿದ್ದೇವೆ. ಶ್ರೀ ಮಹಾಲಿಂಗೇಶ್ವರ ದೇವರ ಸನ್ನಿಧಾನ, ಗಣಪತಿ ದೇವರ ಸನ್ನಿಧಾನದಲ್ಲಿ ನಮ್ಮ ಈಶ್ವರ ಭಟ್ಟರ ಸಮಗ್ರ ಕುಟುಂಬದ ಸಹಕಾರದಲ್ಲಿ ಸಾಂಸ್ಕೃತಿಕ ಮಹೋತ್ಸವದ ಜೊತೆಗೆ ಮಹಾಭಾರತದ ಚಿಂತನ ಪರ್ವವೂ ಕೂಡ ನಡೀತಾ ಇದೆ. ಅಂಥಲ್ಲಿ ಇಷ್ಟು ಶ್ರೋತೃಗಳು ಬಂದು ಶ್ರದ್ಧೆಯಿಂದ ಶ್ರವಣ ಮಾಡುವುದು ಅನ್ನುವುದು ಹೇಳುವವನಿಗೆ ಸಿಗುವ ಸೌಭಾಗ್ಯ. ಯಾಕಂದರೆ ಹೇಳುವವರು ಬಹಳಷ್ಟು ಮಂದಿ ಸಿಗಬಹುದು, ಕೇಳುವವರು ಸಿಗುವುದು ಹೇಗೆ ಅಂತ ಒಬ್ಬ ಸುಭಾಷಿತಕಾರ ಕೇಳ್ತಾನೆ. ವಕ್ತಾ ದಶಸಹಸ್ರೇಷು ಶ್ರೋತ ಭವತಿ ವಾ ನವ ಅಂತ ಅವನ ಪ್ರಶ್ನೆ. 10,000ದಲ್ಲಿ ಒಬ್ಬ ಹೇಳುವವ ಸಿಗಬಹುದು, ಆದರೆ ಕೇಳುವವರು ಸಿಗ್ತಾರೋ ಇಲ್ಲೋ ಪ್ರಪಂಚದಲ್ಲಿ ಅಂತ ಒಂದು ಪ್ರಶ್ನೆ. ಅದಕ್ಕೆ ಕಾರಣ ಕೇಳುವುದಕ್ಕೆ ಕಿವಿ ಸಾಕಾಗುವುದಿಲ್ಲ ಅನ್ನೋದು ಅದು ಪ್ರಮುಖವಾದ ವಿಷಯ. ಮನಃಪೂರ್ವಕವಾಗಿ ಶ್ರವಣ ಮಾಡ್ತಕ್ಕಂಥ ಒಳ್ಳೆಯ ಶ್ರೋತೃವರ್ಗ ಇಲ್ಲಿದೆ. ಅದು ಸದಭಿರುಚಿ ಅಂತ ಅದಕ್ಕೆ ಹೆಸರು. ಒಳ್ಳೆಯ ವಿಷಯಗಳ ಬಗ್ಗೆ ಅಭಿರುಚಿ. ಆ ಸದಭಿರುಚಿಗೆ ಅನುಗುಣವಾಗಿ ಸಾಂಸ್ಕೃತಿಕವಾದಂತಹ ಕೆಲಸಗಳು ಮತ್ತು ಉಪನ್ಯಾಸದಂತಹ ಕೆಲಸ. ಸಾಂಸ್ಕೃತಿಕವನ್ನು ನೋಡುವುದು ಅದಕ್ಕೆ ಬೇಕಾದಷ್ಟು ಜನ ಸಿಗ್ತಾರೆ, ಆದರೆ ಉಪನ್ಯಾಸದಂತಹ ಸದಭಿರುಚಿ, ಆ ಜ್ಞಾನವನ್ನು ತುಂಬಿಸಿಕೊಳ್ಳಬೇಕು ಅಂತಕ್ಕಂತಹ ಜ್ಞಾನದ ಬಗೆಗೆ ಇರತಕ್ಕಂತಹ ಅಭಿಲಾಷೆ, ಜಿಜ್ಞಾಸೆಯ ಹಸಿವು, ಜ್ಞಾನದ ಹಸಿವು ಅನ್ನುವುದು ಅದು ದೇವರು ಕೊಟ್ಟ ದೊಡ್ಡ ಒಂದು ಸೌಭಾಗ್ಯ. ಅದನ್ನು ಉಪಯೋಗಿಸಿಕೊಂಡಿರತಕ್ಕಂಥ ತಮಗೆಲ್ಲರಿಗೂ ನನ್ನ ಮೊದಲ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇದನ್ನು ಯೋಜನೆ ಮಾಡಿರ್ತಕ್ಕಂಥ ಈಶ್ವರ ಭಟ್ರ ಬಗ್ಗೆ ನಾನು ಯಾವತ್ತೂ ಹೇಳುವುದು ಅಂತಿಲ್ಲ, ಹೇಳಬಾರ್ದು ಅಂತ ಒಂದು ನಮಗೊಂದು ಚೌಕಟ್ಟಿದೆ. ಅವರ ಇಡೀ ಕುಟುಂಬ ಇಲ್ಲಿ ಬಂದ ಮೇಲೆ ನನಗೆ ಇಲ್ಲೇ ಇದ್ದು ಬಿಡುವ ಅಂತ ಅನಿಸುವ ಹಾಗೆ ನೋಡ್ಕೊಳ್ತಾರೆ. ಯಾವ ಕೆಲಸವೂ ಇಲ್ಲ ನಮಗೆ. ನಾವು ಮೇಲೆ ಹೋಗಿ ಕೂತರೆ ನಮ್ಮ ಎಲ್ಲ ಕೆಲಸ, ಓದುವಂಥದ್ದೋ ಬರೆಯುವಂಥದ್ದೋ ಏನನ್ನು ಬೇಕಾದರೂ ಮಾಡಿಕೊಂಡು ಕೂತುಕೊಳ್ಬೋದು.
ಅಷ್ಟು ಅಂತಃಕರಣದಿಂದ ಈ ವ್ಯವಸ್ಥೆಯನ್ನು ನೋಡಿಕೊಂಡಿರತಕ್ಕಂತಹ ಸಮಗ್ರ ಈಶ್ವರ ಭಟ್ಟರ ಕುಟುಂಬಕ್ಕೆ ಈ ಮಹಾಭಾರತ ಪ್ರತಿಪಾದ್ಯ ಭಗವಂತನ ಅನುಗ್ರಹೋನ್ಮುಖತೆಯುಂಟಾಗಲಿ, ಸರ್ವರಿಗೂ ಶ್ರೇಯಸ್ಸಾಗಲಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಶ್ರೀಕೃಷ್ಣಾರ್ಪಣಮಸ್ತು.